ನಿಮ್ಗೆ ಮಕ್ಳು ಆಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಸರ್. ಅದು ದೈವಿಚ್ಛೆ ನೀವು ಹೇಳ್ಬೇಕಂದ್ರೆ. ಹೆಣ್ಮಕ್ಳು ಒಂದು ಕೆರಿಯರ್ ಇರುತ್ತೆ, ದುಡಿಬೇಕು, ಅವ್ರಿಗೂ ಒಂದು ಕಾಲಲ್ಲಿ ನಿಂತ್ಕೊಬೇಕು, ಅವ್ರಿಗೂ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು. ನಮ್ಮ ಇಂಡಿಯಾ ಟೀಮಿಗೆ ಫೈನಲ್ಸ್ ಆಡ್ತಾ ಇದೆ, ಆ ಹುಡುಗಿರ್ಗೀಗ ಇಲ್ಲ ನಿಮ್ಮ ಫಸ್ಟ್ ಮಕ್ಳು ಮಾಡ್ಕೊಂಬನ್ನಿ ಅಂತ ಹೇಳೋಕ್ಕಾಗತ್ತಾ? ಯಾಕಂದ್ರೆ ನಾವು ಸಾಕಷ್ಟು ಜನ ನೋಡಿದ್ದೀವಿ. ಹೇಗೆ ಅಂದರೆ ನಮ್ಮ ಇವತ್ತಿನ ಗೆಸ್ಟ್ ಡಾಕ್ಟರ್ ಸುನೀಲ್ ಈಶ್ವರ್ ಸರ್, ಒನ್ ಆಫ್ ದ ಟಾಪ್ ಅಂಡ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಅಂಡ್ ರೋಬೋಟಿಕ್ ಸರ್ಜನ್. ಇವರು ಐಕ್ಯಾ ಫರ್ಟಿಲಿಟಿ ಅಂಡ್ ರಿಸರ್ಚ್ ಸೆಂಟರ್ ಫೌಂಡರ್ ಕೂಡ. ಇವತ್ತಿನ ಎಪಿಸೋಡ್ನಲ್ಲಿ ನೀವು ತಿಳ್ಕೋಬಹುದಾದ ವಿಷಯಗಳೇನೆಂದ್ರೆ, 35+ ನಿಮ್ಮ ಏಜ್ ಇದ್ರೆ ಪ್ರೆಗ್ನೆನ್ಸಿ ಟ್ರೈ ಮಾಡಬಹುದಾ, ಇನ್ಫರ್ಟಿಲಿಟಿ ಕೇಸಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಜಾಸ್ತಿ ಆದರೆ ಲೈಫ್ ಲಾಂಗ್ ಡಯಾಬಿಟೀಸ್ ಆಗುತ್ತಾ, ಹಳ್ಳಿ ಜನರು ಹಾಗೂ ಸಿಟಿ ಜನರಲ್ಲಿ ಸಿಮಿಲರ್ ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ತಾ ಇದೆಯಾ, PCOS ಮತ್ತು ಫೀಮೇಲ್ ಎಗ್ ಕೌಂಟ್ ಕಮ್ಮಿ ಆಗೋದು ಯಾಕೆ, ಹಾಗೂ ಪೇನ್ಫುಲ್ ಪೀರಿಯಡ್ಸ್ ಇಂದ ಏನೆಲ್ಲ ಸಮಸ್ಯೆಗಳು ಬರಬಹುದು. 27-28 ಏಜಲ್ಲಿ ಮದುವೆ ಆಗಿರ್ತಾರೆ, ಒಂದು 4 ವರ್ಷ ಬೇಡ 5 ವರ್ಷ ಬೇಡ ಅಂತ ಇಟ್ಕೊಂಡಿರ್ತಾರೆ. ಬಟ್ 33-34 ಇಯರ್ಸ್ ಬಂದಾಗ ಮೊಟ್ಟೆಗಳೇ ಇಲ್ಲ. ದೆನ್ ಅವರು ಅವಾಗ ಪಶ್ಚಾತ್ತಾಪ ಪಡ್ತಾರೋ, ಅಯ್ಯೋ ನಾವು ಮೊದಲೇ ಮಾಡ್ಕೋಬೋದಿತ್ತು, ಈಗಿಲ್ಲ, ಹಿಂಗಾಗೋದು. ಈಗ ಮೇಲ್ 35+ ಮೇಲ್ ಆಗಿದ್ದಾರೆ, ಅದು ಒಂದು ದೊಡ್ಡ ಫ್ಯಾಕ್ಟರ್ ಸರ್ ಇನ್ಫರ್ಟಿಲಿಟಿಗೆ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಫ್ಯಾಕ್ಟ್ ಏನಂತ. ಈಗ 100 ಜನಕ್ಕೆ ಏನಾದರೂ ಮದುವೆ ಆಗಿದೆ, ಸಪೋಸ್ ಲೆಸ್ ದೆನ್ 30 ಇಯರ್ಸ್ ಲೇಡಿಗೆ 100 ಜನ ಏನಾದರೂ ಮದುವೆ ಆಗಿದೆ ಅಂದರೆ ಪರ್ ಮಂತ್ ಓನ್ಲಿ 5 to 8 ವಿಲ್ ಕನ್ಸೀವ್. ಅಟ್ಲೀಸ್ಟ್ ನಮ್ಮ ಏರಿಯಲ್ಲಿ ನಾನು ನೋಡಿದ್ದು 2 ಕಾಮನ್ ಶಾಪ್ಸ್. ಒಂದು ಎಣ್ಣೆ ಅಂಗಡಿ ಸರ್, ಎರಡನೇದು IVF ಕ್ಲಿನಿಕ್ಸ್. Infertility is the fastest growing business. When you call it as a business and not a treatment, then of course it will grow the fast. ಇಷ್ಟು ಜನ ಅಂತಾರೆ ನನಗೊಂದು ಗಂಡು ಬೇಕು, ನನಗೆ ಹೆಣ್ಣು ಬೇಕು. IVF ಅಲ್ಲಿ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ, ಡಾಕ್ಟರ್ ಹತ್ರ ಮಾಡೋಕ್ಕಾಗುತ್ತೆ. ಇದು ನಿಜನಾ ಸರ್? So after 40 years of age, almost 50% of women will have fibroid. ಕನ್ಫರ್ಮ್ ಆಗೇ ಆಗುತ್ತೆ. ಅಂದರೆ 100 ಜನದಲ್ಲಿ ನಾನು ಸ್ಕ್ಯಾನ್ ಮಾಡಿದ್ರೆ ಒಂದು 50 ಜನದ ಫೈಬ್ರಾಯ್ಡ್ ತೋರಿಸ್ತೀನಿ. ಓಕೆ. ಇನ್ನೊಂದು ಪ್ರಾಬ್ಲಮ್ ಏನು ಜಾಸ್ತಿ ಆಗ್ತಾ ಇದೆ ಅಂದರೆ, ಈ ಋತುಚಕ್ರ ಟೈಮಲ್ಲಿ ತುಂಬ ನೋವು ಬರೋದು, ಪೇನ್ಫುಲ್ ಪೀರಿಯಡ್, ವೆರಿ ವೆರಿ ಪೇನ್ಫುಲ್. ಹೇಗೆ ಅಂದರೆ ನಿಮಗೆ ತಿಂಗಳಲ್ಲಿ ಒಂದು 10 ದಿನ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ವಿ ಹ್ಯಾವ್ ವುಮೆನ್ ಫ್ರಮ್ ದ ಏಜ್ ಆಫ್ 30 ಶಿ ವಿಲ್ ಬಿ ಸಫರಿಂಗ್ ಪೇನ್, ಬ್ಲೀಡಿಂಗ್, ಬಟ್ ಜಸ್ಟ್ ಬಿಕಾಸ್ ಶಿ ಹ್ಯಾಸ್ one child who has to go to the school, another one who is running around in the toddler, then the husband is busy building his career, the grandparents are there, parents who have to take care. So she's not bothered, she suffers the pain but she goes on around. So average it takes 8 years. That means the child or the girl is suffering 8 years to get a diagnosis. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಚಾನಲ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅರ್ಲಿ 20s ಬೆಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗೋಕ್ಕೆ. ಹಾಗಂದರೆ 30+ ಆದವರು ಕನ್ಸರ್ನ್ಡ್ ಆಗಿರ್ಬೇಕಾ ಸರ್? ಆ್ಯಂಡ್ 30+ ತುಂಬ ಜನ ಈಗ ಫಸ್ಟ್ ಟೈಮ್ ಪೇರೆಂಟ್ಸು. ಈಸ್ ದ್ಯಾಟ್ ಒನ್ ಆಫ್ ದ ರೀಸನ್ ಫಾರ್ ಅ ಲಾಟ್ ಆಫ್ ಇನ್ಫರ್ಟಿಲಿಟಿ? ಸೊ ನಿಮ್ಮ ಕ್ವೆಶನನ್ನು ನಾನು 2-3 ಭಾಗದಲ್ಲಿ ಡಿವೈಡ್ ಮಾಡಿ. ಈಗ ಕ್ವೆಶನ್ನು 20s ದ ಬೆಸ್ಟ್ ಟೈಮ್, ಕರೆಕ್ಟ್. ಏನು ಹೇಳ್ತಾರೆ ಬೈ ನೇಚರ್, ಹೇಗೆ ಅಂದರೆ ಒಂದು ಹೆಣ್ಮಗು ಹುಟ್ಟಿದಾಗ ಅವ್ರಿಗೆ ಇಷ್ಟು ಮೊಟ್ಟೆಗಳಿರುತ್ತಂತ ಓವರೀಸಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ರೈಟ್. ಸೊ ನಾವು ಹೇಗೆ ಹೇಳ್ತೀವಿ ಸ್ಕೂಲಲ್ಲಿ, ನೀವು 1 to 100 ರ್ಯಾಂಕ್ ನಿಲ್ಲಿಸ್ತಾರೆ, ಫಸ್ಟ್ ಯಾರು ರ್ಯಾಂಕ್ ಬರ್ತಾರೆ ಆ ಮೊಟ್ಟೆಗಳ ತಾನೆ ಅದೇ ಥರ ಆ ಮೊಟ್ಟೆಗಳು ಅದೇ ಥರ ರ್ಯಾಂಕ್ಡ್ ಆಗಿರುತ್ತೆ. ಸೊ ಫಸ್ಟ್ ಫ್ಯೂ ಎಗ್ಸ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಇರುತ್ತೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಮತ್ತು ಅಂಗವಿಕಲತೆ ಆಗೋ ಚಾನ್ಸಸ್ಸು, ಬುದ್ಧಿಹೀನತೆ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ ಆ ಟೈಮ್ ಮಗುಗೆ. ಕರೆಕ್ಟ್. ಸೊ ಈಗ ವಯಸ್ಸಾಗ್ತಾ ಆಗ್ತಾ ಆಬ್ವಿಯಸ್ಲಿ ನಾವು ಈಗ ಸಪೋಸ್ ಮಧ್ಯದಲ್ಲಿ ತೊಗೊಂಡ್ವಿ 30, ವಾಟ್ ಡು ಯು ಸೇ, 30 ಏಜ್ ಆದಮೇಲೆ ಹೇಗೆ ನಾನು ಹೇಳೋದು 30 ಅಂದರೆ ನೀವು ಈಗ ಒಡಿಸೆ 40ರಿಂದ 60ನೇ ರ್ಯಾಂಕ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾರೆ. ಹೌದು. ಓಕೆ, ಅವರು ಪಾಸ್ ಆಗ್ತಾರೆ, ಅವರು ಕೆಲಸ ಮಾಡ್ತಾರೆ, ಅವ್ರದ್ದು ಎಲ್ಲ ಎಂದರೆ ಏನು ಬೇಕು ಆ ಥರ ದುಡ್ಡು. ಅದೇ ಥರ ಇಫ್ ಯು ಟೇಕ್ 30 ಅಂತ ಹೇಳಿದ್ರೆ ನಾನು ಈ 40ರಿಂದ 60 ರ್ಯಾಂಕ್ ಸ್ಟೂಡೆಂಟ್ಸ್ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ನೀವು ಕೇಳೋದು 35 ಮೇಲೆ ಆಗತ್ತಾ ಅಂತ. ದೆನ್ ಯು ಆರ್ ಸ್ಟಿಲ್ ದೇರ್. 70ಇಂದ 80 ರ್ಯಾಂಕ್ವರೆಗೂ ಇದ್ದಾರೆ. ನೀವು 40 ಹೋದಾಗ ಲಾಸ್ಟ್ ರ್ಯಾಂಕು ಅವ್ರು ಪಾಸು ಆಗ್ತಾರೆ, ಬಟ್ ಎಷ್ಟು ಮಟ್ಟಿಗೆ ಅವರು ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅದು ಹೇಳಲಿಕ್ಕಾಗಲ್ಲ. ಅದೇ ಥರ
ಏಜ್ ವೈಸ್ ನಾವು ಡಿವೈಡ್ ಮಾಡ್ಕೊಂಡ್ರೆ 20s to 30s ಇಸ್ ದ ವೆರಿ ಗುಡ್ ಟೈಮ್. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಈಗ ಸೊಸೈಟಿ ಹೇಗೆ ಅಂದರೆ ಎಲ್ಲ ಹೆಣ್ಮಕ್ಳು ಒಂದು ಕೆರಿಯರ್ ಇರುತ್ತೆ, ದುಡಿಬೇಕು, ಅವ್ರಿಗೂ Yeah. ಒಂದು ಕಾಲಲ್ಲಿ ನಿಂತ್ಕೊಬೇಕು, ಹ್ಮ್. ಅವ್ರಿಗೂ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು. ಈಗ Independent ಆಗಿರ್ಬೇಕು. ನಮ್ಮ ಇಂಡಿಯಾ ಟೀಮ್ ಈಗ ಫೈನಲ್ಸ್ ಆಡ್ತಾ ಇದೆ, True. ಆ ಹುಡುಗಿರ್ಗೀಗ ಇಲ್ಲ ನಿಮ್ಮ ಫಸ್ಟ್ ಮಕ್ಳು ಮಾಡ್ಕೊಂಬನ್ನಿ ಅಂತ ಹೇಳಕ್ಕಾಗತ್ತಾ? Absolutely So, right. ಅದೇ ಥರ ಹ್ಮ್. ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್. ಹ್ಮ್. ಸೊ 30s ಇಸ್ ನಾಟ್ ವೆರಿ ಲೇಟ್. 30ಇಂದ ಮಕ್ಕಳಾಗಲ್ಲ ಅಂತೇನಿಲ್ಲ. ನಮಗೆ ಈಗೀಗ ಆ್ಯಕ್ಚುಲಿ ನನ್ನ ಪ್ರಾಕ್ಟೀಸಲ್ಲಿ ನಾವು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಲೈಕ್ 30-40% ಆಫ್ ಮೈ ಪೇಷಂಟ್ಸ್ ಆರ್ ಅಬೌವ್ 35 years. ಆ್ಯಂಡ್ ಆಲ್ಮೋಸ್ಟ್ 5-10% ಆರ್ ಅಬೌವ್ 40 years. ಓಕೆ. ಏನಂದರೆ ನಮಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಏನೆಲ್ಲ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಥರ ಅವ್ರನ್ನ ಬಾಡಿನ ಪ್ರೆಗ್ನೆನ್ಸಿನ ಟೇಕ್ ಕೇರ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಕೋಬೇಕಾಗತ್ತೆ. ಅಷ್ಟೇ. ಅದು ಬಿಟ್ಟರೆ ಐ ಡು ನಾಟ್ ಸಿ ದಟ್ ಇಟ್ ಈಸ್ ಅ ಬಿಗ್ ಚಾಲೆಂಜ್. ಸೊ 35+ ಯಾರಿದ್ದಾರೆ, ಯಾರಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಹೇಳ್ದಂಗೆ ರ್ಯಾಂಕ್ ಸಿಸ್ಟಮ್ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ಇಟ್ ಈಸ್ ನಾಟ್ ಲೈಕ್ ವೆರಿ ಕನ್ಸರ್ನಿಂಗ್, ಮಾಡೋಕ್ಕೆ ಹೋಗಬಾರ್ದು ಅಂತ ಖಂಡಿತ ಇಲ್ಲ, ಅದು ಇಲ್ಲವೇ ಇಲ್ಲ. ನಾವು ಇಲ್ಲಿವರೆಗೂ ಯಾವುದೇ ಪೇಷಂಟ್ ನಮ್ಗೆ ಬಂದ್ರೂ ಅವ್ರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ನಡೀತಾ ಇದೆ, ಯೂಟ್ರಸ್ ಚೆನ್ನಾಗಿದೆ, ಓವರೀಸಲ್ಲಿ ಮೊಟ್ಟೆಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ನಿಮ್ಗೆ ಮಕ್ಕಳು ಆಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಸರ್. ಅದೊಂದು ಏನಂತಾರೆ, ಅದು ದೈವಿಚ್ಛೆ ನೀವು ಹೇಳ್ಬೇಕಂದ್ರೆ. ಈಗ ನಾವು ಎಷ್ಟೊಂದು ಸತಿ ನೋಡಿದ್ದೀವಿ, ಫೈಲ್ಸ್ ಬರುತ್ತೆ, ಒಂದು 38-40 years, 38-39 years ಅಂತ ಬಂದಿರ್ತಾರೆ. ನೀವು ಮಕ್ಕಳೇ ಆಗಲ್ಲ, ನೀವು IVF ಮಾಡಿಸ್ಕೊಳ್ಳಿ, ನೀವು ಇದು ಮಾಡಿಸ್ಕೊಳ್ಳಿ, ನೀವು ದತ್ತು ತೊಗೊಂಬಿಡಿ ಅಂತ ಎಲ್ಲ ಹೇಳಿರ್ತಾರೆ. ಒಂದು 2-3 ತಿಂಗಳಾದ್ಮೇಲೆ ಅವರೇ ಪ್ರೆಗ್ನೆಂಟ್ ಆಗಿ ಬಂದು. ಸೊ ಸೈನ್ಸ್ಗೆ ಎಲ್ಲದನ್ನೂ ಆನ್ಸರ್ ಮಾಡಲಿಕ್ಕಾಗಲ್ಲ, ಕೆಲವು ಆಗತ್ತೆ, ಆಗದೆ ಇರೋದು. ಈಗ ಇತ್ತೀಚೆಗೆ ನೀವು ನಿಮ್ಮ ಕಾಂತಾರ ಪಿಕ್ಚರ್ ನೋಡಿದ್ರಿ ಅಲ್ವಾ? ಹೌದು. ಅದರಲ್ಲಿ ಒಂದು ಸೀನ್ ಇದೆ, ನಿಮ್ಗೆ ನೆನಪಿದೆ? ಹೌದು. ಅದರಲ್ಲಿ ಒಂದು ಶಿಕಾರಿಗೆ ಹೋಗಿ ಬಂದಾದ್ಮೇಲೆ ಏನು ಹೇಳ್ತಾರೆ, ಏನು ಮಾಡಿದೆ ನನಗೆ ಹಿಂಗೆ ಪ್ರೆಗ್ನೆಂಟ್ ಆಗೋದ್ರಿಂದ. ಎಷ್ಟು ಏಜ್, ವಯಸ್ಸಾದ ಹುಡುಗಿ, Yes. ವಯಸ್ಸಾದ ಹೆಂಗಸು, ವಯಸ್ಸಾದ ಗಂಡಸು. ಆ ಟೈಮಲ್ಲೆಲ್ಲ ಆಗ್ತಿತ್ತಲ್ಲ ಸರ್, ಅದೇ ಥರ ಈಗಲೂ ಆಗತ್ತೆ. ಸೊ ನೀವು 40ವರೆಗೂ ಡಿಲೇ ಮಾಡಿ ಅಂತ ಹೇಳ್ತಾ ಇಲ್ಲ. Yes. ನಮ್ಮ ಅಡ್ವೈಸ್ ಏನಂದರೆ, ಎನಿವನ್ ಹೂ ಇಸ್ ಪ್ಲಾನಿಂಗ್ ಕೆರಿಯರ್, ಅಂದರೆ ಹ್ಮ್. ಕೆರಿಯರ್ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇದ್ದೀವಿ, ನಾವು 30 ಮೇಲ್ ಆದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀವಿ ಅಂದರೆ ನಾವು ಹೇಳೋದು, ಗೆಟ್ ಯುವರ್ ಸೆಲ್ಫ್ ಅಸೆಸ್ಡ್. ಅಂದರೆ ಕೆಲವು ಕಾಯಿಲೆಗಳು, ಕೆಲವು ಅಂತಾರೆ ಕಂಡೀಷನ್ಸ್ ಏಜ್ ಆಗ್ತಾ ಆಗ್ತಾ ಯೂಟ್ರಸ್ಗೂ ಓವರೀಸ್ಗೂ ಎಫೆಕ್ಟ್ ಆಗುತ್ತೆ. ಹ್ಮ್. ಆ ಥರ ಏನಾದರೂ ಆಗ್ತಿದೆ, ಲೈಕ್ Such as, sir? ಗರ್ಭಕೋಶದಲ್ಲಿ ಗೆಡ್ಡೆಗಳು ಬರೋದು. ಹ್ಮ್. ನಾವು ಹೇಳೋದು, ಎನಿವನ್ ಹೂ ಇಸ್ ಲೆಸ್ ದೆನ್ 30 years ಆಫ್ ಏಜ್, ಗರ್ಭಕೋಶದಲ್ಲಿ ಗೆಡ್ಡೆ ನಾವು ಒಂದು 5-10% ಅಲ್ಲಿ ನೋಡ್ತೀವಿ. This is what we call as fibroids. Fibroids, Fibroids, correct, correct. fibroids. Then ಬಂದು 30-40 years ಅಲ್ಲಿ we say almost 30%-40% of them will have fibroids. ಹ್ಮ್. ಸೊ ನಿಮ್ಗೆ ಆ ಥರ ಗೆಡ್ಡೆಗಳು ಬರ್ತಿದೆ ಅಂತ ನೋಡಬೇಕು. ಮತ್ತು ಇತ್ತೀಚೆಗೆ ನಾವು ಇನ್ನೊಂದು ಏನು ತುಂಬ ಕಾಮನ್ ಆಗಿ ನೋಡ್ತಾ ಇರೋದಂದರೆ 2 ಪ್ರಾಬ್ಲಮ್. ಒಂದು ಪಾಲಿಸಿಸ್ಟಿಕ್ ಅಂತ ಹೇಳಿ. ಪಾಲಿಸಿಸ್ಟಿಕ್ ಅಂದರೆ ಮೊಟ್ಟೆಕೋಶದಲ್ಲಿ ತುಂಬ ಮೊಟ್ಟೆಗಳಿದೆ, ಹಾರ್ಮೋನ್ ವ್ಯತ್ಯಾಸ ಜಾಸ್ತಿ, ಲೈಫ್ ಸ್ಟೈಲ್ ತುಂಬ ಏನಂತಾರೆ, ಜಿಡ್ಡಿನ ಪದಾರ್ಥ ತಿಂದು, ಎಕ್ಸಸೈಸ್ ಇಲ್ಲದೆ, ಸ್ಟ್ರೆಸ್ಸು, ಕೆಲಸ, ಅದರ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪಾಲಿಸಿಸ್ಟಿಕ್ ಓವರೀಸ್ ಆಗ್ಬಿಡುತ್ತೆ. ಆ ಥರ ಆದಾಗ ಅವ್ರಿಗೆ ಸ್ವಲ್ಪ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಚಾಲೆಂಜಿಂಗ್. ಆ ಥರ PCOS ಅಲ್ಲ sir ಅದು? PCOS ಆ ಥರ ಏನೋ ಕಂಡೀಷನ್ ಡೆವಲಪ್ ಆಗ್ತಿದೆ ಅಂತ. PCOS ಇಸ್ ಸ್ಟಿಲ್ ಮ್ಯಾನೇಜಬಲ್ ಸರ್, ವೆರಿ ವೆರಿ ಮ್ಯಾನೇಜಬಲ್. ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ವಿಚ್ ವಿ ಆರ್ ನಾವು ಕಾಣ್ತಾ ಇರೋದಂದರೆ, ಮೊಟ್ಟೆಕೋಶದಲ್ಲಿ ಮೊಟ್ಟೆ ಅಂಶ ಕಮ್ಮಿ ಆಗೋದು, ತುಂಬಾ ಕಮ್ಮಿ ಆಗ್ಬಿಡೋದು. ಲೋ ಓವೇರಿಯನ್ ರಿಸರ್ವ್ ಅಂತ ಏನು ಹೇಳ್ತೀವಿ, AMH ಕಮ್ಮಿ ಆಗೋದಲ್ಲ. ಮೇ ಬಿ ಎನ್ವಿರಾನ್ಮೆಂಟ್ ಒತ್ತಡ, ಇಲ್ಲ ಸ್ಟ್ರೆಸ್, ಅದರಿಂದ ಲೈಫ್ ಸ್ಟೈಲ್, ಇಲ್ಲ ಎಪಿಜೆನೆಟಿಕ್ ಚೇಂಜ್ ಅಂತೇಳಿ, ಅದ್ರ ಕಾರಣ ಮೊಟ್ಟೆಗಳು ತುಂಬಾ ಬೇಗ ಖಾಲಿ ಆಗ್ತಾಯಿದೆ. ನಾನು ಮೊದಲೇ ಹೇಳ್ದಂಗೆ, ಹೆಣ್ಮಗು ಒಂದು ಹುಟ್ಟಿದಾಗ ಇಷ್ಟು ಮೊಟ್ಟೆಗಳಿದೆ ಅಂತ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಹುಟ್ಟುವಾಗಲೇ. ಸೊ ಕ್ರಮೇಣವಾಗಿ ಏಜ್ ಆಗ್ತಾ ಆಗ್ತಾ ಮೊಟ್ಟೆಗಳ ಅಂಶ ಕಮ್ಮಿ ಆಗ್ತಾ ಇರುತ್ತೆ. ಎಲ್ಲ ಮೊಟ್ಟೆಗಳು ಖಾಲಿ ಆದಮೇಲೆ ಋತುಚಕ್ರ ಹೆಂಗೆ ನಿಲ್ಲತ್ತೆ, ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅ ಏಜ್ ರಿಲೇಟೆಡ್ ಚೇಂಜ್. ಬಟ್ ಈ ಕಂಡೀಷನ್ ಇಸ್ ಹ್ಯಾಪನಿಂಗ್ ವೆರಿ ವೆರಿ ಅರ್ಲಿ ನಾವು. ಒಂದು ಮೆನೋಪಾಸ್ ಆಗೋದು ನಾರ್ಮಲ್ ಆವರೇಜ್ ಏಜ್ ಎಷ್ಟಿತ್ತು ಸರ್ ಮುಂಚೆ, ಇವಾಗ ಯೂಶಲಿ ಹೇಗಿದೆ? ನಾವು ಆವ್ರೇಜ್ ಏಜ್ ಹೇಳ್ಬೇಕಂದ್ರೆ, ಮೊದಲು ಯೂಸ್ ಟು ಸೇ ಅರೌಂಡ್ 46 ಇಸ್ ಅನ್ ಆವ್ರೇಜ್ ಇಂಡಿಯನ್ ಏಜ್ ಫಾರ್ ಹ್ಯಾವಿಂಗ್ ಮೆನೋಪಾಸ್. ಎನಿವನ್ ಯಾರಿಗಾದ್ರೂ 40 ವರ್ಷಕ್ಕಿಂತ ಮುಂಚೆ ನಾವು ಏನಾದರೂ ಮೆನೋಪಾಸ್ ಆದಾಗ ಅವ್ರನ್ನ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಇಲ್ಲ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತಿದ್ವಿ. ಸೊ ಈಗ ಏನಾಗಿದೆ, ದಿಸ್ ಸೆಟ್ ಆಫ್ ಪೇಷಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂದರೆ ನಾವು 30-35 ಆಲ್ರೆಡಿ ಎಗ್ಸ್ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟು. ಸೊ ಎನಿವನ್ ಹೂ ಇಸ್ ಪ್ಲಾನಿಂಗ್ ದರ್ ಕೆರಿಯರ್ ಪೋಸ್ಟ್ಪೋನ್ ಮಾಡ್ತೀವಿ ಅಂದಾಗ, ಅವರು ಒಂದು ಡಾಕ್ಟರ್ ಹತ್ರ ಸಲಹೆ ತೊಗೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು, ಮೊಟ್ಟೆಕೋಶದಲ್ಲಿ ಮೊಟ್ಟೆಗಳು ಹೇಗಿದೆ, ಗರ್ಭಕೋಶ ಹೇಗಿದೆ, ಅದರ ಅಕ್ಕಪಕ್ಕ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡ್ರೆ
ಅಟ್ಲೀಸ್ಟ್ ನಾವು ಅಬ್ವಿಯಸ್ಲಿ ನಾವು ಆಸ್ಟ್ರಾಲಜರ್ ಥರ ಒಂದು 10 ವರ್ಷ 20 ವರ್ಷದ ಇದು ಎಂತಾರೆ ಚಾರ್ಟ್ ಕೊಡ್ಲಿಕ್ಕಾಗಲ್ಲ. ರೈಟ್. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟೆಲ್ ಇನ್ನೊಂದು 2 ವರ್ಷ ಕಾಯ್ಬೋದು, ಇಲ್ಲೊಂದು 3 ವರ್ಷ ಕಾಯ್ಬೋದು, ಇಲ್ಲ ಎವ್ರಿ ಸೆಕೆಂಡ್ ಇಯರ್ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ದ ಚೆಕ್. ಆ ಥರ ಮಾಡಿದಾಗ ಅಟ್ಲೀಸ್ಟ್ ಯು ಆರ್ ಶ್ಯೂರ್ ಓಕೆ ನಮ್ಮದು ಬೇರೆ ಏನೋ ದೊಡ್ಡ ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ, ನಮಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು, ಇಲ್ಲ ಡೈರೆಕ್ಟಾಗಿ IVF ಹೋಗ್ಬೇಕು, ಆ ಥರ ಸಿಚುವೇಶನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಯಾಕಂದರೆ ನಾವು ಸಾಕಷ್ಟು ಜನ ನೋಡಿದ್ದೀವಿ. ಹೇಗೆ ಅಂದರೆ ಒಂದು 27-28 ಏಜಲ್ಲಿ ಮದುವೆ ಆಗಿರ್ತಾರೆ, ಒಂದು 4 ವರ್ಷ ಬೇಡ 5 ವರ್ಷ ಬೇಡ ಅಂತ ಇಟ್ಕೊಂಡಿರ್ತಾರೆ. ಬಟ್ 33-34 ಇಯರ್ಸ್ ಬಂದಾಗ ಮೊಟ್ಟೆಗಳೇ ಇಲ್ಲ. ದೆನ್ ಅವರು ಅವಾಗ ಪಶ್ಚಾತ್ತಾಪ ಪಡ್ತಾರೋ, ಅಯ್ಯೋ ನಾವು ಮೊದಲೇ ಮಾಡ್ಕೋಬೋದಿತ್ತು, ಈಗಿಲ್ಲ, ಹಿಂಗಾಗೋಯ್ತು ಅಂತ. ಆ ಸಿಚುವೇಶನ್ ಬರೋದಕ್ಕಿಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ ನಾವು ಮೊಟ್ಟೆಗಳು ಕಮ್ಮಿ ಆಗ್ತಾ ಇದೆ, ಇಲ್ಲ ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಬೆಳೀತಾ ಇದೆ, ಅದಕ್ಕೆ ಒಂದು ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡು ನಾವು ಎಲ್ಲಿವರೆಗೂ ಕೆರಿಯರ್ನ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಇಟ್ಸ್ ಲೈಕ್ ಯು ಟು ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಕೆರಿಯರ್ ಆ್ಯಂಡ್ ಯುವರ್ ದ ರೀಪ್ರೊಡಕ್ಟಿವ್ ಸ್ಟೇಜ್. ಸೊ ಆ ಥರ ಮಾಡಿದಾಗ ಇಟ್ ಈಸ್ ಯು ಕ್ಯಾನ್ ಪೋಸ್ಟ್ಪೋನ್ ಇಟ್ ಟಿಲ್ 33-35 ಆಲ್ಸೋ. ಆ ಥರ ಮಾಡಬಾರ್ದು ಅಂತೇನಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಕನ್ಸಲ್ಟ್ ಮಾಡ್ಕೊಂಬಿಟ್ಟು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಕರೆಕ್ಟ್. ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ಇರುತ್ತೆ ಸರ್, ಯಾರೋ ಪೇಷಂಟ್ಸ್ ಬರ್ತಾರೆ ಒಂದು ಸರ್ಟನ್ ಏಜ್ ಆದಮೇಲೆ ಆರ್ ಲೆಟ್ಸ್ ಸೇ 40+ ಆದಮೇಲೆ ಬಂದಿದ್ದಾರೆ, 45+ ಆದಮೇಲೆ ಬಂದಿದ್ದಾರೆ. ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ಇರುತ್ತೆ, ನೀವು ಹೇಳ್ತೀರಾ ಇಟ್ಸ್ ನಾಟ್ ಅಡ್ವೈಸಬಲ್ ನಿಮಗೆ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಇವಾಗ ಅಂತ ಇನ್ಸ್ಟೆನ್ಸ್? ಈಗ 40 ಮೇಲೆ ಬಂದಾಗ ನಾನು ಆಗಲೇ ಹೇಳ್ತನಲ್ಲ, ಯು ಆರ್ ಡೀಲಿಂಗ್ ಅಟ್ 90 to 100 ರ್ಯಾಂಕ್ ಕೈಂಡ್ ಆಫ್ ಸ್ಟೂಡೆಂಟ್. ಎಸ್. ಸೊ ನಿಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ವಿಸೆ ಯುವರ್ IVF ಅಂತ ಹೋದಾಗ 40 ಇಯರ್ಸ್ಗೆ ವಿಸೆ ಅರೌಂಡ್ 15-20% ಚಾನ್ಸೆ, ಅದ್ರ ಮೇಲೆ ಹೋಗಲ್ಲ 15 ಅಂತ ಹೇಳಿ. ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. 45 ಯೂಶ್ವಲಿ ವೆರಿ ಡಿಫಿಕಲ್ಟ್ ನ್ಯಾಚುರಲಿ ಆಗೋದು, ಬಟ್ ಆಗಿಲ್ಲ ಅಂತೆಲ್ಲ ಆಗತ್ತೆ. ಕೆಲವು ಆಗಿದ್ದಾರೆ, ಬಟ್ ನೀವು ಅದು ಯಾರೋ ಒಬ್ಬರದ್ದು ಎಕ್ಸಾಂಪಲ್ ತೊಗೊಂಡು ನಮಗೂ ಆಗತ್ತೆ ಅಂತ ಕಾಯಬಾರ್ದು. ದೇರ್ ಇಸ್ ಸಮಥಿಂಗ್ ಎಲ್ಸ್ ಆಲ್ಸೋ. ವಾಟ್ ಆರ್ ದ ಕಂಡೀಷನ್ ವೇರ್ ವಿ ಸೇ ನಿಮ್ಗೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಬಾರ್ದು ಅಂತ? ಯೂಟ್ರಸ್ ಓವರೀಸ್ ಸಂಬಂಧಪಟ್ಟ ಯಾವುದು ಕಂಡೀಷನ್ ಅಂದರೆ ನಿಮ್ಗೆ ಏನಾದರೂ ಕ್ಯಾನ್ಸರ್ ಆ ಥರ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ಯು ಟು ಅವಾಯ್ಡ್ ಪ್ರೆಗ್ನೆನ್ಸಿ, ಲೈಕ್ ಸರ್ವೈಕಲ್ ಕ್ಯಾನ್ಸರೋ ಇಲ್ಲ ಯೂಟ್ರೈನ್ ಕ್ಯಾನ್ಸರ್. ಇಲ್ಲ ಅಂದರೆ ಜನರಲಿ ಬೈ ಏಜ್ ಆಫ್ 40 BP ಶುಗರ್ ತುಂಬ ಜಾಸ್ತಿ. ಸೊ ಇಂಥವ್ರಿಗೆ ಏನು ಮಾಡ್ತೀವಿ ನಾವು, ಫಸ್ಟ್ ವಿ ಟೇಕ್ ದ ಫಿಟ್ನೆಸ್, ಅಂದರೆ ಎಕೋ ಮಾಡ್ಕೊಳ್ತೀವಿ, TMT ಮಾಡ್ತೀವಿ, ಸ್ಟ್ರೆಸ್ ಎಲ್ಲ ಮಾಡಿಕೊಂಡು ಅವ್ರ ಹಾರ್ಟ್ ಓಕೆ ಕನೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ, ಬೇರೆ ಕಿಡ್ನಿ ಲಿವರ್ ಅದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಗೋ ಥ್ರೂ. ಬಟ್ ದೇರ್ ಆರ್ ಸರ್ಟನ್ ಕಂಡೀಷನ್, ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ಆ್ಯಂಡ್ ಬ್ಲಡ್ ರಿಲೇಟೆಡ್ ಕಂಡೀಷನ್ ವೇರ್ ವಿ ಸೇ ಡು ನಾಟ್. ಲೈಕ್ ಹಾರ್ಟ್ ತುಂಬ ವೀಕ್ ಇದೆ, ಆಲ್ರೆಡಿ ಹ್ಯಾವ್ ಸಮ್ ಕಾರ್ಡಿಯೋಮೆಗಾಲಿ ಅಂತ ಹೇಳಿ, ವಾಲ್ವ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಹೈಪರ್ ಟೆನ್ಷನ್ ಕಂಟ್ರೋಲೇ ಆಗ್ತಾ ಇಲ್ಲ. Because blood pressure is very Yes, important yes. during pregnancy. Yes. ಸೊ ನಮ್ಗೆ ಏನಂದರೆ ಅಟ್ ಎನಿ ಗಿವನ್ ಟೈಮ್ ಮಗು ಆಗೋದು ಇಸ್ ನೆಕ್ಸ್ಟ್ ಥಿಂಗ್. ಬಟ್ ಇಲ್ಲಿ ಒಂದು ತಾಯಿ ಅಂದರೆ ಒಂದು ಲೇಡಿ ಇಸ್ ದರ್, ಅವ್ರ ಲೈಫ್ನ ರಿಸ್ಕ್ ಹಾಕ್ಬಾರ್ದು ಅಂದ್ಕೊಂಡು ಓನ್ಲಿ ಇಫ್ ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ವಿ ಸೇ ಡೋಂಟ್ ಟ್ರೈ. ಅದರ್ವೈಸ್ ಐ ವಿಲ್ ಟೆಲ್ ಯು ಸೂರಜ್, ಲಾಸ್ಟ್ ಇಯರ್ ವಿ ಹ್ಯಾಡ್ ಒನ್ ಪೇಷಂಟ್, BP ಇತ್ತು, ಶುಗರ್ ಇತ್ತು, ಫೈಬ್ರಾಯ್ಡ್ಸ್ ಇತ್ತು, ಬಟ್ ಶಿ ವಾಸ್ ವೆರಿ ಬೆಂಟ್, ಅದೇ ನನಗೆ ಮಗು ಆಗಲೇಬೇಕು, ನಂದೇ ಆಗಬೇಕು, ನನ್ನ ಹೊಟ್ಟೆಲ್ಲೇ ಬೆಳಿಬೇಕು ಅಂತ. ಅವ್ರದ್ದು ಶಿ ಕೇಮ್ ಟು ಅಸ್ ಅಟ್ ಏಜ್ ಆಫ್ 47. Okay. ಸೊ ಅವ್ರದ್ದು ನಾವು ಏನಂತಾರೆ ಗೆಡ್ಡೆ ತೆಗ್ದು, ಫೈಬ್ರಾಯ್ಡ್ಸ್ ತೆಗ್ದು, BP ಶುಗರ್ ಕಂಟ್ರೋಲ್ ಮಾಡಿ, ಅದೆಲ್ಲ ಮಾಡಿ ರೆಡಿ ಮಾಡೋಷ್ಟಾಗ ಶಿ ಹ್ಯಾಡ್ ಬಿಕಮ್ 48.5. ಈ ಕನ್ಸೀವ್ಡ್, ಬಟ್ ಇನ್ ಪ್ರೆಗ್ನೆನ್ಸಿ ಆಲ್ಸೋ ನಮಗೆ BP ಶುಗರ್ದು ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಬಟ್ ವಿ ಕುಡ್ ಅಂದರೆ ಒಂದು 8 ತಿಂಗಳವರೆಗೂ ವಿ ಡೆಲಿವರ್ ಆಯಿತು, ಮಗುನು ಈಗ ಚೆನ್ನಾಗಿದೆ. ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದರೆ ಆಗ ಸಾಧ್ಯ ಅಂತ ಇಲ್ಲ, ಆಗಬಾರ್ದು ಅಂತಿಲ್ಲ, ಬಟ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಎಫರ್ಟ್. ನಿಮಗೆ ಎಂತಾರೆ ನಿಮ್ಮ ಹೆಲ್ತ್ನ ನಾರ್ಮಲೈಸ್ ಮಾಡಿ, ವಿ ನೀಡ್ ಟು ಆಲ್ಸೋ, ಪ್ರೆಗ್ನೆನ್ಸಿ ಆಲ್ಸೋ ಇಸ್ ವೆರಿ ಚಾಲೆಂಜಿಂಗ್. ಸೊ ಎನಿವನ್ ಹೂ ಇಸ್ ರಿಯಲಿ ಪ್ರಿಪೇರ್ಡ್ ಅಂದರೆ ಮಾಡ್ಬೋದು. It's not an easy journey. ಇಟ್ಸ್ ನಾಟ್ ಎನ್ ಈಸಿ ಜರ್ನಿ, ಆಫ್ ಕೋರ್ಸ್ ನಾಟ್. Coming to males, ಈಗ Okay. ಅವ್ರ ಸ್ಪರ್ಮ್ ಕ್ವಾಲಿಟಿ ಹೇಗೆ ಚೇಂಜ್ ಆಗುತ್ತೆ ಆಫ್ಟರ್ ಅ ಸರ್ಟನ್ ಏಜ್? ಬಿಕಾಸ್ ನನಗೆ ಗೊತ್ತಿದ್ದಂಗೆ ಆರ್ ನಾನು ಓದ್ದಂಗೆ ಮೇಲ್ಸ್ ಕ್ಯಾನ್ ಪ್ರೊಡ್ಯೂಸ್ ಸ್ಪರ್ಮ್ ಎವ್ರಿ 90 days, ನ್ಯೂ ಸ್ಪರ್ಮ್ಸ್. ವುಮೆನ್ ಹುಟ್ಟಿದಾಗಲೇ ಅವ್ರಿಗೆ ಎಗ್ಸ್ ಬರುತ್ತೆ, ಆ್ಯಂಡ್ ಓನ್ಲಿ ವೆನ್ ದೀಸ್ ಟು ಮೀಟ್ ಬೇಸಿಕ್ಲಿ ದಟ್ಸ್ ವೆನ್ ದ ಫರ್ಟಿಲೈಸೇಷನ್ ಆರ್ ಪ್ರೆಗ್ನೆನ್ಸಿ ಹ್ಯಾಪನ್ಸ್. Correct. ಈಗ ಮೇಲ್ 35+ ಮೇಲೆ ಆಗಿದ್ದಾರೆ, ಅದು ಒಂದು ದೊಡ್ಡ ಫ್ಯಾಕ್ಟರ್ ಸರ್ ಇನ್ಫರ್ಟಿಲಿಟಿಗೆ? ಸರ್ ಈಗ ಏನಿದೆ ಅಂದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಏನಂದರೆ ಸ್ಪರ್ಮ್ ಕೌಂಟ್, ವಾಲ್ಯೂಮ್ ಆ್ಯಂಡ್ ವಾಟ್ ಇಸ್ ಇಟ್ ಕಾಲ್ಡ್ ಮಾರ್ಫಾಲಜಿ ತುಂಬಾ ಕಮ್ಮಿ ಆಗ್ತದೆ. ಓಕೆ, Sorry sir, sperm count is basically the number of sperms that Number are of present sperms, in sperm. correct.
ಸೊ ನೀವು ಹೇಳ್ದಂಗೆ ವಾಟ್ ಯುವರ್ ನಾಲೆಜ್ ವಾಸ್ ರೈಟ್. ಸೊ ಎವ್ರಿ ಡೇ ದರ್ ಆರ್ ನ್ಯೂ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ವಿಚ್ ಆರ್ ಪ್ರೊಡ್ಯೂಸ್, ನಾಟ್ ಒನ್, ಮಿಲಿಯನ್ಸ್. ಅಂದರೆ 10 ಲಕ್ಷ 20 ಲಕ್ಷ, ಸಮ್ಟೈಮ್ಸ್ ಇವನ್ 100 ಲಕ್ಷವರೆಗೂ 1 ಕೋಟಿವರೆಗೂ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಗಂಡಸರಲ್ಲಿ ಅಂದರೆ ಪುರುಷರಲ್ಲಿ ಏನು ಅಂದರೆ ವಿ ಸೇ ಅಪ್ ಟು 45 to 50ವರೆಗೂ ಕೆಲವು ಟೈಮ್ ದ ಸ್ಪರ್ಮ್ ಇಸ್ ಮೇಂಟೈನ್ಡ್ ಇನ್ ದ ಕ್ವಾಲಿಟಿ, ಇನ್ ದ ಫಂಕ್ಷನ್, ಬೆಸ್ಟ್ ಕ್ವಾಲಿಟಿ. ಎಸ್, ಇಟ್ ಈಸ್ ಮೇಂಟೈನ್ಡ್. ಬಟ್ ನಾವು ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನಂದರೆ ಈಗ ಇತ್ತೀಚೆಗೆ ನಮಗೆ ಏನು ಎನ್ವಿರಾನ್ಮೆಂಟಲ್ ಚೇಂಜಸ್ ನಡೀತಿದೆಯಲ್ಲ, ಇಟ್ ಹಸ್ ನಾವು ಈಗ ಬಿಫೋರ್ 2000 ದೆನ್ ಆಫ್ಟರ್ 2000 ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ 2000 ಆದಮೇಲೆ ದ ಕೈಂಡ್ ಆಫ್ ಡಿಸೀಸಸ್, ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿಚ್ ಯು ಆರ್ ಸೀಯಿಂಗ್ ಇಸ್ ಆಲ್ ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟ್ ಆ್ಯಂಡ್ ವರ್ಲ್ಡ್ ಲೈಫ್ ಸ್ಟೈಲ್ ಚೇಂಜಸ್. ಜೀವನ ಫುಲ್ ಒತ್ತಡ. ಈಗ ಏನಂದರೆ 21, 22ಗೆ ಅವ್ರು ಇಂಜಿನಿಯರಿಂಗ್ ಮುಗಿಸ್ತಾರೆ, ಜಾಬ್ಗೆ ಹೋಗ್ತಾರೆ, ಅಲ್ಲಿ ಕೆಲಸ, ಲ್ಯಾಪ್ಟಾಪ್ ಮೇಲೆ ಇಟ್ಕೊಂಡಿರೋದು, ಮೊಬೈಲ್ ಇಟ್ಕೊಂಡಿರೋದು, ಟೋಟಲ್ ಟೈಮ್ ಆನ್ ದಟ್, ಟೀ, ಕಾಫಿ, ಕೋಕಾ ಕೋಲಾ, ವಾಟ್ ಎವರ್, ಎವ್ರಿಥಿಂಗ್ ಗೋಸ್ ಇನ್. ಈಗ ನೀವು ಇಷ್ಟೊಂದು ನಿಮ್ಮ ಬಾಡಿನ ಅಬ್ಯೂಸ್ ಮಾಡಿದ್ರೆ 35 ವರ್ಷ ಆದ್ಮೇಲೆ ಏನಾಗುತ್ತೆ? ರೈಟ್. ಅಫ್ಕೋರ್ಸ್ ಇಟ್ ಇಸ್ ನಾಟ್ ದಟ್. ಸೊ ನಾವು ಓಕೆ, ನಮಗೆ 45ವರೆಗೂ ನಮ್ಗೆ ಹೇಳಿದ್ದಾರೆ ಬುಕ್ಸಲ್ಲಿದೆ ಅಂತ, ದಟ್ ಈಸ್ ವೆನ್ ಯು ಆರ್ ಇನ್ ಐಡಿಯಲ್ ಕಂಡೀಷನ್. ನಿಮಗೆ ಶುಗರ್ ಇಲ್ಲ, BP ಇಲ್ಲ, ಬೇರೆ ಚಟಗಳಿಲ್ಲ, ಲೈಫ್ ಸ್ಟ್ರೆಸ್ಲೆಸ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಯು ಕುಡ್ ಸ್ಟಿಲ್ ಸೇ. ಇನ್ನೊಂದು, ಈಗ ನೀವು ಸಿಟಿಲಿದೆ ಅಂತಾನೆ ಮಾತ್ರ ಹಿಂಗಲ್ಲ. ಈಗ ನೀವು ಎಂತಾರೆ ಹಳ್ಳಿ ಕಡೆ, ನಮ್ಮ ಹಳ್ಳಿ ಜನ ರೈಟ್, ಅವರಲ್ಲೂ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಈಗ ಯಾಕಂದ್ರೆ ಒಂದು ಮೆಂಟಾಲಿಟಿ ಇದೆ, ಸಿಟಿಲಿ ಇದ್ದವ್ರಿಗೆ ಇದೆಲ್ಲ ರೋಗಗಳು ಒಂಥರ ಬಂದಂಗೆ, ಆಟೋಮೆಟಿಕಲಿ ಬಂದಂಗೆ. ಹಳ್ಳಿಲಿ ಇದ್ದವ್ರು ಗಟ್ಮುಟ್ ಜನ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಏನೂ ಆಗಲ್ಲ ಅಂತ. ಅದು ಯೂಶಲಿ ಅದೇ ಹೇಳೋದು ಎಲ್ಲರೂ ನನ್ನ ಹತ್ರ ಪೇಷಂಟ್. ನಾವೀಗ ಹಳ್ಳಿ ಕಡೆ, ಸರ್ ನಾವಿಲ್ಲಿ ಹಳ್ಳಿ ಜನ, ನಾವು ರೈತರು, ನಮ್ಗೆ ಹೆಂಗೆ ಸರ್ ಹಿಂಗೆ ಆಗೋಯ್ತು ಅಂತ ಹೇಳ್ತಾರೆ. ಸರ್ ಈಗ ರೈತರಾಗ್ಲಿ ಏನಾಗ್ಲಿ, ವಾಯು ಎಲ್ಲ ಕಡೆ ಏರ್ ಇಸ್ ಚೇಂಜ್. ಓಕೆ, ಸ್ವಲ್ಪ ಸಿಟಿಲಿ ಸ್ವಲ್ಪ ಜಾಸ್ತಿ ಡೆನ್ಸ್ ಇದಾಗಿರ್ಬೋದು, ಬಟ್ ಊರ್ ಕಡೆನೂ ಹವಾಮಾನ ಆ ಥರ ಚೇಂಜ್ ಆಗಿದೆ. ಮತ್ತೆ ಎಲ್ಲದ್ರಲ್ಲೂ ಕಳ್ಬರ್ಕೆ. ಫುಡ್ ನಾವೇನು ಫಸ್ಟ್ ಬೆಳೆದಿದ್ದೇ ತಿಂತಿದ್ವಿ. ಈಗ ನೀವೇನ್ ಮಾಡ್ತೀರಾ, ಬೆಳೆದಿದೆ ಎಲ್ಲ ಏನು ತಿನ್ನಲ್ಲ. ಮತ್ತೆ ಆಚೆ ಕಡೆಯಿಂದ ಬೇರೆ ಆಲ್ ದಸ್ ಮಸಾಲ, ಅದು ಎಲ್ಲ ಇರುತ್ತೆ. ಮತ್ತೆ ಸ್ಮೋಕಿಂಗ್ ಎಲ್ಲರೂ ಮಾಡ್ತಾರೆ ಹಳ್ಳಿ ಕಡೆ. ಬೀಡಿ, ಗಣೇಶ್ ಬೀಡಿ ಎಲ್ಲ ನೀವು ಮಂಗಳೂರು ಕಡೆ ಗೊತ್ತಲ್ಲ, ಅದೆಲ್ಲ ಇರುತ್ತೆ. ಸೊ ಅದರಿಂದ ವಿ ಆರ್ ಸೀಯಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಈವನ್ ಇನ್ ದ ರೂರಲ್ ಏರಿಯಾ. ಇಟ್ ಈಸ್ ನಾಟ್ ದಟ್. ಆ್ಯಂಡ್ ನಮಗೆ ಏನಂದರೆ, ನಮ್ಗೆ ಆಲ್ರೆಡಿ ಇಟ್ ಈಸ್ ಡಿಕ್ಲೇರ್ಡ್ ಇಂಡಿಯಾ ಈಸ್ ಡಯಾಬಿಟಿಕ್ ಎಪಿಡೆಮಿಕ್ ಅಂತ. ಅಂದರೆ ಎಲ್ಲ ತುಂಬ ಜಾಸ್ತಿ ಇದೆ ಅಂತ. ಹಳ್ಳಿ ಕಡೆನೂ ಸಿಕ್ಕಾಬಿಟ್ಟೆ ಜನ ಇದೆ. ನಾವು ನಮ್ಮ ಹಳ್ಳಿ ಕಡೆ ಹೋದಾಗ ಲಾಟ್ಸ್ ಆಫ್ ಪೀಪಲ್ ಆರ್ ಹ್ಯಾವಿಂಗ್ ಡಯಾಬಿಟಿಸ್. ಸೊ ಇದೆಲ್ಲ ಸೇರಿ ಸ್ಪರ್ಮ್ ಕೌಂಟ್ಸ್ ಆರ್ ಆಲ್ಸೋ ಆ್ಯಂಡ್ ಫಂಕ್ಷನ್ ಮೋರ್ ದೆನ್ ಕೌಂಟ್, ದ ಫಂಕ್ಷನ್ ಈಸ್ ಆಲ್ಸೋ ಕಮಿಂಗ್ ಡೌನ್. ಸೊ ದಟ್ ಈಸ್ ವೈ ನಾನು ಯಾರನ್ನ ನೋಡಿದಾಗ ಅಡ್ವೈಸ್ ಹೇಳೋದಷ್ಟೇ, ಏನಿದ್ರು 35 ವಯಸ್ಸು ಒಳಗಡೆ ಮುಗಿಸ್ಕೊಳ್ಳಿ. ಪ್ರೆಗ್ನೆನ್ಸಿ, ಮಕ್ಕಳು ಬೇಕು, ಅದು ಇದು ಅಂದಾಗ ನೀವು ಜಾಸ್ತಿ ಡಿಲೇ ಮಾಡಿದಷ್ಟು ಇಟ್ ಇಸ್ ಪ್ರಾಬ್ಲಮ್. ಎಲ್ಲ ಒತ್ತಡನ ನಾನು ಬಿಟ್ಬಿಟ್ಟು ನಾನು ಏನಂತಾರೆ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋತೀನಿ ಅಂದ್ರೂ ಓಕೆ, ಯು ಕುಡ್ ಸ್ಟಿಲ್. ಬಟ್ ಲಕ್ಕಕ್ಕೆ ಬಿಡಬೇಡಿ. ಕೊನೆಗೆ 35 ಆದಮೇಲೆ ನಾವು ನೋಡೋಣ, 40 ಆದಮೇಲೆ ನೋಡೋಣ ಅಂದಾಗ ಸ್ವಲ್ಪ ತೊಂದರೆನೇ. ರೈಟ್. ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್, ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು, ವಿಚ್ ಇಸ್ ದ ಕೀ ಥಿಂಗ್ ಹಿಯರ್. ಕರೆಕ್ಟ್. ರೈಟ್. ಬಟ್ ದೆರ್ ಆರ್ ಪೀಪಲ್, ರಿಯಲೈಸೇಷನ್ ಅನ್ನೋದು ತುಂಬ ಲೇಟಾಗಿ ಆಗುತ್ತೆ ಕೆಲವರಿಗೆ. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಪ್ರೆಗ್ನೆನ್ಸಿ ಅಥವಾ ಮಗು ಒಂದು ಇಟ್ಕೊಳ್ಳೋದು, ಅಫ್ಕೋರ್ಸ್ ಫ್ಯಾಮಿಲಿ ಗ್ರೋ ಮಾಡ್ಬೇಕು, ಅದ್ರ ಜೊತೆಗೆ ಸೋಷಿಯಲ್ ಸ್ಟೇಟಸ್ ಏನಿದೆಯಲ್ಲ, ಲಾಟ್ ಆಫ್ ಪೀಪಲ್ ಅದರಿಂದನೇ ತುಂಬ ಜನ ಇಲ್ಲ ನಂಗೆ ಆಗಲೇಬೇಕು, ಫ್ಯಾಮಿಲಿ ಪ್ರೆಷರು ಅದು ಇದು ಅಂತ ಬರ್ತಾರೆ. ಇವಾಗ ಲೇಟಾಗಿ ರಿಯಲೈಸ್ ಆಗಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಒಂದು ರಿಸರ್ಚ್ ಓದೋವಾಗ ಈ ಆಟಿಸಮ್ ಕೇಸಸ್ಸು ಇಂಡಿಯಾದಲ್ಲಿ ವರ್ಲ್ಡ್ ವೈಡ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಸಮ್ವೇರ್ ಅದು ಹೇಳ್ತಾ ಇತ್ತು ದಟ್ ಡಿಲೇಡ್ ಪ್ರೆಗ್ನೆನ್ಸಿ ಕುಡ್ ಬಿ ಒನ್ ಆಫ್ ದ ರೀಸನ್ಸ್ ಅಂತ. ಕುಡ್ ಬಿ. ಡು ಯು ಥಿಂಕ್ ಇದು ನಿಜಾನ ಸರ್? ಆ್ಯಂಡ್ ಐ ಯು ಸೀಯಿಂಗ್ ಡು ಯು ಸಿ ಅ ಲಾಟ್ ಆಫ್ ಸಚ್ ಕೇಸಸ್ ಇನ್ ಯೋರ್ ಪೇಷಂಟ್ಸ್? ನಾವು ಇದನ್ನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ, ಅಂದರೆ ದೇರ್ ಆರ್ ಲಾಟ್ಸ್ ಆಫ್ ಆಟಿಸಮ್ ಅಂದರೆ ಒಂದೇ ಕಂಡೀಷನ್ ಥರ, there are many different ways of autism basically. ಮೆನಿ ಡಿಫ್ರೆಂಟ್ ವೇಸ್. ಎಕ್ಸಾಕ್ಟ್ ರೀಸನ್ ಇನ್ನೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ಸೊ ಮೆನಿ ಥಿಯರೀಸ್ ಇದೆ ಇದರಿಂದ ಅದರಿಂದ ಅಂತ. ಎಸ್, ಏಜ್ ಆಗ್ತಾ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಏನಂತಾರೆ ಅಂಗವಿಕಲತೆ, ಬುದ್ಧಿಮಾಂದ್ಯತೆ ಅದೆಲ್ಲ ಆಗೋ ಚಾನ್ಸ್ ಇದೆ. ಯಾಕೆ ಅಂದರೆ ಅಗೇನ್ ಒನ್ ಈಸ್ ಏಜ್ ರಿಲೇಟೆಡ್, ದ ರ್ಯಾಂಕಿಂಗ್ ಐ ಟೋಲ್ಡ್ ಯು, ದ ಎಗ್ಸ್ ವಿಲ್ ಡೆಫಿನೆಟ್ಲಿ. ಇನ್ನೊಂದು, ಈ ಇತ್ತೀಚೆಗೆ ಆಗ್ತಾ ಇರೋ ಆಲ್ ದಿಸ್ ಎನ್ವಿರಾನ್ಮೆಂಟಲ್ ಚೇಂಜ್, ಆಲ್ ದಿಸ್ ನ್ಯಾನೋ ಪ್ಲಾಸ್ಟಿಕ್ಸ್ ಅಂತ, Air pollution, ಏರ್ ಪೊಲ್ಯೂಷನ್ಸ್,
ನ್ಯೂಟ್ರಿಯೆಂಟ್ಸು. ಯಾಕಂದರೆ ನಾವು ಈಗ ಇಫ್ ಯು ಸಿ ಈಗ ಇತ್ತೀಚೆಗೆ ಯು ವಿಲ್ ಸಿ ಇನ್ ಸೋಷಿಯಲ್ ಮೀಡಿಯಾ ಲಾಟ್ಸ್ ಆಫ್ ಪೀಪಲ್ ಟಾಕ್ ಅಬೌಟ್ ದಿಸ್ ಈಸ್ ದ ಟೈಪ್ ಆಫ್ ಫುಡ್ ಯು ಶುಡ್ ಈಟ್, ದಿಸ್ ಈಸ್ ದ ಟೈಪ್ ಆಫ್ ಫುಡ್ ಯು ಶುಡ್ ಈಟ್, ಈ ಸೀಡ್ಸ್ ತಿನ್ನಬೇಕು. ಯಾವುದಕ್ಕೂ ಆ ಥರ ಏನು ಅಂತಾರೆ ಸೈಂಟಿಫಿಕ್ ಪ್ರೂಫ್ ಅಂತ ಏನಿಲ್ಲ. ಸೊ ವೆನ್ ಯು ಡೂ ಎನಿಥಿಂಗ್ ಓವರ್ ದೆನ್ ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ ಸೈಡ್ ಎಫೆಕ್ಟ್. ಎಸ್ ವಿ ಡೂ. ಈಗ ಇತ್ತೀಚೆಗೆ ಸಾಕಷ್ಟು ನೋಡ್ತಾ ಇದ್ದೀವಿ ಸ್ಪೆಷಲ್ ಕೇರ್ ಚಿಲ್ಡ್ರನ್ನ, ಬಟ್ ವಿ ಕೆನಾಟ್ specifically put it on what is it called age related. So I would more put it as environment and epigenetic change than just putting it on the age. Yes, of course, ನೀವು ಎಷ್ಟು ಜಾಸ್ತಿ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗಿರ್ತಾನೆ ಅಂದರೆ ಏಜ್ ಜಾಸ್ತಿ ಆಗ್ತದೆ, ನಿಮ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗೇ ಇರುತ್ತೆ. ಸೊ ದಟ್ ಈಸ್ ಹೌ ದ ಥಿಂಗ್ಸ್ ಆಲ್ಸೋ ಚೇಂಜ್. ಸೊ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ನಮ್ಗೆ ಗೊತ್ತಾಗಿದ್ರೆ ಪ್ರಾಬಬ್ಲಿ ವಿ ಕುಡ್ ಹವ್ ಟ್ರೀಟೆಡ್ ದಟ್. It could be, but it is not proven yet. It could be not proven. ಕೆಲವು ಟೈಮ್ ಮಧ್ಯದಲ್ಲಿ ಏನು ಬಂತು, ಫೋಲಿಕ್ ಆಸಿಡ್ ಇಸ್ ಬ್ಯಾಡ್ ಅಂತ ಬಂತು. ಆಮೇಲೆ ಮಧ್ಯದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಕೊಟ್ಟರೆ ಇಲ್ಲ D3 ಜಾಸ್ತಿ ಕೊಟ್ಟರು ಆಗ್ಬೋದು ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ಡು ನಾಟ್. ಓಕೆ, ಆಲ್ ಆರ್ ಥಿಯರೀಸ್. ಬಟ್ ಎಸ್, ನಾನು ಯಾವಾಗಲೂ ನಮ್ಮ ಪೇಷಂಟ್ಸ್ಗೆ ಏನು ಹೇಳೋದಂದರೆ, ಯು ಆರ್ ಟೇಕಿಂಗ್ ಆಲ್ ಪ್ರಾಸೆಸ್ಡ್ ಫುಡ್ಸ್, ಅವಾಯ್ಡ್ ಟೇಕಿಂಗ್ ಪ್ರಾಸೆಸ್. ತುಂಬಾ ಪ್ರಾಸೆಸ್ ಆದಷ್ಟು ಇಟ್ಸ್ ನಾಟ್ ಗುಡ್. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೊನ್ನೆ ಯಾರೋ ಹಂಗೆ ಕೇಳಿದ್ರು, ಸರ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಫುಲ್ ರೆಸ್ಟ್ ತೊಗೋಬೇಕೀಗ. ಓಕೆ, ಅದು ಹಂಗಂದ್ರೆ ನನ್ನ ಪ್ರೆಗ್ನೆನ್ಸಿ ಚೆನ್ನಾಗಿರುತ್ತೆ ಅಂತ. ನಾನು ಯು ಗೋ ಆಸ್ಕ್ ಯುವರ್ ಗ್ರ್ಯಾಂಡ್ ಮದರ್, ನಿಮ್ಮ ಅಜ್ಜಿಗೆ ಹೋಗಿ ಕೇಳಿ ಹಿಂಗೆ ಮಾಡೋದ ಅಂತ. ಅವರು ಹೊಲ್ದಲ್ಲಿ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಓಡಾಡಿ ಅವ್ರು ಪ್ರೆಗ್ನೆಂಟ್ ಇದಾರೆ ಅಂತಾನೆ ಗೊತ್ತಿರ್ತೀನಿ ನಾನು ಕೆಲವು ಟೈಮು. ಏನು ಗೊತ್ತಿರ್ತೇನೆ, ನಡೀತಾ ಇರೋದು. ಓಕೆ, ದೆನ್ ಅವ್ರಿಗೆಲ್ಲ ಎಲ್ಲ ಚೆನ್ನಾಗಿರೋದು. ಅವಾಗ ಮಕ್ಕಳು ಅವಾಗಲೂ ಅಂಗವಿಕಲತೆ ಕಮ್ಮಿ ಇತ್ತು, ನಾರ್ಮಲ್ ಡೆಲಿವರಿ ಆಗೋದು. ಸೊ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅದೇ ಥರ ನಾವು ಡಯಟ್ ಫಾಲೋ ಮಾಡಿದ್ರೆ ದೆನ್ ಇಟ್ ವಿಲ್ ಆಲ್ ಬಿ ಗುಡ್. ಸೀಸನಲ್ ಫುಡ್ಸ್ ಅಂತ ಇರುತ್ತೆ ಸರ್. ಏನಂದರೆ ಮೊದಲೇನಾಗ್ತಿತ್ತು, ಈ ಒಡಿಸೆ ಈ 3 ತಿಂಗಳು ಇದೇ ಬೆಳಿಬೋದು, ಈ 3 ತಿಂಗಳು ಇದೇ ಬೆಳಿಬೋದು, ಇದೇ ಸಿಕ್ಕೋದು ಇದೇ ತಿನ್ನೋದು, ಅದೇ ಇದ್ದಿದ್ದು. ಬಟ್ ಈಗೇನಂದ್ರೆ ನೀವು 6 ವರ್ಷ ಮುಂದೆ ಬೆಳೆದಿದ್ನು ಇಟ್ಕೊಂಡು ಈಗ ತಿನ್ಬೋದು. ಸೊ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಅ ಥಿಂಗ್ ವಿ ಹ್ಯಾವ್ ಲಾಸ್ಟ್ ದ ಸೈಕ್ಲಿಸಿಟಿ. ಸೊ ಅದರ್ ಎಫೆಕ್ಟ್ ಹ್ಯಾಸ್ ಹ್ಯಾಪನ್. ಸೊ ನಿಮಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಗು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಡೂ ವಾಟ್ ಯುವರ್ ಗ್ರ್ಯಾಂಡ್ ಮದರ್ ಯೂಸ್, ಡೂ ವಾಟ್ ಯುವರ್ ಮದರ್ ಯೂಸ್ ಟು. ದಟ್ ಮೀನ್ಸ್ ಈಟ್ ರೈಟ್, ಈಟ್ ಹೆಲ್ತ್ ಆ್ಯಂಡ್ ಬಿ ನಾರ್ಮಲ್, ಅಷ್ಟೇ. Wonderful, sir. I think such a basic thing. Most of us ವೆರಿ fail to do. ಬೇಸಿಕ್, ವೆರಿ ಬೇಸಿಕ್. ನಾವು ಅದನ್ನ ಅವ್ರನ್ನ ಈಯಾಡ್ಸ್ತೀವಿ, ಹಿಂಗೆಲ್ಲ ಮಾಡ್ತೀರಾ ಅಂತ. 8 ಗಂಟೆಗೆ ಮಲ್ಕೊಂತೀರಾ, 7 ಗಂಟೆಗೆ ಮಲ್ಕೊಂತೀರಾ. ಅದೇ, ದಟ್ ಈಸ್ ಆಲ್ ಆ್ಯಕ್ಚುಲಿ. ಈಗ ನೋಡಿ ಎಷ್ಟೊಂದು ಅದ ಸ್ಟಡೀಸ್ ಆರ್ ಟೆಲ್ಲಿಂಗ್, ಯಾಕೆ ಇಷ್ಟು ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಜನಗಳಿಗೆ ಬ್ಲಾ ಅಂತ ಹೇಳ್ತಿದ್ರಲ್ಲ. ಎಲ್ಲಿ ನಿದ್ದೆನೇ ಇಲ್ಲ. ನೀವು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೆಲಸ ಮಾಡ್ತೀರಾ, ಇಲ್ಲಾಂದರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಅದ್ರಲ್ಲಿ ಕೂತಿರ್ತೀರಾ. ದೆನ್ ಬೆಳಿಗ್ಗೆ 6 ಗಂಟೆಗೆ ಎದ್ದು ಓಡಬೇಕು. ಸೊ 4, 5, 6 hours you're sleeping. You're disrupted your cyclicity. That is causing all the major effects on the health, I would say. So ಈಗ ಪ್ರೆಗ್ನೆನ್ಸಿಯಲ್ಲಿ there are 2 kinds of pregnancy. One is low risk pregnancy or normal pregnancy ಅನ್ಕೊಳ್ಳೋಣ. Second is high risk pregnancy. ಕರೆಕ್ಟಾ ಸರ್? ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು ಸರ್? ಸರ್, ಇದು ಲೋ ರಿಸ್ಕು ಹೈ ರಿಸ್ಕ್ ಅಂತ ನಾವು ಏನು ಡಿವೈಡ್ ಮಾಡಿ, ಅದು ಬೈ ಬುಕ್ಸ್ ನಾವು ಸ್ವಲ್ಪ ಕ್ಯಾಟಗರೈಸೇಷನ್ ಮಾಡ್ಕೊಂಡಿದ್ದೀವಿ. ಎನಿವನ್ ಹೂ ಇಸ್ ಲೆಸ್ ದೆನ್ 35 years of age ಆ್ಯಂಡ್ ಹೂ ಹ್ಯಾಸ್ ನೋ ಅದರ್, ಬೇರೆ ಏನೋ ಹೆಲ್ತ್ ಇಶ್ಯೂಸ್ ಇಲ್ಲ, BP, BP, sugar. ಶುಗರ್, ಆಸ್ತಮಾ, ಸರ್ಜರೀಸ್ ಏನೂ ಆಗದೆ ಇರೋರಿಗೆ ಫಸ್ಟ್ ಫ್ಯೂ ಮಂತ್ಸಲ್ಲಿ ನಾವು ನೋಡಿದಾಗ ಅವ್ರನ್ನ ಲೋ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡಿ. ದೆನ್ 11th to 12th ವೀಕಲ್ಲಿ ನಾವು ಸ್ವಲ್ಪ ಬ್ಲಡ್ ಟೆಸ್ಟ್, ಸ್ಕ್ಯಾನ್ಸ್ ಅದೆಲ್ಲ ಮಾಡ್ತೀವಿ, ವಿಚ್ ಯು ಕಾಲ್ ಇಟ್ NT ಸ್ಕ್ಯಾನ್. ಅವರು ಆ ಸ್ಕ್ಯಾನ್ಸಲ್ಲಿ ನೋಡಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡಿ, ಅಲ್ಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ದೇ ಆರ್ ಸ್ಟಿಲ್ ಲೋ ರಿಸ್ಕ್ ಕ್ಯಾಟಗರಿ. ಕೆಲವ್ರಿಗೆ ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ BP ಬರೋ ಚಾನ್ಸ್ ಜಾಸ್ತಿ ಇದೆ, ಮಗು ಚಿಕ್ಕದಾಗ ಅಂದರೆ IUGR ಅಂತ ಏನಿದೆ ಆ ಥರ ಆಗೋ ಚಾನ್ಸ್. ಸೊ ದೆನ್ ಅಗೇನ್ ದೇ ಗೋ ಇನ್ ಟು ಹೈ ರಿಸ್ಕ್. ಸೊ ಎನಿವನ್ ಹೂ ಇಸ್ ವೆರಿ ವೆರಿ ಹೆಲ್ದಿ is low risk, and anyone who has any other added factors like surgery ಆಗಿರಲಿ, heart problem, kidney problem, BP, sugar, they all fit into high risk. Okay. Anyone who is above 35 years, we call them as elderly pregnancy, and we always keep a good watch. What does it mean? Just means that ಈ ಹೈ ರಿಸ್ಕ್ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ವಾಚ್ ಮಾಡಿ. ಲೋ ರಿಸ್ಕ್ ಅಂದ್ರೆ once in 4 weeks ಕರಿತೀವಿ, ಹೈ ರಿಸ್ಕ್ ಆದರೆ once in 2 weeks 3 weeks ಆ ಥರ ಕರಿತೀವಿ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ಬಟ್ ನೀ ಪ್ರೆಗ್ನೆಂಟ್ ಲೇಡಿ ನಾನು ನೋಡಿದಾಗ ಹೇಳೋದಿಷ್ಟೇ, ನೋಡಿ ನೀವು ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಜರ್ನಿ
any women are the most dangerous journey any woman has to undertake, because you are trying to give a birth, putting your life at risk. Yeah. ಸೊ ನಮ್ಮ ಏನೇನು ಹೇಳಿರ್ತೀವಿ ಅದ್ರ ಪ್ರಕಾರ ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಇಟ್ ಈಸ್ ಅ ವೆರಿ ವೆರಿ ಸ್ಮೂತ್, ಇಸ್ ನೋ ರಿಸ್ಕ್ ಅಟ್ ಆಲ್. ಬಟ್ when you miss your treatment, when you miss your test, when something goes wrong, then it becomes a little bit difficult for us and to the patients to understand. So any low risk can become high risk At any point. at any point. ಸಡನ್ ಆಗಿ ವಿ ರಿಯಲೈಸ್ ದಟ್ ಅಟ್ 24 weeks ನಾವು ಸ್ಕ್ಯಾನ್ ಮಾಡಿದಾಗ ಈಗ ಪ್ಲಾಸೆಂಟಾ ಕೆಳಗಡೆ ಇದೆ ಅಂದ್ರೆ Placenta is basically ಅದರಿಂದಾನೇ ಮಗುಗೆ ಪೋಷಣೆ ಹೋಗೋದು. ಬ್ಲಡ್. ಸೊ ದಟ್ ಬಿಕಮ್ಸ್ ಹೈ ರಿಸ್ಕ್. ಹ್ಮ್. ಸಪೋಸ್ ಆ ಟೈಮಲ್ಲಿ ನಿಮ್ಗೆ ಬಿ ಪಿ ಬರ್ತಾ ಇದೆ ಗೊತ್ತಾಗ ನಾವು ಯು ಬಿಕಮ್ ಹೈ ರಿಸ್ಕ್. ಇಲ್ ದೆನ್ ಯು ಆರ್ ಲೋ ರಿಸ್ಕ್. ಹ್ಮ್. ಸೊ ಎನಿವನ್ ಹೂ ಸ್ಟಾರ್ಟ್ಸ್ ಆಸ್ ಹೈ ರಿಸ್ಕ್ ಇಸ್ ಆಲ್ವೇಸ್ ಹೈ ರಿಸ್ಕ್. ಬಟ್ ಹ್ಮ್. ಎನಿವನ್ ಹೂ ಸ್ಟಾರ್ಟ್ಸ್, ಕೆಲವ್ರಿಗೆ ಈಗ ನಮಗೆ 3-4 ಅಬಾರ್ಷನ್ಸ್ ಆಗಿ ತುಂಬಾನೇ, ಸೊ ದೇ ಆರ್ ಸ್ಟ್ರೇಟ್ ಅವೇ ಹೈ ರಿಸ್ಕ್. ಹ್ಮ್. ಬಿಕಾಸ್ ವಿ ನೋ ಅವ್ರಿಗೆ ತುಂಬಾನೇ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು, ಅವ್ರ ಇನ್ವೆಸ್ಟಿಗೇಷನ್ಸ್ ಜಾಸ್ತಿ, ಅವ್ರಿಗೆ ಟ್ರೀಟ್ಮೆಂಟ್ ಜಾಸ್ತಿ. ಕೆಲವ್ರು ಸ್ಟಾರ್ಟ್ ಆಫ್ ವಿತ್ ಡಯಾಬಿಟಿಸ್, ಸೊ ದೇ ಹ್ಯಾವ್ ಟು ಬಿ, ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಕೆಲವ್ರಿಗೆ ಏನಾಗತ್ತೆ, ಫಸ್ಟ್ ಪ್ರೆಗ್ನೆನ್ಸಿಲಿ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಮಗು ಹೊಟ್ಟೆಲೆ ಏನಾದರೂ ಸತ್ತೋಗಿದ್ರೆ, Still So birth. ಸ್ಟಿಲ್ ಬರ್ತ್, ಸೊ ದಟ್ ಬಿಕಮ್ಸ್ ಹೈ. ಪ್ರೀವಿಯಸ್ ಸಿಸೇರಿಯನ್ ಇಸ್ ಜನರಲಿ ನಾಟ್ ಕನ್ಸಿಡರ್, ಅಂದರೆ ಮೊದಲು ಸಿಸೇರಿಯನ್ ಆಗಿದ್ರೆ ವಿ ಜಸ್ಟ್ ಟೆಲ್ ಇಟ್ ಆಸ್ ಪ್ರೀವಿಯಸ್ ಸಿಸೇರಿಯನ್. ದಿಸ್ ಇಸ್ ನಾಟ್ ಹೈ ರಿಸ್ಕ್. ವಿ ಹ್ಯಾವ್ ಟು ಡಿಸೈಡ್ ದ ಮೋಡ್ ಆಫ್ ಡೆಲಿವರಿ. ಗೊತ್ತಾಯ್ತು. ಬೇರೆಯವ್ರು ಕೆಲವ್ರಿಗೆ ಯೂಟ್ರಸ್ ಮೇಲೆ ಆಪ್ರೇಷನ್ ಆಗಿರುತ್ತೆ, ಲೈಕ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಏನಾದ್ರು ತೆಗೆದಿದ್ರೆ ಅವ್ರನ್ನೂ ನಾವು ಸ್ವಲ್ಪ ಹೈ ರಿಸ್ಕ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ತುಂಬಾ ಒಬೀಸ್ ಅಂದರೆ BMI ತುಂಬ ಜಾಸ್ತಿ ಇದೆ, ಮೋರ್ ದೆನ್ 28 BMI ಇರೋಕ್ಕೆ, ದೇ ಆರ್ ಆಲ್ಸೋ ಹೈ. ಸೊ ಈ ಥರ ಸಮ್ ಕ್ಯಾಟಗರೈಸ್ ಇದೆ. ಬಟ್ ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್ ಕೇರ್. ಸೊ ಹ್ಮ್. ಇಟ್ಸ್ ಜಸ್ಟ್ ದಟ್ ದೇ ಹ್ಯಾವ್ ಟು ಕಮ್, ಟೇಕ್ ಪ್ರಾಪರ್ ಅಡ್ವೈಸ್ ಆ್ಯಂಡ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, Correct ಆ್ಯಂಡ್ monitoring ಆಗ್ಬೇಕು. ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್. So high risk does not necessarily mean complications delivery time ಅಲ್ಲಿ. ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಯಾರು ಇರ್ತಾರೆ ಸರ್, ಅವರು ಜನರಲಿ ಅವ್ರಿಗೆ ಸಿ ಸೆಕ್ಷನ್ ಡೆಲಿವರಿ ಮೆಥಡ್ ಇರುತ್ತಾ ಅಥವಾ ನಾರ್ಮಲ್ ಡೆಲಿವರೀಸು ಆಗುತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ? ಹೈ ರಿಸ್ಕ್ ನಾಟ್ ನೆಸೆಸರ್ಲಿ ಇಟ್ ಹ್ಯಾಸ್ ಟು ಬಿ ಸಿ ಸೆಕ್ಷನ್, ಬಟ್ ಕಂಡೀಷನ್ ವೈಸ್. ಈಗ ನಾನು ಹೇಳಿದೆ ನಿಮಗೆ ಪ್ಲಾಸೆಂಟಾ ಪ್ರಿವಿಯಾ, ಅಫ್ಕೋರ್ಸ್ ಯು ಹ್ಯಾವ್ ಟು ಡು. ಹಾರ್ಟ್ ಕಂಡೀಷನ್ ಇರುತ್ತೆ, ಕೆಲವು ಹಾರ್ಟ್ ಕಂಡೀಷನ್ಸ್ ಕೆನಾಟ್ ಟೇಕ್ ಲೇಬರ್, ಯಾಕಂದ್ರೆ ಆಲ್ರೆಡಿ ಹಾರ್ಟ್ ಈಸ್ ಫಂಕ್ಷನಿಂಗ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್, ಆ್ಯಂಡ್ ಲೇಬರಲ್ಲಿ ಏನಾಗುತ್ತೆ, ಹಾರ್ಟ್ ಹ್ಯಾಸ್ ಟು ಫಂಕ್ಷನ್ ಆಲ್ಮೋಸ್ಟ್ 2 to 3 times. ಇಟ್ಸ್ ಲೈಕ್ ರನ್ನಿಂಗ್ ಅ ಮ್ಯಾರಥಾನ್ ಅಟ್ ದ ಸ್ಪೀಡ್ ಆಫ್ ಹುಸೇನ್ ಬೋಲ್ಟ್. So that is the pressure it takes. So you cannot do. ಕೆಲವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ಆಸ್ತಮಾ ಇರುತ್ತೆ, ಆರ್ ಲಂಗ್ ಕಂಡೀಷನ್ ಇರುತ್ತೆ, ದೇ ಕೆನಾಟ್ ಟೇಕ್ ಪ್ರೀವಿಯಸ್ ಸಿಸೇರಿಯನ್. ಒಂದೇನಾದರೂ ಪ್ರೀವಿಯಸ್ ಸಿಸೇರಿಯನ್ ಆಗಿದ್ರೆ ದೇ ಕ್ಯಾನ್ ಸ್ಟಿಲ್ ಹ್ಯಾವ್ ನಾರ್ಮಲ್, ದಟ್ಸ್ ನಾಟ್ ಎನ್ ಇಶ್ಯೂ. ಡಯಾಬಿಟಿಸ್ ಕ್ಯಾನ್ ಹ್ಯಾವ್ ನಾರ್ಮಲ್. ಈಗ ಡಿಪೆಂಡ್ಸ್. ಈಗ ನೀವು ಡಯಾಬಿಟಿಸ್ ಪ್ರೆಗ್ನೆನ್ಸಿಲಿ ಬಂದರೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅವ್ರಿಗೆಲ್ಲ ಯಾವ ಟ್ರೀಟ್ಮೆಂಟ್ ನಡೀತಾ ಅಂದರೆ, ಇನ್ಸುಲಿನ್ ನಡೀತಾ ಇದ್ರೆ ಸ್ವಲ್ಪ ಬೇಗ ಡೆಲಿವರಿ ಮಾಡಬೇಕಾಗತ್ತೆ. ಡಯಟ್ ಆ್ಯಂಡ್ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಆಗಿದೆ ಅಂದರೆ 39 ವೀಕ್ಸ್ವರೆಗೂ ವೆಯ್ಟ್ ಮಾಡಿ ಡೆಲಿವರಿ ಮಾಡ್ತೀವಿ. ಅವ್ರಿಗೆ ಇಂಡ್ಯೂಸ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡ್ಬೋದು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಈಗ 2-3 times ಅಬಾರ್ಷನ್ ಆಗಿರುತ್ತೆ, ಇನ್ ಸ್ಟಿಲ್ ಹ್ಯಾವ್ ನಾರ್ಮಲ್ ಡೆಲಿವರಿ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ದೇರ್ ಆರ್ ಸರ್ಟನ್ ಯೂಟ್ರಸ್ ಕಂಡೀಷನ್, ದೇರ್ ಆರ್ ಸರ್ಟನ್ ಜನರಲ್ ಕಂಡೀಷನ್ ವೇರ್ ವಿ ಸೇ ಯು ಹ್ಯಾವ್ ಟು ಸ್ಟ್ರೇಟ್ ಅವೇ ಗೋ ಫಾರ್ ಸಿ ಸೆಕ್ಷನ್. ಒಂದು ಅನ್ವಾಂಟೆಡ್ ರೂಮ್ ಮೆಂಟಾಲಿಟಿ ಇದೆ, ಜನ ಮಾತಾಡ್ತಾರೆ ಈಗಿನ ಕಾಲದಲ್ಲಿ ಎಲ್ಲರೂ ಸಿ ಸೆಕ್ಷನ್ನೇ ಮಾಡಿಸ್ತಾರೆ ಡಾಕ್ಟರ್ಸ್ ಹತ್ರ ಹೋದಾಗ, ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಯ್ತಾ, ಈ ಥರ ನಿಮ್ಮ ಹತ್ರ ಪೇಷಂಟ್ಸ್ ಬಂದಿರ್ಬೋದು, ಯು ನೋ ದಟ್ ದರ್ ಇಸ್ ಅ ರಿಸ್ಕ್ ಅಸೋಸಿಯೇಟೆಡ್ ಇದ್ರ ಜೊತೆ ಒಂದು, ಬಟ್ ಅವ್ರು ಹೇಳ್ತಾರೆ ನನಗೆ ನನಗೆ ನಾರ್ಮಲ್ ಡೆಲಿವರಿನೇ ಮಾಡಬೇಕು, ನನಗೆ ಸಿ ಸೆಕ್ಷನ್ ಬೇಡ. ಸೊ ಈ ಥರ ಸಿಚುವೇಶನ್ ಬಂದಾಗ ಹೌ ಡು ಯು ಕನ್ವಿನ್ಸ್ ದೋಸ್ ಪೇಷಂಟ್ಸ್ ಸರ್? ಐ ಆಮ್ ನಾಟ್ ಸ್ಪೆಸಿಫಿಕಲಿ ಸೇಯಿಂಗ್ ದಟ್ ಪ್ರತಿಯೊಂದು ಪೇಷಂಟ್ಸ್ ಈ ಥರ ಇರ್ತಾರೆ, ಬಟ್ ಐ ಆಮ್ ಶೋರ್ ಯು ವುಡ್ ಗೆಟ್ ದೀಸ್ ಕೈಂಡ್ ಆಫ್ ಪೇಷಂಟ್ಸ್ ಅಲ್ಲ? ನಮಗೆ ಎಲ್ಲ ಥರದ ಪೇಷಂಟ್. ಕೆಲವರು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಡಾಕ್ಟ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ ನನಗೆ ಸಿ ಸೆಕ್ಷನ್ ಆವಾಗಲೇ ಹೇಳ್ಬಿಟ್ಟಿರ್ತಾರೆ. ಯಾಕಮ್ಮ ಅಂದರೆ ಐ ಕ್ಯಾನ್ ನಾಟ್ ಟೇಕ್ ಪೇನ್ ಆ್ಯಂಡ್ ಐ ಡೋಂಟ್ ನಾಟ್ ವಾಂಟ್ ಟು ಹ್ಯಾವ್ ಆಲ್ ದ ಅನ್ಸರ್ಟನಿಟಿ. ಅಂದರೆ ನಾರ್ಮಲ್ ಡೆಲಿವರಿ ಅಂದರೆ ವೆರಿ ಅನ್ಸರ್ಟನ್. ಯಾಕೆ ಯಾವಾಗ ಪೇನ್ ಬರುತ್ತೆ, ಯಾವಾಗ ಏನಾಗುತ್ತೆ, ಎಷ್ಟು ಅವರ್ಸ್ ಲೇಬರಲ್ಲಿ ಇರ್ತೀರ ಅದು ನಾನು ಹೇಳೋಕ್ಕಾಗಲ್ಲ. ಕೆಲವ್ರು ಬಂದು ಕೇಳ್ತಾರೆ, ಸರ್ ಈಗ 36 weeks ಆಯ್ತಲ್ಲ, ನಂಗೆ ಡೇಟ್ ಕೊಡಿ ಯಾವ್ದು ಡೆಲಿವರಿ ಆಗುತ್ತೆ. ಆ ಥರ ನಾವು ಕೊಡ್ಲಿಕ್ಕಾಗಲ್ಲ. ಇಟ್ಸ್ ನ್ಯಾಚುರಲ್ ಥಿಂಗ್ ವಿಚ್ ಹ್ಯಾಸ್ ಟು ಸ್ಟಾರ್ಟ್. ಸೊ ನಿಮ್ಮ ಕ್ವೆಶ್ಚನ್ ಐ ವಿಲ್ ಡಿವೈಡ್ ಇನ್ ಟು 2 parts. ಒನ್ ಇಸ್ ಪೀಪಲ್ ಹೂ ವಾಂಟ್ ಟು ಟ್ರೈ ನಾರ್ಮಲ್. ಓಕೆ, ಈಗ ವಾಂಟಿಂಗ್ ಇಸ್ ಡಿಫ್ರೆಂಟ್, ಡೂಯಿಂಗ್ ಇಸ್ ಡಿಫ್ರೆಂಟ್ ಇಸ್ ಆಲ್ವೇಸ್ ಥಿಂಗ್. ಸೊ ನಾವು ನಾರ್ಮಲ್ ಡೆಲಿವರಿಗೆ ಏನು ಹೇಳ್ತೀವಿ ಅಂದರೆ ಬಾಡಿ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ನಮ್ಮ ಬಾಡಿ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ದ ಡೇ 1 ವೆನ್ ಯು ಪ್ರೆಗ್ನೆಂಟ್ ಅಲ್ವಾ.
ಸೊ ಯು ಕೆನಾಟ್ ನಾನು ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವು ಈಗ ಎನಿ ಎಕ್ಸಾಮ್ಗೆ ರೆಡಿ ಆಗ್ಬೇಕಂದ್ರೆ ನೀವು ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಕೂತ್ಕೊಂಡು ಓದ್ತೀರಾ? ಇಲ್ಲ. ಇಲ್ಲಲ್ಲ. ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಇಲ್ಲ 6 ಮಂತ್ಸ್. ಇಂಜಿನಿಯರಿಂಗ್ ಅಂದರೆ ಒಂದು 2-3 ವಾರ. Yeah. ಆಸ್ ಅ ಮೆಡಿಸಿನ್ ವಿ ಯೂಸ್ ಟು 9 months 8 months ವಿ ಹ್ಯಾವ್ ಟು ಕೀಪ್ ಸ್ಟಡಿಂಗ್ ಟಿಲ್ ವಿ ರೈಟ್ ದ ಎಕ್ಸಾಮ್. ಸೊ ದಟ್ ಈಸ್ ದ ಪ್ರಿಪೇರ್ಡ್ನೆಸ್. You need to regularly work out, do normal whatever routine needs to be done. Then you're strong enough to take the labor and you may get into normal labor pain, sir. ಈಗ ನಮ್ಗೆ ಇತ್ತೀಚೆಗೆ ಐ ವಿಲ್ ಟೆಲ್ ಯು, ಔಟ್ ಆಫ್ 100, 80 to 85% will not get into labor. Whereas it was a totally different thing previously. Only 20-30 not used to get into labor. Everyone used to get into labor. ಒಂದು 36, 37, 38 ಆದಮೇಲೆ ಲೇಬರ್ ಪೇನ್ ತಾನಾಗೆ ಬರೋದು. ಆಟೋಮೆಟಿಕ್ ಆಗಿ. ನ್ಯಾಚುರಲ್ ಆಗಿ ಲೇಬರ್ ಪೇನ್ ಬಂದರೆ, ಆ್ಯಂಡ್ ಇಫ್ ಯು ಆರ್ ಎ ಹೆಲ್ದಿ ಮೆನ್, 80 to 90% ನಾರ್ಮಲ್ ಡೆಲಿವರಿ ಆಗುತ್ತೆ. ನಿಮಗೆ ಲೇಬರ್ ಪೇನ್ ನಾವು ಇಂಡ್ಯೂಸ್ ಮಾಡ್ತೀವಿ ಅಂದರೆ ನಿಮಗೆ ಡೆಲಿವರಿ ಆಗ್ತಿಲ್ಲ, ಐ ಆಮ್ ಇಂಡ್ಯೂಸಿಂಗ್ ಲೇಬರ್ ಪೇನ್, ಆವಾಗ ಅಂದಾಗ ಒಂದು 60-70% ಬರುತ್ತೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಡನ್ ಎನಿಥಿಂಗ್, then of course pain is never a reason where we are trying to do assist. ಯಾಕಂದರೆ ಈಗ ಈ ಎಪಿಡ್ಯೂರಲ್ ಮತ್ತು ಲೇಬರ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಕೆಲವು ನ್ಯಾಚುರಲ್ ಡೆಲಿವರಿ ಥೆರಪೀಸ್ ಅಂತ ನಮ್ಮ ಬಿಡುತ್ತೆ ಡ್ಯೂರಿಂಗ್ ಡೆಲಿವರಿ. ಸೊ ಅದೆಲ್ಲ ಆಗುತ್ತೆ. ಸೊ ದೆನ್ ಆಟೋಮೆಟಿಕ್ಲಿ ದೇ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಡೆಲಿವರಿ. ಐ ಆಲ್ವೇಸ್ ಸೇ, ನಂದು ಇನ್ನೊಂದು ಕ್ವೆಶ್ಚನ್ ವಿಚ್ ಐ ಆಸ್ ದ ಪೇಷಂಟ್ ಇಸ್, ಯಾಕೆ ಬೇಕು ನಿಮ್ಮ ನಾರ್ಮಲ್ ಡೆಲಿವರಿ? ವೈ ಯು ವಾಂಟ್? ಇಲ್ಲ ಎಲ್ಲರಿಗೂ ಆಗತ್ತೆ ಅಂತ ಹೇಳಿಬಿಟ್ಟು ಅಂದ್ರೆ ಯು ನೀಡ್ ಟು ಹ್ಯಾವ್ ಕನ್ವಿಕ್ಷನ್. ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಈ ಥರ ಇದೆ, ನಂದು ಈ ಮೋಟಿವೇಶನ್, ಅದಕ್ಕೆ ಕೆಲಸ. ಸೊ ಯು ಬೆಟರ್ ಬಿ ಮೋಟಿವೇಟೆಡ್ ದಟ್ ಐ ವಾಂಟ್ ಟು ಬಿ ಹೆಲ್ದಿ, ಐ ಡೋಂಟ್ ವಾಂಟ್ ಎನಿ ಸರ್ಜರಿ, ಐ ವಿಲ್ ಟೇಕ್ ಇಟ್ ಅಂತ ತೊಗೊಂಡಾಗ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ನಾರ್ಮಲ್ ಡೆಲಿವರಿ ಆಗತ್ತೆ. ಅಂದರೆ ವಿ ವಿಲ್ ಡೆಫಿನೆಟ್ಲಿ ಗಿವ್ ಅವರ್ ಟ್ರೈ. ಇಟ್ಸ್ ಅ ಟೀಮ್ ವರ್ಕ್, ಸುರಜ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಐ ಡಿಸೈಡ್ ಆ್ಯಂಡ್ ಯು ಗೋ ಫಾರ್ ನಾರ್ಮಲ್ ಆರ್ ಯು ಡಿಸೈಡ್ ಆ್ಯಂಡ್ ಯು ಗೋ ಫಾರ್ ನಾರ್ಮಲ್. ಇಟ್ಸ್ ಅ ಟೀಮ್ ವರ್ಕ್ ವಿಚ್ ಯು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಒಂದು ಇಫ್ ಯು ಅಲೌ ನೇಚರ್ ಟು ಟೇಕ್, ನೇಚರ್ ವಿಲ್ ಟೇಕ್ ಇಟ್ಸ್ ಓನ್. ಮೊನ್ನೆ ಯಾರೋ ಬಂದರು, ಸರ್ ನನಗೆ ನಾರ್ಮಲ್ ಡೆಲಿವರಿನೇ ಬೇಕು, ನಾನೀಗ 37 ವೀಕ್ಸ್ ಆಗಿದ್ದೀನಿ, 5ನೇ ತಾರೀಕು ಒಳ್ಳೆ ಡೇಟ್ ಇದೆ, ನನಗೆ ಅವತ್ತೇ ಮಾಡ್ಕೊ. ನೌ ಯು ಟೆಲ್ ಮಿ, ಐ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ನೇಚರ್. ಓಕೆ, ಈ ತರ ತುಂಬಾ ಕೇಸಸ್ ಬರುತ್ತೆ ಸರ್. ಇದೇ ದಿನ ನಾನು ನೋಡ್ಕೊಂಡ್ ಬಂದಿದ್ದೀನಿ, Sir, ಇದೇ ದಿನ ಡೆಲಿವರಿ ಇದೇ ದಿನ ಬೇಕು, ಇದೇ ದಿನ ಬಿಡಿ, ಇದು 10 ನಿಮಿಷದಲ್ಲಿ ಬೇಕು, 15 ನಿಮಿಷದಲ್ಲಿ ಆಗಬೇಕು. ಸೊ ನ್ಯಾಚುರಲ್ ಅಫ್ಕೋರ್ಸ್ ಆಗಲ್ಲ. ದೆನ್ ಯು ಕ್ಯಾನ್, ಇಲ್ಲ ನಿಮ್ಮ ಟೈಮ್ ತಗೊಳ್ಳಿ, ಬಟ್ ಈ ಡೇಟ್ಗೆ ಮಾಡಿ ಅಂದಾಗ ಇಟ್ ಆಟೋಮೆಟಿಕ್ಲಿ ಪುಟ್ಸ್ ದಟ್ ಡಾಕ್ಟರ್ ಅಂಡರ್ ಪ್ರೆಷರ್ ದಟ್ ಯು ನೋ ಆ ಡೇಟ್ಗೆ ಬೇಕು, ನಾರ್ಮಲೇ ಬೇಕು. ನಾರ್ಮಲ್ ಆಗಿಲ್ಲ ಅಂದರೆ ಅವ್ರ ಆಮೇಲೆ ನನ್ನನ್ನು ದಟ್ ಈಸ್ ಅನ್ನೋದು. ಬಟ್ ಆ ಡೇಟ್ಗೆ ಆಗಿಲ್ಲ ಅಂದರೆ ಭಾರಿ ಬೇಜಾರು ಮಾಡ್ಕೋತಾರೆ. ನಾರ್ಮಲ್ ಆಗಿಲ್ಲ ಅಂದರೆ ಏನು ಬೇಜಾರು ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ಯಾಕಂದರೆ ಮಗು ಕೈಗೆ ಸಿಕ್ಕಿದೆ, ಹೆಲ್ದಿ ಬೇಬಿ ಸಿಕ್ಕಿದೆ. ಬಟ್ ಆ ಡೇಟ್ಗೆ ಆಗಿಲ್ಲ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ಸೊ ಯು ಆರ್ ಅಗೇನ್ ಪುಷಿಂಗ್ ಒನ್. ಮೆನಿ ಆಫ್ ಪೀಪಲ್ ಡು ನಾಟ್ ಎಕ್ಸರ್ಸೈಸ್, ಮೆನಿ ಪೀಪಲ್ ಆರ್ ನಾಟ್ ಮೆಂಟಲಿ ಫಿಸಿಕಲಿ ಪ್ರಿಪೇರ್ಡ್. ದಟ್ಸ್ ದ ರೀಸನ್ ಕೌನ್ಸಿಲಿಂಗ್ ಅಂದರೆ ನಾವು ಫಸ್ಟಿಂದನೇ ಕೌನ್ಸಿಲಿಂಗ್ ಮಾಡಿ, ನಿಮ್ಗೆ ಏನು ಬೇಕು, ನಿಮ್ಗೆ ಓಕೆ ನಾರ್ಮಲ್ ಬೇಕಾ, ಸ್ಟಾರ್ಟ್ ಡೂಯಿಂಗ್ ಯರ್ ವರ್ಕ್ ಅಂತ ಹೇಳ್ತೀವಿ. ಬಟ್ ದ ಮೋರ್ ಯು ಪುಟ್ ಎಫರ್ಟ್, ಐ ಹ್ಯಾವ್ ಸರ್ಟನ್ ಆಕ್ಟ್ರೆಸಸ್ ಹೂ ಹ್ಯಾವ್ ಡನ್ ನಾರ್ಮಲ್ ಡೆಲಿವರಿ ವಿತ್ ಅಸ್. ಸೋ ಮೋಟಿವೇಟೆಡ್ ಅಂದರೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡೋದು, ದೆನ್ ಅಗೇನ್ ಕಮ್ಸ್ ಬ್ಯಾಕ್ ಆ್ಯಂಡ್ ಡಸ್ ಹರ್ ಎಕ್ಸಸೈಸ್, ಟೆಲ್ಸ್ ಓಕೆ ಈ ಥರ ಎಕ್ಸಸೈಸ್ ಮಾಡಿದೆ, ಆ ಥರ ಎಕ್ಸಸೈಸ್ ಮಾಡಿದೆ, ಡಯಟ್, ಎವ್ರಿಥಿಂಗ್ ಸೊ ನೈಸ್ಲಿ ಮೇಂಟೈನ್. So how you take care of your body ಮುಂಚೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವಿಲ್ ಡಿಸೈಡ್ ಬೇಸಿಕಲಿ ಸಿ ಸೆಕ್ಷನ್ ಮಾಡಬೇಕು ಅಥವಾ ನಾರ್ಮಲ್ ಡೆಲಿವರಿ ಮಾಡಬೇಕು. ಅಫ್ಕೋರ್ಸ್. ಆ್ಯಂಡ್ ಮೆನಿ ಟೈಮ್ಸ್ ಈಗ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಒಂದು 4-5 ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗಿರುತ್ತೆ, ಇಲ್ಲ IVF ಟ್ರೀಟ್ಮೆಂಟ್ ಕೊಟ್ಟು ಮಾಡ್ಕೊಳ್ತೀವಿ. ಸೊ ಇದರಲ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್, ಈವನ್ ಡಾಕ್ಟರ್ಸ್ ಆರ್ ಲಿಟಲ್ ಬಿಟ್ ಟೆನ್ಸ್ಡ್ ಅಬೌಟ್ ಇಟ್. ಏನು ನಾರ್ಮಲ್ ಡೆಲಿವರಿ ಮಾಡೋಕೆ ಹೋದಾಗ, ಆ್ಯಸ್ ಐ ಸೆಡ್, ನಾರ್ಮಲ್ ಡೆಲಿವರಿ ಇಸ್ ಅನ್ಸರ್ಟನ್. ನಮಗೆ 90% ಟೈಮ್ ನಾರ್ಮಲ್ ಆಗ್ಬೋದು ಅಂತ ಬಿಟ್ರು, ಆ 10%ಅಲ್ಲಿ ಮಗುಗೂ ಏನಾದರೂ ಆಗ್ಬೋದು, ತಾಯಿಗೂ ಏನಾದರೂ ಆಗ್ಬೋದು ಅಂತ ಆ ಭಯ ಯಾವಾಗಲೂ ಇರುತ್ತೆ. ಓಕೆ, ಸೊ ಎಷ್ಟಂತ ಮಕ್ಕಳು ಮಾಡ್ಕೊಳ್ತಾ ಇದ್ದೀರಿ ನೀವು? ಒಂದು ಅದಕ್ಕೋಸ್ಕರ ನಾವು ಈ ಸ್ಟ್ರೆಸ್ ತೊಗೋಬೇಕಂದ್ಬಿಟ್ಟು ಈ IVF ಪ್ರೆಗ್ನೆನ್ಸಿ, ಇಲ್ಲ ಮೊದಲು ಎಲ್ಲ ತುಂಬಾ ಕಷ್ಟಪಟ್ಟು ಪ್ರೆಗ್ನೆಂಟ್ ಆಗಿದ್ರೆ ಡಾಕ್ಟರ್ಸ್ ಟೆಂಡ್ ಟು ಬಿ ಟುವರ್ಡ್ಸ್ ಸಿ ಸೆಕ್ಷನ್. ಯಾಕಂದರೆ ಯು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಯು ವಾಂಟ್ ಬೋತ್ ಮದರ್ ಆ್ಯಂಡ್ ಬೇಬಿ ಟು ಬಿ ಸೇಫ್ ಆ್ಯಂಡ್ ಯು ಡು ನಾಟ್ ಹ್ಯಾವ್ ಮಚ್ ಚಾನ್ಸ್ ಆಲ್ಸೋ. ಈಗ ನೀವೇ ಹೇಳ್ಕೊಳ್ಳಿ, ಒಂದು 38 year old ಬಂದಿರ್ತಾರೆ, IVF ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ, ಮೊಟ್ಟೆಗಳಿಲ್ಲ, ಎಲ್ಲ ಏನೋ ಕಷ್ಟಪಟ್ಟು ಆಗಿರುತ್ತೆ. ಈಗ ನಮ್ಗೆ ಬೇರೆ ನೆಕ್ಸ್ಟ್ ಚಾನ್ಸ್ ಇಲ್ಲ. ಏನಾದರೂ ಈ ಮಗುಗೆ ಬೈ ಮಿಸ್ಟೇಕ್ ಆರ್ ವಾಟ್ ಎವರ್ ಗಾಡ್ ಫೋರ್ಬಿಟ್ಟೆ, ಇಟ್ಸ್ ಓನ್ಲಿ
1 or 2% ರಿಸ್ಕ್, ಐ ನೋ ದ್ಯಾಟ್, ಬಟ್ ಇಟ್ ಈಸ್ ಟೂ ಮಚ್ ಫಾರ್ ದಟ್ ಹೌದು. ಅಲ್ವಾ? ಸೊ ಅವಾಗ ಆ ಭಯಕ್ಕೆ, ಆ ಮನಸ್ಥಿತಿಗೆ ವಿ ಸೇ ಓಕೆ ಅಮ್ಮ, ಗೋ ಫಾರ್ ಸಿಸೇರಿಯನ್ ಬಿಕಾಸ್ ಇಟ್ ಈಸ್ ವೆಲ್ ಕಂಟ್ರೋಲ್ಡ್. ಆ ಥರ ಸಿಸೇರಿಯನ್ ಮಾಡಿಸ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗತ್ತಂತೇನಿಲ್ಲ. ಆ ಟೈಮ್ ಇತ್ತು, ಐ ಟೆಲ್ ಯು, ಬಿಫೋರ್ 1990s ಸಮಥಿಂಗ್ ಅದು, ಯಾವಾಗ ಸಿಸೇರಿಯನ್ ಇನ್ಫೆಕ್ಷನ್ ಆಗಿ ವೂಂಡ್ ಇನ್ಫೆಕ್ಷನ್, ಹರ್ನಿಯಾ, ಬ್ಲೀಡಿಂಗ್, ಮೆಟರ್ನಲ್ ಡೆತ್ಸ್ ಅದೆಲ್ಲ ತುಂಬ ಜಾಸ್ತಿ ಇತ್ತು ಅವಾಗ. ಸೊ ಈಗ ಸಿಸೇರಿಯನ್ ಇಸ್ ಕ್ವೈಟ್ ಸೇಫ್, ಬಟ್ ಇಫ್ ಇಟ್ ಇಸ್ ಇಂಡಿಕೇಟೆಡ್, ಡೂ ಇಟ್. ಇಟ್ ಇಸ್ ನಾಟ್ ಇಂಡಿಕೇಟೆಡ್, ಯು ಕ್ಯಾನ್ ಡಿಬೇಟ್ ಇಟ್ ಆ್ಯಂಡ್ ಟಾಕ್. ಇಂಡಿಕೇಟೆಡ್ ಅಂದರೆ ಈಗ ಸಪೋಸ್ ನಾನು ಹೇಳಿದೆ ಈ ಥರ ಸಿಚುವೇಶನ್ ಪ್ರಕಾರ. ಸೊ ಈಗ ನಮ್ಗೆ ಹೇಗೆ ಅಂದರೆ ಫಸ್ಟ್ ಎಲ್ಲ ಬುಕ್ ಎಲ್ಲ ಇರೋದು ಇದು 1, 2, 3, 4 ಈ ಇಂಡಿಕೇಶನ್ ಡೆಫಿನೆಟ್ಲಿ ಸಿಸೇರಿಯನ್ ಅಂತ. ಈಗ ನಮ್ಗೇನಾಗಿದೆ, ಹಲವಾರು ಫ್ಯಾಕ್ಟರ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಏನಂದ್ರೆ ಈ ಡೇಟ್ ಫ್ಯಾಕ್ಟ್ರು, ಈ ಫರ್ಟಿಲಿಟಿ ಫ್ಯಾಕ್ಟ್ರು, ಈ ಎಕ್ಸಸೈಸ್ ಮಾಡಿರೋ ಫ್ಯಾಕ್ಟ್ರು, BP, ಶುಗರ್, ಒಂದೊಂದು ಸೇರ್ಕೊಂಡು ವೆನ್ ದೇರ್ ಆರ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಎನ್ನಿಸೆ ಯಾಕೆ ರಿಸ್ಕ್ ತಗೊಳ್ತೀರಾ ಸಿಸೇರಿಯನ್ ಮಾಡಿ. ಸೊ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ವಿ ಆರ್ ನಾಟ್ ಕೈಂಡ್ ಆಫ್ selling cesarean, but it's just that there are multiple factors related to the patient. ಈಗ ತುಂಬ ಒಬೀಸ್ ಇದ್ದೀರಾ, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ, ಹೌ ಡು ಯು ವಾಂಟ್ ಅಸ್ ಟು ಟ್ರೀಟ್ ಯು? ಐ ವಿಲ್ ಗಿವ್ ಯು ಆಪ್ಷನ್ ಫಾರ್ ನಾರ್ಮಲ್, ಬಟ್ ದೆನ್ ಆರ್ ಯು ರೆಡಿ ಟು ಟೇಕ್ ಇಟ್? ಆ ಥರ ಮೆನಿ ಟೈಮ್ಸ್ ಏನಾಗುತ್ತೆ, ಪೇಷಂಟ್ಗೆ ಸ್ವಲ್ಪ ಪೇನ್ ಬಂದಿದ ತಕ್ಷಣ ಡಾಕ್ಟರ್ ನನಗೆ ಆಗಲ್ಲ ಇದು ನಡ್ರಿ, ಸೊ ದಟ್ ವೇ ಸಿಸೇರಿಯನ್ ಗಾನ್ ಅಪ್, ಬಟ್ ಸಿಸೇರಿಯನ್ ಬೈ ಇಟ್ ಸೆಲ್ಫ್ ಇಸ್ ಕ್ವೈಟ್ ಸೇಫ್. ಆ ಥರ ಏನು ರಿಸ್ಕ್ ಇಲ್ಲ. ಸೊ ಇವಾಗ ಸಿ ಸೆಕ್ಷನಲ್ಲಿ ಹುಟ್ಟಿದ ಮಗು ಮತ್ತು ನಾರ್ಮಲ್ ಹುಟ್ಟಿದ ಮಗುಗೆ ಹೆಲ್ತ್ ವೈಸ್ ಸರ್, ಮೆಡಿಕಲಿ ಆರ್ ದೇರ್ ಎನಿ ಎವಿಡೆನ್ಸಸ್ ಟು ಶೋ ದಟ್ ನಾರ್ಮಲ್ ಆಗಿ ಹುಟ್ಟಿರೋ ಮಗುಗೆ ಏನೋ ಸ್ವಲ್ಪ ಬೆಟರ್ ಇರುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಸಿ ಸೆಕ್ಷನಲ್ಲಿ ಹುಟ್ಟಿದ ಮಗುಗೆ ಏನಾದರೂ ಆ ಥರ? ಇಲ್ಲ, ಆ ಥರದ್ದೇನು ವಿ ಡೋಂಟ್ ಸಿ. ಓನ್ಲಿ ಥಿಂಗ್ ಇಸ್ ಸಿಸೇರಿಯನಲ್ಲಿ ಹುಟ್ಟಿದಾಗ ಮಗುಗೆ ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟೀಸ್ ಇರುತ್ತೆ. ಯಾಕಂದರೆ ವಿ ಕಾಲ್ ಇಟ್ ಅಸ್ ಟ್ರಾನ್ಸಿಯಂಟ್ ಟ್ಯಾಕಿಪ್ನಿಯಾ ಆಫ್ ನ್ಯೂ ಬಾರ್ನ್, ಅಂದರೆ ಜಸ್ಟ್ ಫಾರ್ ಫ್ಯೂ ಅವರ್ಸ್, ಮೇ ಬಿ ಅ ಡೇ ಆಲ್ಸೋ ಅವ್ರಿಗೆ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಈಗ ನಾರ್ಮಲ್ ಡೆಲಿವರಿ ಆದಾಗ ಅಷ್ಟೊಂದು ಪ್ರೆಷರಲ್ಲಿ ಪ್ಲಸ್ ಇಟ್ ಗೆಟ್ ಸ್ಕ್ವೀಸ್ಡ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಲಂಗ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿ ಬರ್ಬೋದು. ದಟ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್. ಅದರ್ ದೆನ್ ದಟ್ ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಆಸ್ ದ ಬೇಬಿ ಔಟ್ಕಮ್ ಇಸ್ ಕನ್ಸರ್ನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಮೆನಿ ಟೈಮ್ಸ್ ಸಿಸೇರಿಯನ್ ಹ್ಯಾಸ್ ಅ ಬೆಟರ್, ಲೈಕ್ ಯು ವುಡ್ ಹ್ಯಾವ್ ಹರ್ಡ್ ದೇರ್ ಇಸ್ ಒನ್ ಕಂಡೀಷನ್ ಕಾಲ್ಡ್ ಎಸ್ ಸೆರೆಬ್ರಲ್ ಪಾಲ್ಸಿ. ನೌಡೇಸ್ ವಿ ಸಿ ಇಟ್ ವೆರಿ ಲೆಸ್. ಅದೇನಂದರೆ ಮಗು ಹುಟ್ಟೋ ಟೈಮಲ್ಲಿ, ನಾರ್ಮಲ್ ಆಗಿ ಹುಟ್ಟೋ ಟೈಮಲ್ಲಿ ಏನಾದರೂ ಓಡಿಸಿ ಬ್ರೀದಿಂಗ್ ಡಿಫಿಕಲ್ಟಿ ಆಗಿ ಅದ್ರ ಸ್ಯಾಚುರೇಷನ್ ಏನಾದರೂ ಜಾಸ್ತಿ ಕಮ್ಮಿ ಆದರೆ ಇಟ್ ಕ್ಯಾನ್ ಎಫೆಕ್ಟ್ ದ ಬೇಬೀಸ್ ಬ್ರೀದಿಂಗ್. ಸೊ ಅದರಿಂದ ಮಗುದು ಏನಂತಾರೆ ಅಂಗವಿಕಲತೆ, ಗ್ರೋತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಹ್ಯಾಸ್ ಕಮ್ ಡ್ರಾಸ್ಟಿಕಲಿ ಡೌನ್. ವಿ ರೇರ್ಲಿ ಸಿ, ಅಂದರೆ ಅಷ್ಟೊಂದಿಲ್ಲ, ಈಗ ತುಂಬ ಕಮ್ಮಿ. ದೆನ್ ಕೆಲವು ಟೈಮ್ ಬರ್ತ್ ಇಂಜುರೀಸ್ ಅಂತ ಹೇಳ್ತೀವಿ. ಮಗು ಬರ್ತಾ ಇಲ್ಲ, ತಾಯಿ ಪುಷ್ ಮಾಡೋಕ್ಕಾಗ್ತಾಯಿಲ್ಲ, ನೀವು ಆ 3 Idiots ಅಲ್ಲಿ ವ್ಯಾಕ್ಯೂಮ್ ನೋಡಕ್ ತುಂಬಾನೇ ಸಿಂಪಲ್ ಅನ್ಸುತ್ತೆ. ಅದರಿಂದ ವಿ ಕ್ಯಾನ್ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಸೆಫಲ್ ಹೆಮಟೋಮಾ, ಅಂದ್ರೆ ಬ್ಲೀಡಿಂಗ್ ಇನ್ಸೈಡ್ ಓವರ್ ದ ಸ್ಕಲ್, ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ರೆಟಿನಲ್ ಹೆಮರೇಜ್ ಅಂತ ಹೇಳ್ತೀವಿ ಅದಾಗ್ಬೋದು. ಮೊದಲು ನಾವು ಫೋರ್ಸೆಪ್ಸ್ ಅಂತ ಹಾಕ್ತಿದ್ವಿ, ಅಂದ್ರೆ ಒಂದು ಕಂಬಿ ಹಾಕ್ಬಿಟ್ಟು ಮಗು ಎಳಿತಿತ್ತು, ಅದ್ರಲ್ಲಿ ಸಿಕ್ಕಾಬಿಟ್ಟೆ ಇಂಜುರೀಸ್. ಆ ಥರ ದೋಸ್ ಕೈಂಡ್ ಆಫ್ ಬರ್ತ್ ಇಂಜುರೀಸ್ ಹ್ಯಾವ್ ಕಮ್ ಡೌನ್. ಬರ್ತ್ ರಿಲೇಟೆಡ್ cerebral palsies have come down. So it's not yes, but if you ask me what is my preferred way, I would always give a choice to the mother to decide, and my preference is always normal time. ಗೊತ್ತಾಯ್ತು. ಸೊ ಈಗ ಮಾತಾಡುವಾಗ ನೀವು ಡಯಾಬಿಟೀಸ್ ಬಗ್ಗೆ ಹೇಳಿದ್ರಿ ಸರ್, ಜೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ. ನಾವು 20 ವರ್ಷ ಮುಂಚೆ ಹೋದಾಗ ನೀವು ಯು ಬೀನ್ ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಬ್ಸ್ಟೆಟ್ರಿಷಿಯನ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಾವು, ಬಟ್ 20 ವರ್ಷ ಮುಂಚೆ ಹೋದಾಗ ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ ನೋಡಿದಾಗ ಸರ್, ಇಸ್ ದರ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್? ತುಂಬ ಜನರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಕಾಮನ್ ಆಗ್ತಾ ಇದೆಯಾ, ಅವ್ರ ಮುಂಚೆನೂ ಇತ್ತಾ ಸರ್ ಅದು? ಸರ್, ನಾನು ಹೇಳ್ದಲ್ಲ, ಇಂಡಿಯಾ ಇಸ್ ಬಿಕಮ್ ಎ ಕ್ಯಾಪಿಟಲ್ ಫಾರ್ ಡಯಾಬಿಟೀಸ್. So when you are the capital, you need to lead it. So yes, of course, ಈಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. Again relates to the lifestyle again. And again the elderly, ಅಂದ್ರೆ more than 30 years age ಅಲ್ಲಿ you are trying for pregnancy. So of course the diabetes is more. Parents ಅಲ್ಲಿ diabetes ಇದ್ದಾಗ then we know that invariably you will also have. So and if you postpone it to 30-35 years of age, then of course. So ಆ ಥರ ವಿ ಆರ್ ಸೀಯಿಂಗ್ ಮೋರ್ ಡಯಾಬಿಟಿಸ್. ಆ ಥರ ಬಿಟ್ಟರೆ ಎಸ್, ದರ್ ಇಸ್ ಡೆಫಿನೆಟ್ಲಿ ಅ ಡ್ರಾಸ್ಟಿಕ್ ಚೇಂಜ್. ನಾವು ವೆನ್ ಐ ವಾಸ್ ಡೂಯಿಂಗ್ ಮೈ PGs ವೇ ಬ್ಯಾಕ್ ಇನ್ 2000, early 2000,
ವೆರಿ ವಿ ಯೂಸ್ ಟು ಅಂದ್ರೆ ಹ್ಯಾಡ್ ಎ ಸ್ಮಾಲ್ ಒಂದು ನಂಬರ್ ಕೊಡ್ಬೇಕಂದ್ರೆ ಸರ್ ಲೆಟ್ಸ್ ನೀವು ಒಂದ್ ದಿನಕ್ಕೆ ಒಂದು 30 ಪೇಷಂಟ್ ನೋಡ್ತಿದ್ರಿ ಅವಾಗ ಪ್ರಾಬ್ಲಿ ಅದ್ರಲ್ಲಿ ಎಷ್ಟು ಜನರಿಗೆ ಒಂದು ಅಪ್ರಾಕ್ಸಿಮೇಟ್ ಐ ನಂಬರ್? ವುಡ್ ಸೇ ನಾವಾಗ 100 ಪೇಷಂಟ್ ನೋಡ್ತಿದ್ರೆ ಒಂದು 5 to 6% ಇರೋವು ಈಗ ಅರೌಂಡ್ 15-20% ಎಸ್. ಸೊ ಅಂಡ್ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ದವರು ದೇ ಆರ್ ಅಟ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಟೈಪ್ 2 ಡಯಾಬಿಟೀಸ್ ಒನ್ಸ್ ದೇ ಡೆಲಿವರ್. ಎಸ್ ಸೊ ಬೇಸಿಕ್ಲಿ ಅವ್ರಿಗೀಗ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬಟ್ ಮಗು ಆದ್ಮೇಲೂ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಅವ್ರಿಗೆ ಕನ್ಫರ್ಮ್ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ. ಕನ್ಫರ್ಮ್ ಅಲ್ಲ. ದಿಸ್ ಇಸ್ ವೇರ್ ಐ ವಾಂಟ್ ಟು ಡಿಫರ್. ಕನ್ಫರ್ಮ್ ಅಲ್ಲ. ಓಕೆ. ಸೊ ಈ ಕೆಲವರು ಅದೇ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಕೆಲವರು ಹೇಳ್ತಾರೆ ಸರ್ ನಾನು ಪ್ರೆಗ್ನೆನ್ಸಿಗೆ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು, ಪ್ರೆಗ್ನೆನ್ಸಿಯಿಂದ ನನಗೆ ಶುಗರ್ ಬಂದ್ಬಿಡ್ತು ಅಂಡ್ ಬಿ ಪಿ ಬಂತು ಅಂತ ಹೇಳ್ತಾರೆ. ಹೇಳ್ತಾರಲ್ಲ, ಅದೆಲ್ಲ ತಪ್ಪು ಆ್ಯಕ್ಚುಲಿ. ಸೊ ಈಗ ಏನಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೋ ಮಚ್ ಆಫ್ ಹಾರ್ಮೋನಲ್ ಚೇಂಜಸ್ ಹ್ಯಾಪನ್. ಸೊ ಇಟ್ ಇಸ್ ಲೈಕ್ ಎ ಟೆಸ್ಟ್. ವಿಲ್ ಯು ಡೆವಲಪ್ ಡಯಾಬಿಟೀಸ್ ಲೇಟರ್? ಅಂದರೆ ನಾವು ನಿಮಗೆ ಒಂಥರ ಟೆಸ್ಟ್ ಕೊಡ್ತಾ ಇದ್ದೀವಿ. ಪ್ರೆಗ್ನೆನ್ಸಿ ಇಸ್ ಎ ಟೆಸ್ಟ್ ಟು ಸೇ ಓಕೆ ನಿಮ್ಮ ಬಾಡಿಗೆ ಏನು ಕೆಪಾಸಿಟಿ, ನಿಮ್ಮ ಪ್ಯಾಂಕ್ರಿಯಸ್ಗೆ ಏನು ಕೆಪಾಸಿಟಿ ಇದೆ, ನಿಮ್ಮ ಇನ್ಸುಲಿನ್ಗೆ ಏನು ಕೆಪಾಸಿಟಿ ಇದೆ ಶುಗರ್ನ ಮೆಟಬಲೈಸ್ ಮಾಡೋಕ್ಕೆ ಅಂತ. ನಾರ್ಮಲ್ ಹೆಲ್ದಿ ಪ್ಯಾಂಕ್ರಿಯಸ್ ಲಿವರ್ ಇರೋರಿಗೆ ಇಲ್ಸೆ ಓಕೆ ಏನಾದರೂ ಕೂಡ ನಾನು ನೋಡ್ಕೊಳ್ತೀನಿ ಅಂತ. ಈಗ ಕೆಲವರು ಬಾರ್ಡರ್ ಲೈನಲ್ಲಿ ಇರ್ತಾರೆ, ಅಂದರೆ ಯು ನೋ ದಟ್ ಯು ವಿಲ್ ಬಿಕಮ್ ವೆಯ್ಟ್ ಜಾಸ್ತಿ ಇರೋರಿಗೆ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಯು ಆರ್ ಆಲ್ರೆಡಿ ಕಾಂಪ್ರಮೈಸ್. ಸೊ ಪ್ರೆಗ್ನೆನ್ಸಿ ಇಸ್ ದಟ್ ಟೆಸ್ಟ್ ಟು ಟೆಲ್ ವೆದರ್ ಯು ಗೋಯಿಂಗ್ ಟು ಡೆವಲಪ್ ಡಯಾಬಿಟೀಸ್ ಆರ್. What we say is, studies says is up to 20 years. Like suppose you delivered at 20 till 40 years of age, you are at 50% more risk than other people to develop diabetes. So you are not 100%. ಅಲ್ವಾ? ಸೊ ನಿಮ್ಗೆ ಶುಗರ್ ಬಂದಿದ್ದಂದ್ರೆ ಬಂದೇ ಬರತ್ತಂತೇನಿಲ್ಲ. ಓಕೆ, ಸೊ ನೀವು ವಾಟ್ ಆರ್ ಯು ಗೋಯಿಂಗ್ ಟು ಡೂ ವೆನ್ ಯು ನೋ ದಟ್ ಓಕೆ ನಿಮ್ಗೆ ಈ ಥರ ಯು ಆರ್ ಅಟ್ ಎ 50% ರಿಸ್ಕ್? ಯು ಡೂ ದ ಲೈಫ್ ಸ್ಟೈಲ್ ಚೇಂಜ್, ನೋ? Do the exercise, do the diet, do the proper things, eat healthy, do regular exercise. You can postpone it. Sir, ಆತರ ಹೇಳ್ಬೇಕಂದ್ರೆ my family, both my mother, father, my grandmother, all were diabetic. Okay, till now I'm going to be 15 another year. I'm still fighting it off. ಅಂದ್ರೆ you need to put that effort. ನನಗೆ ಬಂದೇ ಬರುತ್ತೆ ಅಂತ ಕೂತ್ಕೊಂಡ್ರೆ ಬಂದೇ ಬರುತ್ತೆ. ನನ್ನ ಫ್ಯಾಮಿಲಿಗೆ ಬಂದಿದ್ರೆ ನಂಗೆ ಬಂದೇ ಬರುತ್ತೆ, ಏನು ಬರುತ್ತೆ. ಮಾಡೋಕ್ಕಾಗಲ್ಲ. ನನಗೆ ಪ್ರೆಗ್ನೆನ್ಸಿಲಿ ಬಂದಿದ್ದು ಡಾಕ್ಟರ್ ಬಂದೇ ಬರುತ್ತೆ. ಸೊ ರೀಸೆಂಟ್ಲಿ ವಿ ಸಾ ಒನ್ ಪೇಷಂಟ್ ಪ್ರೆಗ್ನೆನ್ಸಿಲಿ ಇತ್ತು ಡಾಕ್ಟ್ರ್, ನಮಗೀಗ ಯಾಕೋ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಟೆಸ್ಟ್ ಮಾಡಿದ್ರೆ ಆಲ್ರೆಡಿ ಡಯಾಬಿಟಿಕ್. ನೀವೇನು ಮಾಡಿದ್ರೆ? ಏನೂ ಮಾಡಲಿಲ್ಲ. ಯು ವೈಟೆಡ್. ಯು ಆಲ್ರೆಡಿ ಹ್ಯಾಡ್ ಎ ಸೈನ್ ಟೆಲ್ಲಿಂಗ್ ದಟ್ ಯು ಕ್ಯಾನ್ ಡೆವಲಪ್ ಡಯಾಬಿಟಿಸ್. ಯು ಟೇಕ್ ಆ್ಯಕ್ಷನ್. ಆ ಥರ ಹೆಂಗೆ ಅಂದರೆ ಹಳ್ಳ ಕಾಣಿಸ್ತಿದ್ದೆ, ನೀವು ಇನ್ನೂ ನಡೆದ್ರೆ ಹಳ್ಳ ಬರ್ಬೋದು, ಇಲ್ಲೇ ನಿಂತ್ಕೊಳ್ಳಿ ಅಂದರೆ ನೀವು ಇಫ್ ಯು ಡೋಂಟ್ ಪುಟ್ ದ ಎಫರ್ಟ್ ಯು ಅಫ್ಕೋರ್ಸ್ ಆರ್ ಗೋಯಿಂಗ್ ಟು ಡೆವಲಪ್. ದಟ್ಸ್ ದ ಥಿಂಗ್. ಸರ್, ಐಲ್ ಕಮ್ ಬ್ಯಾಕ್ ಟು ಇನ್ಫರ್ಟಿಲಿಟಿ. ಸೊ ನಾವು ಇನ್ಫರ್ಟಿಲಿಟಿ ಬಗ್ಗೆ ತುಂಬ ಮಾತಾಡಿದ್ವಿ, ಬಟ್ ಮೆಡಿಕಲ್ ಟರ್ಮ್ಸಲ್ಲಿ ಇನ್ಫರ್ಟಿಲಿಟಿ ಅನ್ನೋ ಮೀನಿಂಗ್ ಏನು? ಅಟ್ ವಾಟ್ ಟೈಮ್ ಆರ್ ಏನು ಆದಮೇಲೆ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು? ಸರ್, ಇನ್ಫರ್ಟಿಲಿಟಿ ಈಸ್ ಅಗೇನ್ ಎ ರೆಟ್ರೋಸ್ಪೆಕ್ಟಿವ್ ಡಯಾಗ್ನೋಸ್. ಅಂದರೆ ಸ್ವಲ್ಪ ದಿನ ಆದಮೇಲೆ ಹೇಳೋದು. ಅಂದರೆ ನಮ್ಮ ಬುಕ್ಸ್ ಪ್ರಕಾರ ಏನು ಹೇಳ್ತೀವಿ ಅಂದರೆ ಎನಿವನ್ ಹೂ ಇಸ್ ಲೆಸ್ ದೆನ್ 35 years ಆಫ್ ಏಜ್, 1 ವರ್ಷ ಅಂದರೆ 12 months ಸತತವಾಗಿ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಅವ್ರನ್ನ ಇನ್ಫರ್ಟಿಲಿಟಿ, ಆ್ಯಕ್ಚುಲಿ ಇನ್ಫರ್ಟಿಲಿಟಿ ಅಂತ ಯೂಸ್ ಮಾಡಬಾರ್ದು, ಸಬ್ ಫರ್ಟಿಲಿಟಿ ಅಂತ ಹೇಳ್ಬೋದು. ಓಕೆ, ಎನಿವನ್ ಓವರ್ 35 years ಆಫ್ ಏಜ್ ವಿ ಸೇ 6 months. 6 months ಟ್ರೈ ಮಾಡಿ ನಿಮ್ಗೆ ಆಗಿಲ್ಲ ಅಂದರೆ ಸಬ್ ಫರ್ಟಿಲಿಟಿ ಅಂತ ಹೇಳ್ತೀವಿ. ಈಗ ಹೇಗಿದೆ ನಮ್ಮ ಓಡಿಸೆ ದ ಟೆಕ್ನಾಲಜಿ ಏನೋ ಅಂದರೆ ಎನಿವನ್ ಕ್ಯಾನ್ ಕಮ್, ಬಟ್ ಎಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, fall into the line, get the treatment, and you can of course come. So less than 35 years ಗೆ as we already discussed, egg quality ಚೆನ್ನಾಗಿರುತ್ತೆ, numbers ಚೆನ್ನಾಗಿರುತ್ತೆ, so we can wait for more longer time. ಬಟ್ ಏನಾಗುತ್ತೆ ಈಗ ನಮ್ಮ ಸಮಾಜದಲ್ಲಿ ಏನಂದರೆ ಈಗ ಮದುವೆ ಆದಮೇಲೆ ಒಂದು 3 months 6 months ನೋಡ್ತಾರೆ. 6 months ಆದಮೇಲೆ ಯಾಕೋ ಹೇಳಿ ಮಕ್ಕಳೇ ಆಗ್ತಾ ಇಲ್ಲ, ಅದು ಇದು ಅಂತ ಲೇಡೀಸ್ಗೆ ಎಸ್ಪೆಷಲಿ ಹೊಟ್ಟೆ ಮುಟ್ಬಿಟ್ಟು ಹೇಳಕ್ತಾರೆ, ಇದರಲ್ಲಿ ಏನಾದ್ರು ಸ್ವಲ್ಪ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ. ಆಲ್ ದೀಸ್ ಥಿಂಗ್ಸ್ ಡೂ ಹ್ಯಾಪನ್. ನಿಮ್ಗೆ ಒಂದು ವ್ಯಾಲ್ಯೂ ಹೇಳ್ತೀನಿ. ಆ್ಯಕ್ಚುಲಿ ಐ ಡೋಂಟ್ ನೋ ತುಂಬ ಜನಕ್ಕೆ ಗೊತ್ತಿರಲ್ಲ ಫ್ಯಾಕ್ಟ್ ಏನಂತ. ಇಟ್ ಈಸ್ ಈಗ 100 ಜನಕ್ಕೆ ಏನಾದರೂ ಮದುವೆ ಆಗಿದೆ, ಸಪೋಸ್ ಲೆಸ್ ದೆನ್ 30 years ಲೇಡೀಸ್ಗೆ 100 ಜನದಲ್ಲಿ ಏನಾದ್ರು ಮದುವೆ ಆಗಿದೆ ಅಂದರೆ ಪರ್ ಮಂತ್ ಓನ್ಲಿ 5 to 8 ವಿಲ್ ಕನ್ಸೀವ್. ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್ 5 to 8 ವಿಲ್ ಕನ್ಸೀವ್ ಅಷ್ಟೇ. ಇನ್ ಅ ಇಯರ್ ಇಟ್ ಬಿಕಮ್ಸ್, ಆಫ್ ಕೋರ್ಸ್ ಇಫ್ ಇಟ್ ಇಸ್ ಆವ್ರೇಜ್ 7 ಅಂತ ತೊಗೊಂಡ್ರೆ ಯು ಆರ್ ಆಲ್ಮೋಸ್ಟ್ 70 to 80% ವಿಲ್ ಕನ್ಸೀವ್ ಅಲ್ವಾ? ಸೊ
ನೇಚರ್ ಇಸ್ ಸೋ ಪರ್ಫೆಕ್ಟ್ಲಿ ಡಿಸೈನ್. ಯು ಆರ್ ಟ್ರೈಂಗ್ ಟು ಕ್ವೆಶ್ಚನ್ ದ ನೇಚರ್. ನನಗೆ ಯಾಕಾಗಿಲ್ಲ, ನನಗೆ ಬೇಗ ಆಗಬೇಕಿತ್ತು, ನನಗೆ ನಂದೇನು ತಪ್ಪಿದೆ, ನಂದೆಲ್ಲ ಚೆನ್ನಾಗಿದೆಯಲ್ಲ, ನಾನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ನಾನು ಕರೆಕ್ಟಾಗಿ ತಿಂದೆ, ಆದರೂ ನನಗಾಗಿಲ್ಲ. ಬಟ್ ಎವ್ರಿ ಸೈಕಲ್ ಇಸ್ ಅ ಡಿಫ್ರೆಂಟ್ ಥಿಂಗ್. ನಿಮ್ಮ ಮೊಟ್ಟೆ ಹೊಸ್ದಾಗಿ ಬರ್ಬೋದು, ಸ್ಪರ್ಮ್ಸ್ ಆರ್ ಡಿಫ್ರೆಂಟ್, ಎಗ್ ಕ್ವಾಲಿಟಿ ಇಸ್ ಡಿಫ್ರೆಂಟ್. ಮೆನಿ ಅ ಟೈಮ್ಸ್ ಫರ್ಟಿಲೈಸ್ ಆಗಿ ಆ ಭ್ರೂಣ ಚೆನ್ನಾಗಿಲ್ಲ ಅಂದರೆ ನೇಚರ್ ಹಸ್ ಟೇಕನ್ ಕೇರ್. ಇಟ್ಸ್ ಲೈಕ್ ಓಕೆ, ನೀನು ಚೆನ್ನಾಗಿಲ್ಲ, ನೀನು ಬರಬೇಡ. ವೆನ್ ಗಾಡ್ ಹಸ್ ಆಲ್ರೆಡಿ ಡಿಸೈಡೆಡ್, you are trying to fight it. That's why books wise we say try 12 months. If you don't conceive, you are called a subfertility, infertility alla. Let's take an example. One 25-26-year-old has tried for 1 year. ನೀವು ಬರ್ತೀರಾ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎಲ್ಲ ನಾರ್ಮಲ್ ಇದೆ. You want to try another 6 months, a year, you can try. What we say is up to 1 year 70% conceive, up to 2 years 80 to 85% will come. So that means another 15% ಅಷ್ಟೇ. ಅದಾದ್ಮೇಲೆ ಏನು ಉಳ್ಕೊಳ್ಳುತ್ತೆ 10-15% ವಿಲ್ ಬಿಕಮ್ ಸಮ್ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಗಿವನ್. ಬಟ್ ಬಿಕಾಸ್ ಆಫ್ ಸೊಸೈಟಿ, ಬಿಕಾಸ್ ಆಫ್ ಆಲ್ ದ ಅದರ್ ನಾಲೆಜ್ ವಿಚ್ ಇಸ್ ಅವೈಲಬಲ್, ವಿ ಸ್ಟ್ರೈಟ್ ಅವೇ ಜಂಪ್ ಇನ್ ಟು ದ ಟ್ರೀಟ್ಮೆಂಟ್ ಪೂಲ್. ನಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ಒಂದು ನಾವು ತಲೆಯಲ್ಲಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ದಟ್ ಮೀನ್ಸ್ ವಿ ಆರ್ ಕ್ವೆಶ್ಚನಿಂಗ್ ನೇಚರ್. ದಟ್ಸ್ ಹೌ ಇಟ್ ಇಸ್. ಸೊ ಬುಕ್ಸ್ ವೈಸ್ ದೇರ್ ಆರ್ ಲಾಟ್ಸ್ ಆಫ್. ನಾನು ಎಲ್ಲರಿಗೂ ಹೇಳೋದ್ರಿಂದ ಅಂದರೆ individualize yourself. What happens at 35 years is not same as 30 years. What happens at 25 years is not same as 28 years. You cannot say, 24 yearsಗೂ ಅದೇ ಟ್ರೀಟ್ಮೆಂಟ್ ಕೊಡಬೇಕು, 30 yearsಗೂ ಅದೇ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ then it will not work. That's definitely not good. ಸೊ ಟ್ರೀಟ್ಮೆಂಟ್ಸ್ ಕಡೆ ಬರ್ತೀನಿ ಸರ್. ನಾನು ಒಂದಿಷ್ಟು ಓದಿದ ಪ್ರಕಾರ 1-2-3 ಟ್ರೀಟ್ಮೆಂಟ್ಸ್ ಬಗ್ಗೆ ಓದ್ತಾ ಇದ್ದೆ. ಒಂದು ಆವ್ಯುಲೇಷನ್ ಇಂಡಕ್ಷನ್, ಬೇಸಿಕ್ಲಿ ಯು ಹೆಲ್ಪ್ ದೆಮ್ ಕನ್ಸೀವ್ ನ್ಯಾಚುರಲಿ. ಎರಡನೇದು IUI ಅಂತ ಓದ್ತಾ ಇದೆ ಸರ್. ಥರ್ಡ್ ಒನ್ IVF ಅಂತ ಓದ್ತಾ ಇದೆ. ಈಗ ಆವ್ಯುಲೇಷನ್ ಇಂಡಕ್ಷನ್ ಇಸ್ ಬೇಸಿಕ್ಲಿ ನೀವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀರಾ, ಯು ಗಿವ್ ದೆಮ್ ಮೆಡಿಕೇಶನ್ ಟು ಕನ್ಸೀವ್ ನ್ಯಾಚುರಲಿ. IUI ಅಲ್ಲಿ ಆ್ಯಂಡ್ IVF ಅಲ್ಲಿ ಒಂದು ಏನು ವ್ಯತ್ಯಾಸ ಅಂತ ಒಂದು ಚಿಕ್ಕ, ನಮ್ಗೆ ಎಷ್ಟೋ ಜನರಿಗೆ ಅರ್ಥ ಆಗಲ್ಲ ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ನ್ಯಾಚುರಲ್ ಕನ್ಸೆಪ್ಷನ್ ಎಲ್ಲ ಓವ್ಯುಲೇಷನ್ ಇಂಡಕ್ಷನ್. ನ್ಯಾಚುರಲ್ ಕನ್ಸೆಪ್ಷನ್ ಅಂದರೆ ಈಗ ನೀವು ಒಂದು ವರ್ಷ ಆ್ಯಸ್ ಎ ಸೆಟ್ ಟ್ರೈ ಮಾಡಿ ನಮ್ಗೆ ಟ್ರೀಟ್ಮೆಂಟ್ ಬಂದಿದ್ದಾರೆ ಸರ್, ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಅಂದಾಗ ಸ್ವಲ್ಪ ಟೆಸ್ಟ್ಗಳಿರುತ್ತೆ. ಫ್ಯೂ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ನಾರ್ಮಲ್. ಒಂದು ಯೂಟ್ರಸ್ಸು, ಮೊಟ್ಟೆಕೋಶ, ಟ್ಯೂಬ್ ನಾರ್ಮಲ್ ಇರಬೇಕಂದ್ರೆ ಓಪನ್, ಗರ್ಭಕೋಶ ಪಕ್ಕದಲ್ಲಿ ಗರ್ಭನಾಳ ಅಂತ ಇರುತ್ತೆ, ಅದನ್ನು ಓಪನ್, ಸೆಮೆನ್ ಅನಾಲಿಸಿಸ್ ನಾರ್ಮಲ್. ಸೊ ಬ್ರೀಫಾಗಿ ನಿಮಗೆ ಪ್ರೆಗ್ನೆನ್ಸಿ ಪ್ರಣಾಳಿ ಹೇಗೆ ಅಂದರೆ ಗರ್ಭಕೋಶ ಪಕ್ಕದಲ್ಲಿ ಗರ್ಭನಾಳ ಪಕ್ಕದಲ್ಲಿ ಮೊಟ್ಟೆಕೋಶ. ಮೊಟ್ಟೆ ಡೆವಲಪ್ ಆಗಿ ರಿಲೀಸ್ ಆದಮೇಲೆ ಆ ಮೊಟ್ಟೆ ಗರ್ಭನಾಳ ಒಳಗಡೆ ಬರಬೇಕು, ಗರ್ಭನಾಳದಲ್ಲಿ ಅಲ್ಲಿ ಕೂತ್ಕೊಳ್ಳುತ್ತೆ. ನೀವು ಅವರು ಸಂಭೋಗ ಕ್ರಿಯೆ ನಡೆದಾದ್ಮೇಲೆ ಸ್ಪರ್ಮ್ಸ್ ಆರ್ ಡೆಸ್ಪಾಸಿಟ್ ಇನ್ ವೆಜೈನಾ, ಅದು ವೆಜೈನಾದಿಂದ ಗರ್ಭಕೋಶ ಹೋಗಿ ಗರ್ಭನಾಳ ಬರಬೇಕು. ಗರ್ಭನಾಳದಲ್ಲಿ ಮೊಟ್ಟೆನೂ ಬೀಜ ಸೇರಿ ಪ್ರೆಗ್ನೆನ್ಸಿ ಆಗಿ ಅದು ಗರ್ಭಕೋಶದಲ್ಲಿ ಬಂದು ಅಂದ್ಕೊಳ್ಳಿ, ಇದು ನಾರ್ಮಲ್. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗಲ್ಲ. ಸೊ ಫಸ್ಟ್ ಏನು ಮಾಡ್ತೀವಿ, ಟೆಸ್ಟ್ಗಳು ನೋಡ್ತೀವಿ. ಅವ್ರದಲ್ಲಿ ಎಲ್ಲ ನಾರ್ಮಲ್ ಬಂದ್ರೆ ಅವ್ರನ್ನ ನಾವು ಅನ್ಎಕ್ಸ್ಪ್ಲೇನ್ ಅಂತ ಹೇಳಿ, ಅಂದ್ರೆ ಗೊತ್ತಿಲ್ಲದೆ ಇರೋದು, ಅಂದ್ರೆ ನಮಗ್ ಕಾಣದೇ ಇರೋ ರೀಸನ್, ಅಂದ್ರೆ ನಮ್ಗೆ ಈಗ ಕಾಣಿಸ್ತಾ ಇಲ್ಲ, ಇರ್ಬೋದು, ರೀಸನ್ ಇದ್ದೇ ಇರತ್ತೆ, ಇಲ್ಲ ಅಂತಲ್ಲ, ಬಟ್ ಆ ಥರ ಸಾವಿರಾರು ಟೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವೆನ್ ವಿ ಕೆನಾಟ್ ಡೂ ಆ್ಯಂಡ್ ವಿ ನೋ ಓಕೆ ಟ್ರೀಟ್ಮೆಂಟ್ ಇಸ್ ಬೆಟರ್ ದೆನ್ ಗೋಯಿಂಗ್ ಫಾರ್ ಆಲ್ ದ ಟೆಸ್ಟ್, ವಿ ಸೇ ಓಕೆ ಅನ್ಎಕ್ಸ್ಪ್ಲೇನ್ಡ್ ಇದೆ, ವಿಲ್ ಗೋ ಫಾರ್ ಓವ್ಯುಲೇಷನ್. ಅದರಲ್ಲಿ ಏನು ಮಾಡ್ತೀವಿ, ಎಗ್ ಡೆವಲಪ್ ಆಗೋ ಟ್ಯಾಬ್ಲೆಟ್ಸ್ ಕೊಟ್ಟು ಎಗ್ ರಿಲೀಸ್ ಆಗತ್ತಾ ಇಲ್ವ ಅಂತ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಆ ಟೈಮಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಹೇಳ್ತೀವಿ. ಎಗ್ ರಿಲೀಸ್ ಆದಮೇಲೆ ನಾವು ಅವ್ರಿಗೆ ಸಪೋರ್ಟ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತೀವಿ. ಕೆಲವ್ರಿಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡೆಫಿಷಿಯನ್ಸಿ ಇರುತ್ತೆ, ಕೆಲವ್ರಿಗೆ ರಕ್ತ ಚಲನೆ ಚೆನ್ನಾಗಿರಲ್ಲ. ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟು ವಿಲ್ ಟ್ರೈ. ಸೊ ದಿಸ್ ಆಸ್ ಎ ಸೆಡ್ ಸೇಮ್, ಇಟ್ಸ್ ಅರೌಂಡ್ 5 to 8% ಸಕ್ಸಸ್ ಇದ್ರದ್ದು. ಓಕೆ, ಇದರಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇಸ್ IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಇದರಲ್ಲಿ ಸೇಮ್ ಎಗ್ ಡೆವಲಪ್ ಆಗೋ ಥರ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್. ಎಗ್ ರಿಲೀಸ್ ಆಗೋ ಟೈಮಲ್ಲಿ ಅವರು ಸೆಮನ್ ಕೊಡ್ತಾರೆ. ಸೆಮನ್ನ ನಾವು ಫಿಲ್ಟರ್ ಮಾಡಿ ಅದರಲ್ಲಿ ಯಾವುದು ಒಳ್ಳೆ ಅಂಶ ಇರುತ್ತೆ ಅದನ್ನು ಆಕ್ಟಿವೇಟ್ ಮಾಡಿ ಅದನ್ನು ಗರ್ಭಕೋಶ ಒಳಗಡೆ ಕೃತ್ರಿಮವಾಗಿ ಇಂಜೆಕ್ಟ್ ಮಾಡ್ತೀವಿ ಡೈರೆಕ್ಟ್ ಆಗಿ ಯೂಟ್ರಸ್ ಒಳಗಡೆ. ಸೊ ಇಲ್ಲಿ ಸರ್ವಿಕ್ಸ್ ನಾರ್ಮಲ್ ಪ್ರೊಸೆಸ್ ಅಲ್ಲಿ ಸರ್ವಿಕ್ಸ್ ಮುಖಾಂತರ ಹೋಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಯೂಟ್ರಸ್ ಒಳಗಡೆ ಇಡ್ತೀವಿ. ಆಸ್ ದ ಸ್ಪರ್ಮ್ಸ್ ನ ಆಕ್ಟಿವೇಟ್ ಮಾಡಿರ್ತೀವಿ, ಮತ್ತೆ ಸ್ಪರ್ಮ್ ಇಸ್ ಕ್ಲೋಸರ್ ಟು ದ ಎಗ್, ಸೊ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್. In our study, what we have seen is almost success around 15 to 20% ವರೆಗೂ ಸಕ್ಸಸ್
ಸಿಕ್ಕೋ ಚಾನ್ಸ್ ಇರುತ್ತೆ. ಇದನ್ನ ನಾವು ಎಷ್ಟು ಸತಿ ಟ್ರೈ ಮಾಡ್ಬೋದು ಅಂತ ಹೇಳಿದ್ರೆ ಏಜ್ ಪ್ರಕಾರ ಅಗೇನ್ ರೀಸನ್ ಪ್ರಕಾರ ವಿ ಡಿವೈಡೆಡ್ ಆ್ಯಂಡ್ ಡಿಸೈಡ್. ಸಪೋಸ್ ಯು ಆರ್ ಅಟ್ more than 30 years of age, we say 3 to 4 cycle. Less than 30 years of age, we say 5 to 6 cycles you can try. ಕೆಲವ್ರಿಗೆ ಸಂಭೋಗ ಕ್ರಿಯೆನೇ ನಡೆದಿರಲ್ಲ, ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಇರುತ್ತೆ, ಅಂಥವ್ರಿಗೆ ಯು ಕ್ಯಾನ್ ಗೋ ಫಾರ್ 6 to 8 cycle ಆಲ್ಸೋ. ಸೊ ಕೇಸ್ ಟು ಕೇಸ್ ಬೇಸಿಸ್ ಡಿಪೆಂಡ್ ಆಗುತ್ತೆ. IUI ಅಲ್ಲೂ ನಡೆದಿಲ್ಲ ಅಂದರೆ IVF ಅಲ್ಲಿ ಈ ಹೋಲ್ ನ್ಯಾಚುರಲ್ ಪ್ರೋಸೆಸ್ ಏನಿದೆ ಅದನ್ನೆಲ್ಲ ಬೈಪಾಸ್ ಮಾಡ್ತೀವಿ. ಅಂದರೆ ಎಗ್ ಡೆವಲಪ್ ಮಾಡಿ ಅದನ್ನು ಆಚೆ ತೆಗೆದು ಅದನ್ನು ಲ್ಯಾಬಲ್ಲಿ ಫರ್ಮ್ಸ್ ಜೊತೆ ಫರ್ಟಿಲೈಸ್ ಮಾಡಿ ಆ ಫರ್ಟಿಲೈಸ್ ಆಗಿರೋ ಭ್ರೂಣನ 3 ರಿಂದ 5 ದಿನ ಲ್ಯಾಬಲ್ಲಿ ಬೆಳೆಸಿ ಆ ಭ್ರೂಣನ ಗರ್ಭಕೋಶ ಒಳಗಡೆ ಇಡೋದು. ದಿಸ್ ಇಸ್ IVF ಸಕ್ಸಸ್ ಇಸ್ ಏಜ್ ಡಿಪೆಂಡೆಂಟ್. ಓಕೆ, ಈಗ ಒಂದು ಕುಡ್ ಬಿ ಎ ಸಿಲಿ ಆರ್ಗ್ಯುಮೆಂಟ್ ಸರ್. ಬೆಂಗಳೂರಲ್ಲಿ ಅಟ್ಲೀಸ್ಟ್ ನಮ್ಮ ಏರಿಯಲ್ಲಿ ನಾನು ನೋಡಿದ್ದು 2 ಕಾಮನ್ ಶಾಪ್ಸ್. ಒಂದು ಎಣ್ಣೆ ಅಂಗಡಿ ಸರ್, ಎರಡನೇದು IVF ಕ್ಲಿನಿಕ್ಸ್. ಸೊ ಐ ಥಿಂಕ್ ಯು ಟೋಲ್ಡ್ ಮಿ ಫರ್ಟಿಲಿಟಿ ಮೂರನೇದು ಮಿಸ್ ಮಾಡ್ಬಿಟ್ಟಿದ್ರೆ ಈಗ. ಯಾವುದು ಸರ್? ಸ್ಪಾಗಳು. ಬಟ್ ಇವಾಗ ಎಷ್ಟೋ ಜನರಿಗೆ ಸರ್ ಈ IVF ಅಂತ ಬಂದಾಗ ನಾನು ತುಂಬ ನನ್ನ ಸರ್ಕಲ್ ಕೇಳ್ತೀನಿ, ಡಾಕ್ಟರ್ಸ್ ನಮಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರ ಫಸ್ಟ್ ನಾಟ್ ಪ್ರಿಫರೆನ್ಸ್ ರಾದ ಬಟ್ ಫಸ್ಟ್ ಟ್ರೀಟ್ಮೆಂಟ್ ಹೇಳಿದ್ದು ನಿಮ್ಗೆ ಆಗ್ತಾ ಇಲ್ಲಲ್ಲ IVF ಮಾಡಿ ಅಂತ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ. ಆ್ಯಂಡ್ IVF ಇಸ್ ನಾಟ್ ಅ ಈಸಿ ಪ್ರಾಸೆಸ್, ನಾನು ಓದಷ್ಟು ಕೇಳ್ದಂಗೆ. ರೈಟ್, ನೀವು ನೋಡ್ದಂಗೆ ಸರ್ ಎಷ್ಟು ಜನರಿಗೆ ಆ ಥರ ಆಗುತ್ತೆ ನಿಮ್ಮ ಹತ್ರ ಬರೋ ಪೇಷಂಟ್ಸ್? ಸರ್ ನೀವು ಹೇಳ್ಬೇಕಂದ್ರೆ ಐ ಹ್ಯಾವ್ ನಮ್ದೀಗ 3 ಸೆಂಟ್ರ್ ಇದೆ IVF ಅಂದರೆ. ಸೊ ಈಗ ಹೇಗೆ ಅಂದರೆ I never give first as an IVF choice if everything is fine. I told you 3 ಥರ ಇದೆ. Unexplained, then there are sometimes definite reason. What are the definite reason where you have to go for IVF? First ಅದು ಹೇಳ್ಬಿಡೋಣ, then we will go for other things. ಟ್ಯೂಬ್ ಪರ್ಮನೆಂಟ್ ಆಗಿ ಬ್ಲಾಕ್ ಆಗಿದೆ, ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭಕೋಶ ಪಕ್ಕದಲ್ಲಿ ಗರ್ಭನಾಳ ಏನಿರುತ್ತೆ ಅದಕ್ಕೆ ಪರ್ಮನೆಂಟ್ಲಿ ಬ್ಲಾಕ್ಡ್. ವೈ ಐ ಆಮ್ ಯೂಸಿಂಗ್ ದಿಸ್ ಪರ್ಮನೆಂಟ್ಲಿ ಬ್ಲಾಕ್ಡ್ ಅಂದರೆ ಕೆಲವರು ಈ ಎಕ್ಸ್ರೇ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲ ಫ್ಲೂಯಿಡ್ ಟೆಸ್ಟ್ ಮಾಡಿಸ್ಕೊಂಡು ಟ್ಯೂಬ್ ಬ್ಲಾಕ್ ಇದೆ ಅಂತ ಬರ್ತಾರೆ. ಅದು ಬ್ಲಾಕ್ ಅಲ್ಲ. ಓಕೆ, ಲ್ಯಾಪ್ರೋಸ್ಕೋಪಿಕ್ ಮೂಲಕ ನೀವು ಟೆಸ್ಟ್ ಮಾಡಿ ಅದು ಪರ್ಮನೆಂಟ್ಲಿ ಬ್ಲಾಕ್ ಅಂತ ಕನ್ಫರ್ಮ್ ಮಾಡಿದಾಗ ಮಾತ್ರ ಅದನ್ನ ಪರ್ಮನೆಂಟ್ಲಿ ಬ್ಲಾಕ್. ಅಂದ್ರೆ ಸರ್ಜರಿ ತರ ನೀವು ಓಪನ್ ಮಾಡಿಬಿಟ್ಟು ನೋಡೋದು. ಎಸ್, ಈ ಹೋಲ್ ಸರ್ಜರಿ ಇಲ್ಲ ನಾವು ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಹೇಳ್ತೀವಿ, ಅದನ್ನ ಮಾಡಿಬಿಟ್ಟು ಅಂಡರ್ ಅನಸ್ತೀಸಿಯಾ ನಾವು ಚೆಕ್ ಮಾಡಿದಾಗ ಅದು ಬ್ಲಾಕ್ ಇದೆ ಅಂತ ಬಂದಾಗ ಕೆಲವು ಟೈಮ್ ವಿಲ್ ಟ್ರೈ ಟು ಓಪನ್ ಇಟ್. ಓಪನ್ ಆಯಿತು ಅಂದರೆ ಇಟ್ ವಿಲ್ ಫಂಕ್ಷನ್ ನಾರ್ಮಲಿ. ಇಫ್ ಇಟ್ ಡಸನ್ ಓಪನ್ ದಟ್ ಮೀನ್ಸ್ ಇಟ್ಸ್ ಪರ್ಮನೆಂಟ್ಲಿ ಬ್ಲಾಕ್. ಪರ್ಮನೆಂಟ್ಲಿ ಬ್ಲಾಕ್ ಆಗಿದ್ರೆ ಎಸ್ ಆಗಲ್ಲ. ನೆಕ್ಸ್ಟ್, ನಿಮ್ಮದು ಸ್ಪರ್ಮ್ ಇಲ್ಲವೇ ಇಲ್ಲ, ಝೀರೋ ಕೌಂಟ್ ಬಂದಾಗ, ಇಲ್ಲ ವೇರ್ ಯು ಆರ್ ನಾಟ್ ಏಬಲ್ ಟು ಡೂ ಸೆಕ್ಷುವಲ್ ಇಂಟರ್ಕೋರ್ಸ್ ಅಟ್ ಆಲ್, ಯು ಆರ್ ನಾಟ್ ಏಬಲ್ ಟು ಗಿವ್ ಎ ಸೆಮನ್ ಸ್ಯಾಂಪಲ್ ಅಟ್ ಆಲ್, ಇಂಥ ಈ 2 ಕಂಡೀಷನ್ ಇಸ್ ದ ಡೆಫಿನೆಟ್ IVF. ಯು ಕಮ್ ಯು ಸ್ಟ್ರೇಟ್ ಅವೇ ಗೋ ಫಾರ್ IVF. ಬೇರೆ ಕಂಡೀಷನ್ಸ್ಗಳು ಬರ್ತವೆ. ಏನಂದರೆ ಇತ್ತೀಚೆಗೆ ಕಾಮನ್ ಆಗಿ ನಾನು ನಿಮ್ಗೆ ಹೇಳಿದೆ, ಎಗ್ ಕೌಂಟ್ಸ್ ಕಮ್ಮಿ ಆಗ್ತಾ ಇದೆ. ಈಗ ಅದನ್ನು ನಾವು ಒಂದು ಟೆಸ್ಟ್ ಮಾಡ್ತೀವಿ, AMH ಅಂತ ಟೆಸ್ಟ್ ಹೇಳ್ತಾರೆ, ಅದನ್ನು ಮಾಡಿ ಓಕೆ AMH ಕಮ್ಮಿ ಇದೆ, ನೀವು IVFಗೆ ಹೋಗಿ. ಸರ್ ಈಗ ಹೇಗೆ ಅಂತ ಹೇಳ್ಬೇಕಂದ್ರೆ, ಹೌ ಡು ಐ ಗಿವ್ ದಿಸ್ ಅಂದರೆ AMH ಇಸ್ ಎಗ್ ಕಮ್ಮಿ ಇರೋದು ಇನ್ಫರ್ಟಿಲಿಟಿ ರೀಸನ್ ಅಲ್ಲ, ನಿಮ್ಮ ಹತ್ರ ರಿಸರ್ವ್ ಕಮ್ಮಿ ಇದೆ. ಓಕೆ, ಹೌ ಡು ಐ ಪುಟ್ ಇಟ್? ಈಗ ನಿಮಗೆ ಓಕೆ ಗಾಡಿ ಒಂದು ಬೈಕ್ ಇದೆ, ಪೆಟ್ರೋಲ್ ಇದೆ. ಓಕೆ, ಈಗ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿಂದ A ಪಾಯಿಂಟ್ಗೆ ಹೋಗ್ಬೇಕು, ಪೆಟ್ರೋಲ್ ಇಷ್ಟೇ ಇರೋದು. ಸೊ ದಟ್ ಮೀನ್ಸ್ ಟು ರಿಸರ್ವ್ ಇಸ್ ಕಮ್ಮಿ. ಸೊ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಆ ಡಿಸ್ಟೆನ್ಸ್ ಹೋಗೋವರೆಗೂ. ನಿಮ್ಮ ಗಾಡೀಲೇನು ಪ್ರಾಬ್ಲಮ್ ಇಲ್ಲ. ಗಾಡೀಲಿ ಪ್ರಾಬ್ಲಮ್ ಇದ್ದರೆ ಪೆಟ್ರೋಲ್ ಬೇಗ ಕುಡಿಯುತ್ತೆ, ಅಫ್ಕೋರ್ಸ್ ನಿಮ್ಮ ಗಾಡಿ ಓಡಲ್ಲ. ಸೊ ಪೆಟ್ರೋಲ್ ಇಲ್ಲದೆ ಇರೋದು ಇಸ್ ನಾಟ್ ಅ ರೀಸನ್ ಫಾರ್ ಯುವರ್ ಗಾಡಿ ನಾಟ್ ವರ್ಕಿಂಗ್ ಸರ್. ಕರೆಕ್ಟ್. ದಟ್ಸ್ ವೈ low AMH is not a reason for infertility. Many a times you have seen that low AMH ಬಂದಿದ ತಕ್ಷಣ IVF. My advice for them is, yes, ನಿಮ್ಮ ಹತ್ರ ರಿಸರ್ವ್ ಕಮ್ಮಿ ಇದೆ. ಈಗ ಸಪೋಸ್ ಈಗ ಯುಕ್ರೈನಲ್ಲಿ ವಾರ್ ನಡೀತಾ ಇದೆ ಅನ್ಕೊಳ್ಳಿ, ಇಲ್ಲ ಎಲ್ಲೇ ವಾರ್ ನಡೀತಾ ಇದೆ, ಎಲ್ಲ ಬಾಂಬ್ ಒಂದೇ ಸತಿ ಹೊಡೆದು ಬಿಡ್ತೀರಾ? ಇಲ್ಲಲ್ಲ, ರೈಟ್, ಯು ವಿಲ್ ಯೂಸ್ ಇಟ್. ಸೊ ದಟ್ ಮೀನ್ಸ್ ಟು ಸೇ ನಿಮ್ಮ ಹತ್ರ ಎಗ್ ನಂಬರ್ಸ್ ಕಮ್ಮಿ ಇದ್ದಾಗ ಯು ನೀಡ್ ಟು ಗೆಟ್ ದ ಥಿಂಗ್ಸ್ ಡನ್ ಫಾಸ್ಟರ್ ಸೊ ದಟ್ ಯು ಕನ್ಸೀವ್ ಫಾಸ್ಟರ್. Either it could be normal try or IUI or if nothing works IVF. Okay, IVF ಒಂದು ಹೇಳ್ತೀನಿ ಸರ್ ಹೇಗೆ ಅಂದರೆ,
ನಿಮಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಇಲ್ಲ IUI ಪ್ರೆಗ್ನೆನ್ಸಿಗೆ ನಿಮ್ಗೆ 1 ಮೊಟ್ಟೆ ಇಲ್ಲ 2 ಮೊಟ್ಟೆ ಬೇಕಾಗಿದೆ. ಹ್ಮ್. IVFಗೆ ತುಂಬ ಮೊಟ್ಟೆ. ನಿಮ್ಗೆ ಅಟ್ ಏಜ್ ಆಫ್ 30 ನಿಮ್ಗೆ IVF ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 12 to 15 ಎಗ್ಸ್ ಬೇಕು. ನಿಮ್ಗೊಂದು 50-60% ಸಕ್ಸಸ್ ಕೊಡ್ತೀವಿ ಅಂತ ಹೇಳ್ಬೇಕಂದ್ರೆ 12 to 15. ನಿಮ್ದು ಮೊಟ್ಟೆ ಅಂಶನೇ ಕಮ್ಮಿ ಇರಬೇಕಾದ್ರೆ ಎಲ್ಲಿಂದ ಬರುತ್ತೆ 40-50? ಹೌ ಡಿಡ್ ಯು ಟೆಲ್ ದಟ್ ಯು ಶುಡ್ ಗೋ ಫಾರ್ IVF? ಸೊ ಒಂದು ಸೈಕಲ್ ರಿಲೀಸ್ ಆಗೋದು 1-2 ಅಷ್ಟೇನಾ ಸರ್? ಇಲ್ಲ, IVF ಅಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ. ರೈಟ್. ನಿಮ್ದು ರಿಸರ್ವ್ ಕಮ್ಮಿ ಇದೆ ಅನ್ಕೊಳ್ಳಿ. ಈಗ ನಿಮ್ಮ ರಿಸರ್ವ್ ನಿಮ್ಗೆ 4 ಮೊಟ್ಟೆ ಇದೆ. ಹ್ಮ್. ಈಗ 4 ಮೊಟ್ಟೆ ಇಟ್ಕೊಂಡು ನೀವು IVF ಸಕ್ಸಸ್ ಕೊಡ್ತೀನಿ ಅಂದ್ರೆ ಹೇಗೆ ಕೊಡ್ತೀರಾ? ರೈಟ್. ಹ್ಯಾವ್ ಯು ಡಿಸ್ಕಸ್ ದಟ್? ನೋ ಒನ್ ಡಿಸ್ಕಸ್ ದಟ್. ಇಲ್ಲ ನೀನು IVFಗೆ ಹೋಗು ಅಂತ. ಹೋಗೋದೇ ನಿನ್ನ ಮೊಟ್ಟೆ ಬರಲಿಲ್ಲ. ದೆನ್ ಯು ಗೋ ಫಾರ್ ಡೋನರ್. ದಟ್ಸ್ ನಾಟ್ ದ ರೈಟ್ ಅಪ್ರೋಚ್. ರೈಟ್ ಅಪ್ರೋಚ್ ಇಸ್ ಎಸ್ ಐ ನೋ ಯುವರ್ ಓವರ್ ಇನ್ ರಿಸರ್ವ್ ಇಸ್ ಲೋ. ನಿಮಗೆ ಫಸ್ಟು ಇದು ಮಾಡ್ಕೊಳ್ಳಿ, ನಾರ್ಮಲ್ ಮಾಡ್ಕೊಳ್ಳಿ, ಇಲ್ಲ IUI ಮಾಡ್ಕೊಳ್ಳಿ. ಇಲ್ಲ ಆ ಮಧ್ಯದಲ್ಲಿ ಏನಾಗಿರುತ್ತೆ, ಅವರು ಆ ಸ್ಟ್ರೆಸ್ಸಲ್ಲಿ, ಆ ಡಯಟು, ಲೈಫ್ ಸ್ಟೈಲ್ ಎಲ್ಲ ಹಾಳಾಗಿರುತ್ತೆ. ಕರೆಕ್ಟ್ ದಟ್. ಅಟ್ಲೀಸ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎಗ್ ಕ್ವಾಲಿಟಿ ಇಂಪ್ರೂವ್ ಆದಾಗ ಈವನ್ IVF ವಿಲ್ ಗಿವ್ ಯು ಗುಡ್ ರಿಸಲ್ಟ್. ನೀವು ಏನೂ ಕೊಟ್ಟಿಲ್ಲ, ನೋಡಿದ ತಕ್ಷಣ ಓಕೆ ಚಲೋ ಡೂ IVF. ಟೈಮ್ ಮುಗ್ದೋಯ್ತು, ಇನ್ನೇನು ಮುಗ್ದೋಯ್ತು, ನಿನ್ಗೆ ಎಗ್ಸ್ ಇಲ್ಲ, ಮೊಟ್ಟೆ ಇಲ್ಲ, ನಿಮ್ಮ ಪ್ರೆಗ್ನೆನ್ಸಿನೇ ಆಗಲ್ಲ, ಇವತ್ತು ಮಾಡ್ಕೊಳ್ಳಿಲ್ಲ, ನಾಳೆ ಮಾಡ್ಕೊಳ್ಳಿಲ್ಲ. ದರ್ ಇಸ್ ನಥಿಂಗ್ ಲೈಕ್ ಇವತ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಆಗಲ್ಲ, ನೆಕ್ಸ್ಟ್ ಮಂತ್ ಆಗಲ್ಲ ಅಂತ ಇದೆ ಯಾವುದೂ ಇಲ್ಲ ಸರ್. ದಟ್ ಪ್ರೆಷರ್ ಮೆಂಟಾಲಿಟಿ ಹ್ಯಾಸ್ ಟು ಬಿ ಸ್ಟಾಪ್ಡ್. ಇದು ಹೇಗೆ ಅಂದರೆ, ನೀವು ತುಂಬ ಕಡೆ ಈ ಮಾರ್ಕೆಟಿಂಗ್ ಗಿಮಿಕ್ ನೋಡಿರ್ತೀರ, ಲಾಸ್ಟ್ 2 days ಇಲ್ಲ ಅಂದರೆ ಡಿಸ್ಕೌಂಟ್ ಇಲ್ಲ. ಡೋಂಟ್ ಫಾಲ್ ಫಾರ್ ದಟ್. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಡೀಲ್ ವಿತ್. ಜನಗಳು ಏನಂದರೆ ಯಾರೋ ಒಂದು ಎದುರಿಸ್ಬಿಟ್ಟಿರ್ತಾರೆ, ಸೊ ನಾನು ಮಾಡಿಸ್ಕೊಂಬಿಟ್ಟೆ. ದಟ್ಸ್ ನಾಟ್ ದಟ್. ಟೇಕ್ ಯುವರ್ ಟೈಮ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಏನಂದರೆ, ಕೆಲವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ, ಬೇಗ ಮಕ್ಕಳಾಗಬೇಕು. ದೆನ್ ಆ ಥರ ಇದ್ದಾಗ ದೆನ್ ದೇರ್ ಇಸ್ ನೋ ಅದರ್ ಆಪ್ಷನ್. ದ ಫಾಸ್ಟೆಸ್ಟ್ ವೇ ಟು ಕನ್ಸೀವ್ ಇಸ್ ಅಗೇನ್ IVF if you think you cannot do it on the right time. So you cannot completely blame it on the medical system. It's again the people demand, and accordingly market demand is also like that. We have seen, and ನೀವು ಹೇಳ್ದಂಗೆ ತುಂಬಾನೇ ಸೆಂಟರ್ಸ್ ಬಂದಿದೆ. ಹೌದು. This because of, ನೀವು ರೀಸೆಂಟ್ಲಿ ಒಂದು ಸರ್ವೆ ನೋಡಿದ್ರೋ ಇಲ್ವೋ, ಓಕೆ, ವಿಚ್ ಸೇಸ್ ದಟ್ infertility is the fastest growing business. Now, when you call it as a business and not a treatment, then of course it will grow the fast. ರೈಟ್. ಆ್ಯಂಡ್ ಅದೇ ಥರ ಫರ್ಟಿಲಿಟಿ ರೇಟ್ಸು ಕಮ್ಮಿ ಆಗಿದೆ. ಗ್ರೋತ್ ನಮ್ಮದು ಏನೋ ಹೇಳ್ತಾ ಇದ್ದಾರೆ, ಅದು ವಾಟ್ ಇಸ್ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ಏನಿದೆ ಅದು ತುಂಬಾ ಆಲ್ರೆಡಿ ಇಟ್ಸ್ ಸ್ಲೋಯಿಂಗ್. ಲೈಕ್ ತಮಿಳ್ನಾಡು, ಕರ್ನಾಟಕ, ಕೇರಳ ಅಲ್ಲೆಲ್ಲ ರೀಪ್ಲೇಸ್ಮೆಂಟ್ ನಂಬರ್ಸ್ಗಿಂತ ಕಮ್ಮಿ ಆಗಿದೆ. ಸೊ ಕೆಲವ್ರಿಗೆ ಈಗ ತುಂಬ ಜನ ಏನು ಅನ್ಕೋತಾರೆ, 1 ಸಾಕು 2 ಸಾಕು, ಮೊದಲು 3-4 ಎಲ್ಲ ಇರ್ತದೆ. ಸೊ ಆಬ್ವಿಯಸ್ಲಿ ರೀಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಸೊ ಅದರಿಂದ ಒತ್ತಡಗಳು ಇರುತ್ತೆ. ಬಟ್ ಆಸ್ ಐ ಆಲ್ರೆಡಿ ಸೆಡ್, it has been labeled as one of the fastest or one of the most demanded business. Everyone is putting effort to improve the business. ಥ್ಯಾಂಕ್ ಯು ಸರ್ ಈ ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಬಟ್ ಇನ್ನೊಂದು ನನಗೆ ಕ್ವೆಶನ್ ಇದ್ದಿದ್ದು, ನಾವು ಟ್ವಿನ್ಸ್ ಅಂತ ಏನಾಗುತ್ತೆ, IVF ಅಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಷ್ಟು ಜನ ಅಂತಾರೆ ನನಗೊಂದು ಗಂಡು ಬೇಕು, ನನಗೆ ಹೆಣ್ಣು ಬೇಕು, IVF ಅಲ್ಲಿ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ, ಡಾಕ್ಟರ್ ಹತ್ರ ಮಾಡೋಕ್ಕಾಗುತ್ತೆ. ಇದು ನಿಜನಾ ಸರ್? ಇದು ಸೊ ನೀವು 2 ಕ್ವೆಶನ್ ಕೇಳ್ಬಿಡ್ರಿ. ಓಕೆ, ಸೊ ಫಸ್ಟು IVF ಅಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಇದು ನಾವು ಫಸ್ಟ್ ಡಿಸ್ಕಸ್ ಮಾಡ್ಬಿಡ್ತೀವಿ. ಹೇಗೆ ಅಂದರೆ, ನಾವೀಗ ಭ್ರೂಣ ಇಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅನ್ಕೊಂಡು, ಒಂದು 4-5 ಭ್ರೂಣ ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಚೆನ್ನಾಗಿರೋ ಭ್ರೂಣ ಗರ್ಭಕೋಶಕ್ಕೆ ಹಾಕ್ತೀವಿ. ಸೊ ಜನರಲಿ ನಾವು ಇಂಡಿಯಾದಲ್ಲಿ ಏನು ಪ್ರಾಕ್ಟೀಸ್ ಇದೆ ಅಂದರೆ, ಡೇ 5 ಅಂದರೆ 5 ದಿನವರೆಗೂ ಆಚೆ ಬೆಳೆಸಿರೋ ಭ್ರೂಣನ 2 ಭ್ರೂಣ ಹಾಕ್ಬೋದು. ಲೀಗಲಿ ಆಲ್ಸೋ 2ರಿಂದ ಜಾಸ್ತಿ ಹಾಕಂಗಿಲ್ಲ. ಓಕೆ, ಕೆಲವು ಪ್ರಾಕ್ಟೀಸಸ್ ಎಲ್ಲ ಇದೆ ಬಿಡಿ. ಮತ್ತೆ ಡೇ 3 ಅನ್ನೋ ಭ್ರೂಣನ 3ರಿಂದ ಮೇಲೆ ಹಾಕಂಗಿಲ್ಲ. ಓಕೆ, ಸೊ ವೆನ್ ಯು ಪುಟಿಂಗ್ 2 embryos, blastocyst, what we say is you are almost at 30-35% risk of having a twin gestation. ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ರಿಸ್ಕ್. ಓಕೆ, ಐ ಡಿ ನಾಟ್ ಸೆಟ್ 30-35% ಚಾನ್ಸ್ ಆಫ್ ರಿಸ್ಕ್. ಅಂದರೆ ಟ್ವಿನ್ಸ್ ಇಸ್ ಆಲ್ವೇಸ್ ಎ ರಿಸ್ಕ್. ಮದರ್ಗೆ ಪ್ರೆಗ್ನೆನ್ಸಿಗೆ ಇಟ್ಸ್ ಆಲ್ವೇಸ್ ಎ ರಿಸ್ಕ್. BP ಬರ್ಬೋದು, ಶುಗರ್ ಬರ್ಬೋದು, ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ. ಒಂದು ಮಗುದು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಹ್ಯಾಂಡಲ್ ಮಾಡೋ ಪ್ರಾಬ್ಲಮ್ ಜಾಸ್ತಿ. ಪ್ರೀಟರ್ಮ್ ಡೆಲಿವರೀಸ್ ಜಾಸ್ತಿ, ಪ್ರೊಸೀಜರಲ್ ಜಾಸ್ತಿ, ಸಿಸೇರಿಯನ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ all these things are there when you talk about twins. So twins is whatever said in is risk.
ಸೊ ಅದಕ್ಕೆ ಹಲವಾರು ಇದು ಪ್ರಾಕ್ಟೀಸಸ್ ಇದೆ. ಹ್ಮ್. ವೇರ್ ವಿ ಕ್ಯಾನ್ ಟ್ರಾನ್ಸ್ಫರ್ ಓನ್ಲಿ ಒನ್ ಎಂಬ್ರಿಯೋ, ಓಕೆ, ಆರ್ ವಿ ಕ್ಯಾನ್ ಟೆಸ್ಟ್ ದ ಎಂಬ್ರಿಯೋ ಅಂಡ್ ಟ್ರಾನ್ಸ್ಫರ್. ಸೊ ವಿ ಕ್ಯಾನ್ ರೆಡ್ಯೂಸ್ ದ ಚಾನ್ಸ್ ಆಫ್ ಟ್ವಿನ್ಸ್. ಬಟ್ by books, but by practice, I will say twins is still okay. But when it becomes triplets, it's actually a complication of the. ನೆಕ್ಸ್ಟ್ ನಿಮ್ದು ಕ್ವಶನ್, ಒಂದು ಗಂಡಾಗತ್ತೆ ಹೆಣ್ಣಾಗತ್ತೆ, ಡೆಫಿನೆಟ್ಲಿ ನಮ್ಮ ಕೈಯಲ್ಲಿಲ್ಲ, ಡೆಫಿನೆಟ್ಲಿ ಇಲ್ಲ. ನಾವು 2 ಸಪ್ರೇಟ್ ಭ್ರೂಣಸ್ ಆಗ್ತೀವಿ, ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು, ವಿ ನೆವರ್ ನೋ. ಇನ್ ಇಂಡಿಯಾ ಲೀಗಲಿ ವಿ ಕೆನಾಟ್ ಟೆಸ್ಟ್ ಇಟ್, ವಿ ಕೆನಾಟ್ ಡೂ ಇಟ್, ಆ್ಯಂಡ್ ವಿ ವೋಂಟ್ ಡೂ ಇಟ್. ಬಿಕಾಸ್ ಈಗ ನೀವು ಗೂಗಲ್ ಹೋಗಿ ಸರ್ಚ್ ಮಾಡ್ಕೋಬೋದು, ಒಂದು ಭ್ರೂಣ ಎಂಬ್ರಿಯೋಸ್ ಸೇಮ್ ಒಂದು ಮೊಟ್ಟೆ ಥರ ಹೆಂಗಿರುತ್ತೆ ಹಂಗಿರುತ್ತೆ. ಅದರಲ್ಲಿ ಹೆಣ್ಣು ಯಾವುದು ಗಂಡು ಯಾವ್ದು ಹೆಂಗೆ ಹೇಳೋಕ್ಕಾಗತ್ತೆ ನೋಡ್ಬಿಟ್ಟು? ಹೇಳಕ್ಕಾಗಲ್ಲ. ಓಕೆ, ಸೊ ಕೆಲವು ಮೇ ಬಿ ಎಲ್ಲ ಈ ಊಹಾಪೋಹ ಇರ್ತಾರೆ, ಅಲ್ಲೋದ್ರೆ ಹಿಂಗೆ ಮಾಡ್ತಾರೆ, ಇಲ್ಲೋದ್ರೆ ಆ ಥರದ್ದು ಏನಿಲ್ಲ ಸರ್. ಬೈ ಲಕ್ ಮೇ ಬಿ ಯು ವಿಲ್ ಹ್ಯಾವ್ ಅಷ್ಟೇ. ಲಕ್ ಬಿಟ್ರೆ ನಿಮಗೆ ಇದೇ ಥರ ಮಾಡ್ಕೊಡ್ತೀವಿ ಅಂತ ಯಾರು ಹೇಳಲ್ಲ, ಮಾಡೋದು ಇಲ್ಲ, ಇಂಡಿಯಾದಲ್ಲಿ ಮಾಡಲ್ಲ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ವಿ ಸರ್, ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿದ್ವಿ. ಬಟ್ ಈ ಬೇಸಿಕ್ ಕೇರ್ ಅನ್ನೋದು ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಏಜ್ ಆಗ್ತಾ ವಿಮೆನಲ್ಲಿ ಎಸ್ಪೆಷಲಿ ಅವ್ರು ಯಾವ ಥರ ಕೇರ್ ಮಾಡ್ಕೋಬೇಕು ಅವ್ರನ್ನ? ಸರ್ ನಾನು ನಿಮ್ಗೆ ಒಂದೇ ಕ್ವೆಶ್ಚನ್ ಕೇಳೋದು ಇದರಲ್ಲಿ. ಐ ವಿಲ್ ಸ್ಟಾರ್ಟ್, ಯು ಆಸ್ಕ್ ಮಿ ಕ್ವೆಶ್ಚನ್, ಐ ವಿಲ್ ಆಸ್ಕ್ ಯು ಒನ್ ಕ್ವೆಶ್ಚನ್. ಹ್ಯಾವ್ ಯು ಎವರ್ ಸೀನ್ ನಿಮ್ಮ ಫ್ಯಾಮಿಲಿಲಿ ಇಷ್ಟೊಂದು ಮದರ್, ಸಿಸ್ಟರ್ಸ್, ವೈಫ್, ಆಲ್ ಎಲ್ಲ ಇದ್ದಾರೆ, ಕಸಿನ್ಸ್ ಇದ್ದಾರೆ. ಹ್ಯಾವ್ ಯು ಎವರ್ ಸೀನ್ ದೆಮ್ ಟೆಲ್ಲಿಂಗ್ ಓಕೆ ನಾವು ಹೋಗಿ ನಮ್ಮ ಟೆಸ್ಟ್ ಮಾಡಿಸ್ಕೊಳ್ಳೋಣ, ನಾರ್ಮಲ್ ಆಗಿದೆಯಾ ಇಲ್ವೋ ಅಂತ, ನಮ್ಮ ಹೆಲ್ತ್ ನೋಡ್ಕೊಳ್ಳೋಣ ಅಂತ ಯಾವಾಗಾದ್ರೂ ಡಿಸ್ಕಸ್ ಮಾಡಿದಾರಾ? ನಿಮ್ಮ ಹೆಲ್ತ್ ಹೇಗಿದೆ, ಮಕ್ಕಳ ಹೆಲ್ತ್ ಹೇಗಿದೆ, ಅಜ್ಜ ತಾತ ಎಲ್ಲಾರ್ದು ಹೆಲ್ತ್ ಕೇಳ್ತಾರೆ. They never concentrate. That is the beauty of this whole women, is that they never bothered about her. Only bothered about family, bothered about society. ಅವ್ರ ಪ್ರಾಬ್ಲಮ್ ಬಂದಾಗ ಮಾತ್ರನೇ ಅವ್ರ ಚಲೋ. ಅದು ಪ್ರಾಬ್ಲಮ್ ಬಂದಾಗಲ್ಲ, ಪ್ರಾಬ್ಲಮ್ ತಡ್ಕೊಳಕ್ ಆಗದೆ ಇರೋ ಮಾತ್ರನೇ ಅಲ್ಲಿವರೆಗೂ ಕಾಯ್ತಾರೆ. ಸೊ ಸರ್, ಈಗ ಆಗ್ತಾ ಇರೋ ಚೇಂಜಸ್ ಅಲ್ಲಿ ಹೇಗಿದೆ ಅಂದ್ರೆ, ಆಲ್ ದಿಸ್ ಫೈಬ್ರಾಯ್ಡ್ಸ್, ಎಂಡೋಮೆಟ್ರಿಯೋಸಿಸ್, cancers have become very common. And if we want our women to be healthy, to be with us for next 50, 60, 70 years, then we need to make sure that they go for regular health. ಒಂದು ಎಲ್ಲರಿಗೂ ಕ್ಯಾಲ್ಸಿಯಮ್, ವಿಟಮಿನ್ D3 ಡೆಫಿಷಿಯನ್ಸಿ, ಇವಡವಾಡ್ ಎಲ್ಲರಿಗೂ ಬೆನ್ನು ಇದೆ, ಕಾಲು ನೋವು, ಸೊಂಟ ನೋವು, ಆ ನೋವು ಅಂತ ಇರುತ್ತಲ್ಲ, ದಟ್ಸ್ ಆಲ್ ರಿಲೇಟೆಡ್ ಟು ನ್ಯೂಟ್ರಿಷನ್. ಯಾಕಂದ್ರೆ ಒಂದು ಹಾಲು ಕುಡಿಯಲ್ಲ. ಎಷ್ಟೊಂದು ಸತಿ ಕೇಳಿದೆ, ಅಮ್ಮ ನೀವು ಹಾಲು ಕುಡಿತೀರಾ? ಹಾಂ ಕುಡಿತೀನಿ. ಹೌದಾ? ಎಷ್ಟು ಸತಿ ಕುಡಿತೀರಾ? 2 ಸತಿ. ಕಾಫಿ ಕುಡಿಯಲ್ವಾ? ಕಾಫಿ ಇಸ್ ನಾಟ್ ಹಾಲು. Obviously it will not, your calcium will not get absorbed with that. So our general health ಅವ್ರು ನೋಡ್ಕೋಬೇಕು. We always say that yearly once, just take one day off, one calendar ಅಲ್ಲಿ ಎಲ್ಲ ಒಂದು ಡೇಟ್ ಬರ್ಕೊಂಡು, ಈ ದಿನ ನಾನು ಹೋಗ್ತೀನಿ, ಎಲ್ಲ ಟೆಸ್ಟ್ ಮಾಡಿಸ್ಕೊಂಬರ್ತೀನಿ, ಎಲ್ಲ ಓಕೆ ಇದ್ರೆ ಫೈನ್. ಬಟ್ ಲೇಡೀಸ್ಗೆ ಅದೊಂದು ಭಯ, ಇನ್ನೊಂದು ಭಯ ಇರುತ್ತೆ, ಏನೋ ಒಂದು ಹೇಳ್ಬಿಡ್ತಾರೆ. ನಮ್ಮ ಅಮ್ಮಂಗಿದೆ ಸರ್, ನಮ್ಮ ಅಮ್ಮಂಗೆ ಹೆಸರು ಹೇಳಿದಾಗ ಬನ್ನಿ, ಇಲ್ಲ ಸುಮ್ನೆ ಹೋಗಿ ತರಿಸ್ಕೋಬೇಕು ಎಲ್ಲ ರೋಗಗಳನ್ನ, ಬೇಡ ಅಂತ ಹೇಳ್ತಾರೆ. We always say prevention is better than cure. Right. And if cure ಅಲ್ಲಿ again early detection and treating is better than last stages ಅಂತ ಹೇಳ್ತೀವಿ. So what we generally say is there are certain blood tests which you need to do, scans, pap smear and ultrasound of the uterus. ಇಷ್ಟು ಮಾಡಿಸ್ಕೊಂಡ್ರೆ most of your problems are taken. Yearly once or at least once in 2 years get it. It doesn't cost really much. ಯಾವ ಏಜ್ ಗ್ರೂಪ್ ಅಂತಿಲ್ಲ, ಅಕ್ರಾಸ್ ಆಲ್ ಏಜ್ ಗ್ರೂಪ್ಸ್. Across all the age group. Okay. Means from maybe from the age of 25, 30 or at least something, start from 30 at least, no? Start. Because age is going to take a toll of it. So ನಮ್ಗೆ ಎಷ್ಟೊಂದು ಕಂಡೀಷನ್ ತುಂಬ ಅಡ್ವಾನ್ಸ್ ಆಗಿ ಗೊತ್ತಾಗತ್ತೆ. ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಆಲ್ಸೋ ಡಿಸ್ಕಸ್, ಈ ಥರ ಇದೆ, ಆ ಥರ ಇದೆ. ಅರ್ಲಿ ಗೊತ್ತಾದಾಗ ದೇರ್ ಆರ್ ಲಾಟ್ಸ್ ಆಫ್ ಟ್ರೀಟ್ಮೆಂಟ್ ವಿಚ್ ಕ್ಯಾನ್ ಆಲ್ಮೋಸ್ಟ್ 90% ಆಫ್ ಕಂಡೀಷನ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಲೈಫ್ ಸ್ಟೈಲ್ ಆ್ಯಂಡ್ ಸಮ್ ಮಾಡಿಫಿಕೇಶನ್ ಆಫ್ ದ ಟ್ರೀಟ್ಮೆಂಟ್ ಆ್ಯಂಡ್ ಸಮ್ ಹಾರ್ಮೋನಲ್ ಟ್ರೀಟ್ಮೆಂಟ್, ಇಟ್ ಕ್ಯಾನ್ ಬಿ ಕ್ಲಿಯರ್ಡ್. ಸೊ ಆರ್ ಅಡ್ವೈಸ್ ಇಸ್ ಟ್ರೈ ಗೆಟಿಂಗ್ ಎ ಇಯರ್ಲಿ ಆರ್ ಒನ್ಸ್ ಇನ್ 2 years ಸ್ಕ್ರೀನಿಂಗ್ ಟು ಗೆಟ್ ಹೆಲ್ದಿ. 50+ ಆದಮೇಲೆ ಇರ್ಬೋದು, 55 ಆದಮೇಲೆ. ಸರ್ ಮುಂಚೆನೂ ತುಂಬಾನೇ ಹಿಸ್ಟ್ರೆಕ್ಟಮಿ ಥರ ಪ್ರೊಸೀಜರ್ ಆಗೋದು. ಹಿಸ್ಟ್ರೆಕ್ಟಮಿ ಅಂದರೆ ಬೇಸಿಕಲಿ ಯೂಟ್ರಸ್ ರಿಮೂವ್, ಗರ್ಭಕೋಶ ತೆಗೆದು. ಅದು ಮುಂಚೆನೂ ಆಗ್ತಿತ್ತು ಸರ್, ಕಾಮನ್ ಇತ್ತ? ಆರ್ ಇವಾಗ ನೀವು ನೋಡ್ದಂಗೆ ತುಂಬ ಜಾಸ್ತಿ ಆಗ್ತಾ ಇದೆಯಾ ಅದೇನಾದರೂ?
ಸರ್ ಮುಂಚೆನೂ ಇತ್ತು ಅನ್ಸುತ್ತೆ. ಯಾಕಂದ್ರೆ ವೆನ್ ವಿ ಸಾ ಇನ್ ಐ ವಿಲ್ ಟೆಲ್ ಯು ನಾನು MBBS 94 ಸೇರಿರೋದು ಆ್ಯಂಡ್ ಇಂಟರ್ನ್‌ಶಿಪ್ 99 ಟು ದೆನ್ ಟಿಲ್ ಐ ಕಂಪ್ಲೀಟೆಡ್ ಮೈ ದಟ್ ಈಸ್ ಆನ್ ಅರ್ಲಿಯರ್ ವಿ ಯೂಸ್ ಟು ಡು ಲಾಟ್ಸ್ ಆಫ್ ಓಪನ್ ಹಿಸ್ಟೆಕ್ಟಮೀಸ್. ಅವಾಗೂ ಇಟ್ ವಾಸ್ ಕ್ವೈಟ್ ಕಾಮನ್. ಹ್ಮ್ ಇತ್ತೀಚೆಗೆ ಸ್ವಲ್ಪ ಏನಂದ್ರೆ ಆಲ್ ದಿಸ್ ಆಡೆಡ್ ಫ್ಯಾಕ್ಟರ್ಸ್ ಕೆಲವು ಕಂಡೀಷನ್ಸ್ ವಿ ಆರ್ ಸೀಯಿಂಗ್ ವೆರಿ ಕಾಮನ್. ಐ ವಿಲ್ ಟೆಲ್ ಯು ವಾಟ್ ಆರ್ ದಿಸ್ ಫೈಬ್ರಾಯ್ಡ್. ಹ್ಮ್ ಫೈಬ್ರಾಯ್ಡ್ಸ್ ಹ್ಯಾವ್ ಬಿಕಮ್ ವೆರಿ ಸರ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ನೀವು ಹೇಳಿದ್ರಿ ಅವಾಗ ಇಟ್ಸ್ ಗಡ್ಡೆ ಬೇಸಿಕ್ಲಿ ಯೂಟ್ರಸ್ ಮೇಲೆ ಒಂದು ಏನೋ ಒಂದು ಅನ್ವಾಂಟೆಡ್ ಟ್ಯೂಮರ್ ತರ ಬೆಳೆಯುತ್ತೆ, ಕರೆಕ್ಟಾ? ಸೊ ಇದು ಕ್ಯಾನ್ಸರ್ ಅಲ್ಲ. ಹ್ಮ್ ಓಕೆ, ಇಟ್ಸ್ ಬಿನೈನ್ ಮಸಲ್ ಗ್ರೋತ್. ಓಕೆ, ಸೊ ಗೆಡ್ಡೆಯಿಂದ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಆಪರೇಷನ್ ಮಾಡ್ತೀವಿ ಹೊರತು ಗೆಡ್ಡೆ ಇದೆ ಅಂತ ಆಪರೇಷನ್ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳಿದೆ 30 to 40 ಅಲ್ಲಿ 30 to 40% ಇರುತ್ತೆ ಅಂತ. ಐ ಡಿ ನಾಟ್ ಟೆಲ್ ವಾಟ್ ಹ್ಯಾಪನ್ಸ್ ಆಫ್ಟರ್ 40. ಆಫ್ಟರ್ 40 years of age ಆಲ್ಮೋಸ್ಟ್ 50% ಆಫ್ ವುಮೆನ್ ವಿಲ್ ಹ್ಯಾವ್ ಫೈಬ್ರಾಯ್ಡ್. ಸೊ ಕನ್ಫರ್ಮ್ ಆಗೇ ಆಗುತ್ತೆ. ಅಂದ್ರೆ 100 ಜನದಲ್ಲಿ ನಾನು ಸ್ಕ್ಯಾನ್ ಮಾಡಿದ್ರೆ ಒಂದು 50 ಜನದ ಫೈಬ್ರಾಯ್ಡ್ ತೋರಿಸ್ತೀನಿ. ಓಕೆ ಓಕೆ, ಬಟ್ ಎಲ್ಲ ಫೈಬ್ರಾಯ್ಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಈ 100 ಫೈಬ್ರಾಯ್ಡ್ ಏನಾದರೂ ನಾವು ಡಯಾಗ್ನೋಸ್ ಮಾಡಿದ್ರೆ ಒಂದು 10% ಆಫ್ ದ ಫೈಬ್ರಾಯ್ಡ್ಸ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್. ಅಂಥ 10%ಗೆ ಮಾತ್ರನೇ ಶಸ್ತ್ರಚಿಕಿತ್ಸೆ ಬೇಕಾಗಿರೋದು ಹೊರತು ಎಂತಾರೆ ಎಲ್ಲರಿಗೂ ಬೇಕಾಗಿದೆ. ಮತ್ತೆ ಗರ್ಭಕೋಶ ತೆಗಿಲೇಬೇಕು ಅಂತ ಏನಿಲ್ಲ ಇವ್ರಿಗೆ. ನಿಮಗೆ ಓಕೆ, ನಾನು ಗರ್ಭಕೋಶ ಏನೋ ತೆಗಿಯೋದು ಬೇಡ, ಬರೀ ಗೆಡ್ಡೆ ತೆಗ್ಕೊಡಿ ಅಂದರೆ ಗೆಡ್ಡೆನೂ ತೆಗೆದ್ಬಿಟ್ಟು ಯು ಕ್ಯಾನ್ ಬಿ ಫೈನ್. ಇನ್ನೊಂದು ಪ್ರಾಬ್ಲಮ್ ಏನು ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಋತುಚಕ್ರ ಟೈಮಲ್ಲಿ ತುಂಬ ನೋವು ಬರೋದು. ಪೇನ್ಫುಲ್ ಪೀರಿಯಡ್. ಪೇನ್ಫುಲ್ ಪೀರಿಯಡ್, ವೆರಿ ಪೇನ್ಫುಲ್. ಹೇಗೆ ಅಂದರೆ ನಿಮಗೆ ತಿಂಗಳಲ್ಲಿ ಒಂದು 10 ದಿನ ಏನೂ ಕೆಲಸ ಮಾಡ್ಲಿಕ್ಕಾಗಲ್ಲ. ಆ ಥರ ಪೇಯ್ನು, ಬ್ಲೀಡಿಂಗು ಅದೆಲ್ಲ ಆಗತ್ತೆ. ಸೊ ದಟ್ ಈಸ್ ರಿಲೇಟೆಡ್ ಟು 2 ಕಂಡೀಷನ್. ಒನ್ ಈಸ್ ಕಾಲ್ಡ್ ಆಸ್ ಅಡಿನೋಮಯೋಸಿಸ್. ಅಂದರೆ ಇದು ಗರ್ಭಕೋಶ ಗೆಡ್ಡೆ ಥರನೇ, ಬಟ್ ಬ್ಲಡ್ ಕ್ಲಾಟ್ಸ್ ಇನ್ಸೈಡ್ ದ ಯೂಟ್ರಸ್, ಆ್ಯಂಡ್ ಎಂಡೋಮೆಟ್ರಿಯೋಸಿಸ್. ಎಂಡೋಮೆಟ್ರಿಯೋಸಿಸ್, ಓಕೆ. You heard condition also increased. Third is cancer. Okay. We are seeing quite a lot of endometrial cancers and also the ovarian cancer. So ಈ ಥರ ಆದಾಗ this have caused a little bit more surgical condition. ಸೊ ಇದಕ್ಕೆಲ್ಲ ಲುಕ್ ಅಟ್ ಇಟ್, ನೀವು ಹೇಳ್ದಂಗೆ 2 ಮಾಡಿದ್ರೆ ಪ್ರಾಬ್ಲಿ ಅರ್ಲಿ ಡಿಟೆಕ್ಷನ್ ಆಗುತ್ತೆ. ಒಂದು ಚೆಕ್ ಮಾಡ್ತಾ ಇದ್ರೆ, ಎರಡನೇದು ಲೈಫ್ ಸ್ಟೈಲ್ಸ್ ಮೇಂಟೈನ್ ಮಾಡ್ಕೊಂಡಿದ್ರೆ ದೀಸ್ ವುಡ್ ಡೆಫಿನೆಟ್ಲಿ ರಿಡ್ಯೂಸ್. Yes, these conditions, I'll tell you, we have women from the age of 30, she will be suffering pain, bleeding. But just because she has one child who has to go to the school, another one who is running around in the toddler, then the husband is busy building his career, the grandparents are there, parents who have to take care. So she's not bothered. She suffers the pain, but she goes on. By age of 35, 36, she is all drained out, and you know that, okay, fine, it's going. ಸೊ ಈ ಥರ ಎಲ್ಲ ಆಗತ್ತೆ. ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್, ಟೇಕ್ 1 day of a year, man, ಗೆಟ್ ದ ಥಿಂಗ್ಸ್ ಚೆಕ್, ಟ್ರೀಟ್ ಯುವರ್ ಸೆಲ್ಫ್, ಯು ವಿಲ್ ಲೀಡ್ ಅ ಹೆಲ್ದಿ ಲೈಫ್. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ನಾಟ್ ನೆಸರ್ಲಿ ಇಟ್ ಹ್ಯಾಸ್ ಟು ಬಿ ಆಪರೇಷನ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಯು ನೀಡ್, ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಯು ಕ್ಯಾನ್ ಮ್ಯಾನೇಜ್ ವಿತ್ ಮೆಡಿಸಿನ್. ಯು ಡೋಂಟ್ ಹ್ಯಾವ್ ಟು ಗೋ ಫಾರ್ ಸರ್ಜರಿ. ಆ್ಯಂಡ್ ನೀವು ಫೈಬ್ರಾಯ್ಡ್ಸ್ ಬಗ್ಗೆ ಹೇಳುವಾಗ ಸರ್, ಫೈಬ್ರಾಯ್ಡ್ಸ್ ಇದ್ದಲ್ಲಿ ಯಾರಿಗೆ ಫೈಬ್ರಾಯ್ಡ್ಸಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ವೇಟ್ ಗೇನ್ ಆಗುತ್ತೆ ಸರ್ ಅವ್ರಿಗೆ? ಇಸ್ ದಟ್ ಒನ್ ಆಫ್ ದಿ ಸಿಂಪ್ಟಮ್ಸ್? ಇಲ್ಲ, ವೆಯ್ಟ್ ಗೇನ್ ಏನಾಗಲ್ಲ. ಓಕೆ, ನಾವು ಇಂಡಿಯನ್ ಇದೆ ತುಂಬಾನೇ ಫಾಸ್ಟ್ ಆಗಿ ಬೆಳೆದ್ರೆ ವೆಯ್ಟ್ ಗೇನ್ ಆಗ್ಬೋದೇ ಹೊರತು ಅದರಿಂದ ವೆಯ್ಟ್ ಗೇನ್ ಏನಾಗಲ್ಲ. ಆಕ್ಚುಲಿ ಏನಾಗುತ್ತೆ, ಅದರ್ ವೇ ರೌಂಡ್ ಆಗಲ್ಲ. ಅವ್ರ ಫೈಬ್ರಾಯ್ಡ್ಸ್ ಇಂದ ಏನಾದರೂ ಕೆಲವು ಟೈಮ್ ಇಂಡೈಜೆಷನ್ ಆಗ್ಬೋದು, ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಜಾಸ್ತಿ. ದಟ್ ಕುಡ್ ಬಿ ಒನ್ ಆಫ್ ದ ಸಿಂಪ್ಟಮ್ಸ್. ನೆಕ್ಸ್ಟ್ ತುಂಬಾನೇ ಬ್ಲೀಡಿಂಗ್ ಆಗುತ್ತೆ. ಯು ಆರ್ ಹ್ಯಾವಿಂಗ್ ಟೂ ಮಚ್ ಆಫ್ ಬ್ಲಡ್ ಫ್ಲೋ, ಸೊ ಯು ಆರ್ ಲೂಸಿಂಗ್ ಬ್ಲಡ್. ಯು ವಿಲ್ ಆಲ್ಸೋ ಲೂಸ್ ವೆಯ್ಟ್, ಯು ಲೂಸ್ ಹೆಲ್ತ್. ಸೊ ಏನಾಗುತ್ತೆ, ಕೆಲವು ಟೈಮು ಬ್ಲಡ್ ಎಷ್ಟು ಲಾಸ್ ಆಗ್ತಾ ಇದ್ರು ನಮ್ಮ ನ್ಯೂಟ್ರಿಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ವಾಟರ್ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಇನ್ ದ ಬಾಡಿ ಆ್ಯಂಡ್ ಯು ಫೀಲ್ ವೆರಿ ಟೈರ್ಡ್, ಐ ಆಮ್ ಫೀಲಿಂಗ್ ಹೆವಿ. ಸೊ ಅದರಿಂದ ವೆಯ್ಟ್ ಗೇನ್ ಏನು ಆಗಲ್ಲ. ಓಕೆ, ದೆನ್ ಇನ್ನೊಂದು ಮೂಢನಂಬಿಕೆ ಅಂದರೆ ಗರ್ಭಕೋಶ ತೆಗೆದ್ರೆ ವೆಯ್ಟ್ ಗೇನ್ ಆಗತ್ತೆ ಅಂತ ತುಂಬ ಜನ ಹೇಳ್ತಾರೆ. ದಟ್ ಈಸ್ ಆಲ್ಸೋ ಫಾಲ್ಸ್. ಆ ಥರದ್ದೇನು, ಇಟ್ಸ್ ಏಜ್ ರಿಲೇಟೆಡ್ ಚೇಂಜ್ ವಿಚ್ ಕ್ಯಾನ್ ಹ್ಯಾಪನ್. ಸರ್, ಈ ಪೇನ್ ಡ್ಯೂರಿಂಗ್ ಪೀರಿಯಡ್ಸು ನಾರ್ಮಲ್ ಸೈಕಲಲ್ಲಿ ಬೇಸಿಕ್ಲಿ ಪೇನ್ಫುಲ್ ಪೀರಿಯಡ್ಸ್ ಬಗ್ಗೆ ಇರೋದು. ಸೊ ಇದನ್ನು ಒಂದು ಸಿನ್ಸ್ ನಮಗೆ ಅದು ಅರ್ಥ ಆಗಲ್ಲ ಸರ್, ಬಟ್ ಅಟ್ ವಾಟ್ ಪಾಯಿಂಟ್ ಇನ್ ಟೈಮ್ ಒಬ್ಬರು ಅವ್ರಿಗೆ ಪೇನ್ಫುಲ್ ಅಂತ ಅನಿಸ್ದಾಗ ಅಥವಾ ನಾರ್ಮಲಾಗಿ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಸರ್ ಅವರು? ಸರ್, ಈಗ ಪೇನ್ ಡ್ಯೂರಿಂಗ್ ಪೀರಿಯಡ್ ಅಂದಾಗ ದಿಸ್ ಇಸ್ ಸಮಥಿಂಗ್ ವಿಚ್ ನಾವು ಟ್ರೆಡಿಷ್ನಲಿ ವಿ ಹ್ಯಾವ್ ಬ್ರಷ್ಡ್ ಇಟ್ ಆಫ್. ಅಂದರೆ ಪೇನ್ ಆಗೇ ಆಗತ್ತೆ, ನಿನಗೆ ಹೊಸದ. ಇಫ್ ಯು ದ ಗರ್ಲ್ ಚೈಲ್ಡ್
ಗೋಸ್ ಅಂಡ್ ಟೆಲ್ಸ್ ಹರ್ ಮದರ್, ನನಗೂ ಆಗಿತ್ತು, ನೀನು ತಡ್ಕೊ. ಅದೇನಾದ್ರು ನಿಮ್ಮ ಅಜ್ಜಿಗೆ ಹೇಳಿದ್ರೆ ಎಲ್ಲರಿಗೂ ಆಗತ್ತೆ, ಇದೇನು ನೀನು ದೊಡ್ಡದಾಗಿ ಮಾತಾಡ್ತಾ ಇರೋದು. ದಟ್ಸ್ ನಾಟ್ ನೆಸೆಸರಿ ದಟ್ ಎವ್ರಿ ಪೇನ್ ಇಸ್ ಸೇಮ್ ಆರ್ ಯು ಹ್ಯಾವ್ ಟು ಟಾಲರೇಟ್ ಪೇನ್. ದೇರ್ ಆರ್ 2 ಟೈಪ್ಸ್ ಆಫ್ ಪೇನ್ಸ್. ಒಂದು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ, ಇನ್ನೊಂದು ಸೆಕೆಂಡರಿ ಹ್ಮ್. ಪ್ರೈಮರಿ ಅಂದರೆ ನೀವು ಪೀರಿಯಡ್ ಸ್ಟಾರ್ಟ್ ಆದಾಗ, ಅಂದರೆ ನೀವು ಮೆಚ್ಯೂರ್ ಆದಾಗಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ 1 ದಿನಕ್ಕೆ ಇಲ್ಲ 2 ದಿನಕ್ಕೆ ಪೇನ್ ಇರುತ್ತೆ. ಅಂದರೆ ಪೀರಿಯಡ್ ಬರೋ ದಿನ, ಅಂದರೆ ಇವತ್ತು ಬರುತ್ತಂದ್ರೆ ಇವತ್ತು ನಾಳೆ ಪೇನ್ ಇರ್ಬೋದು. ದಿಸ್ ಇಸ್ ಕನ್ಸಿಡರ್ಸ್ ಪ್ರೈಮರಿ ಡಿಸ್ಮೆನೋರಿಯಾ. ಇದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಏನಿಲ್ಲ. ಓಕೆ, ಇಟ್ಸ್ ಮೋರ್ ಆಫ್ ನ್ಯೂಟ್ರಿಷನ್, ಸೈಕಲಾಜಿಕಲ್ ಆ್ಯಂಡ್ ಸಮ್ ಮೈಲ್ಡ್ ಪೇನ್ ಕಿಲ್ಲರ್ಸ್ ಆರ್ ಎನಫ್. ಸೆಕೆಂಡ್ರಿ ಮೊದಲೆಲ್ಲ ಚೆನ್ನಾಗಿತ್ತು, ಬಟ್ ಈಗ ಪೇನ್ ಸ್ಟಾರ್ಟ್ ಆಗಿದೆ. ಯೂಶಲಿ ಈ ಥರ ಕಂಡೀಷನ್ ಅಂದರೆ ಸೆಕೆಂಡ್ರಿ ಡಿಸ್ಮೆನೋರಿಯಾಗೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಸಡನ್ನಾಗಿ ಅದೇನು ಪೇನ್ ಬರಲ್ಲ. ಸೊ ನಾವು ಕರೆಕ್ಟಾಗಿ ಸೂಕ್ಷ್ಮವಾಗಿ ಇದನ್ನು ಪರೀಕ್ಷೆ ಮಾಡಿದಾಗ ದೇರ್ ಆರ್ ಫ್ಯೂ ಕಂಡೀಷನ್ಸ್ ವಿಚ್ ಆರ್ ಅಸೋಸಿಯೇಟೆಡ್. ಒಂದು ಫೈಬ್ರಾಯ್ಡ್ ಹೇಳಿದೆ, ಹ್ಮ್. ಫೈಬ್ರಾಯ್ಡ್ ಡೆಫಿನೆಟ್. ನೆಕ್ಸ್ಟ್ ಅಡಿನೋಮಯೋಸಿಸ್ ಅಂತ. ಅಡಿನೋಮಯೋಸಿಸ್. ಅಡಿನೋಮಯೋಸಿಸ್ ಅಲ್ಲಿ ಏನಾಗುತ್ತೆ, ಈಗ ಗರ್ಭಕೋಶದಲ್ಲಿ ಮಸಲ್ಸ್ ಇರುತ್ತಲ್ಲ, ನಿಮ್ಗೆ ನಾರ್ಮಲ್ ಆಗಿ ಋತುಚಕ್ರ ಆಗಬೇಕಾದ್ರೆ ಆ ಬ್ಲೀಡಿಂಗ್ ಆಚೆ ಬರಬೇಕು. ಕೆಲವು ಟೈಮ್ ಇದೇ ಬ್ಲೀಡಿಂಗ್ ದ ಸೆಲ್ಸ್ ಏನಿರುತ್ತೆ ಮಸಲ್ಸ್ ಒಳಗಡೆ ಕೂತ್ಕೊಂಡು ಅಲ್ಲೇ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್. ಸೊ ಆಸ್ ಇಟ್ ಡಸಂಟ್ ಹ್ಯಾವ್ ಸ್ಪೇಸ್ ಟು ಗೆಟ್ ಔಟ್, ಅಂದರೆ ನಿಮ್ಗೆ ಎಲ್ಲಾದ್ರೂ ಏಟ್ ಆಗಿ ಏನಾದರೂ ಒಳಗೆ ಕ್ಲಾಟ್ ಆದಾಗ ಹೆಂಗೆ ಪೇನ್ ಅನ್ಸುತ್ತೆ, ಪೀರಿಯಡ್ ಆದಾಗೆಲ್ಲ ಆ ಥರ ಸಡನ್ ಹ್ಮ್. ಹ್ಯೂಜ್ ಪೇನ್. ಹ್ಮ್. ಆ್ಯಂಡ್ ದೆನ್ ಅದು ಕ್ರಮೇಣವಾಗಿ ಬೆಳೀತಾ ಇರುತ್ತೆ. ಫಸ್ಟ್ ಫ್ಯೂ ಡೇಸ್ ಯು ವಿಲ್ ಫಸ್ಟ್ ಸ್ಟಾರ್ಟ್ ಆದಾಗ ನಿಮ್ಗೆ ಒಂದು 2-3 ದಿನ ಪೇನ್ ಇರುತ್ತೆ. ಬರ್ತಾ 4 ದಿನ, 5 ದಿನ, 10 ದಿನ, ಹ್ಮ್. ಕೆಲವ್ರಿಗಂತೂ ಒಂದು ತಿಂಗಳಲ್ಲಿ 15 ದಿನ ಪೇನ್ ಇದ್ದೇ ಇರುತ್ತೆ. ದೇ ಕೆನಾಟ್ ಗೋ ಫಾರ್ ವರ್ಕ್. ದಟ್ ಈಸ್ ಇನ್ನೊಂದು ಎಂಡೋಮೆಟ್ರಿಯಸ್. ನಾನು ಆಗಲೇ ಹೇಳಿದಾಗ ಬ್ಲೀಡಿಂಗ್ ಆಚೆ ಬರಬೇಕು. ಕೆಲವು ಟೈಮ್ ಆ ಬ್ಲೀಡಿಂಗು ಯೂಟ್ರಸ್ ಪಕ್ಕ, ಅಂದರೆ ಗರ್ಭನಾಳ, ಮೊಟ್ಟೆಕೋಶ ಅಲ್ಲೆಲ್ಲ ಅಂಟ್ಕೊಂಡು ಅಲ್ಲಿ ಹರಡಿ, ಇಲ್ಲ ಪೆರಿಟೋನಿಯಂ ಅಂತಿಲ್ಲ ಅಲ್ಲಿ ಕೂತ್ಕೊಂಡು ಆಸ್ ಇಟ್ ಈಸ್ ಇಂಟರ್ನಲಿ ಬ್ಲೀಡಿಂಗ್, ಹ್ಮ್. ಯು ಹ್ಯಾವ್ ದ ಪೇನ್. ಇನ್ಫೆಕ್ಷನ್ ಆದರೂ ಆಗುತ್ತೆ, ಅದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ ಅಂತ. ದೀಸ್ ಆರ್ ದ ಫ್ಯೂ ಕಂಡೀಷನ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ಪೇನ್. ಆಲ್ ಆಫ್ ದಿಸ್ ಕಂಡೀಷನ್ ಕ್ಯಾನ್ ಬಿ ಟ್ರೀಟೆಡ್. ಬಟ್ ಅವ್ರು ಡಾಕ್ಟರ್ ಹತ್ರ ಹೋಗ್ಬೇಕು ಟೈಮ್ಲಿ ಹೋಗಿ ಅದು ಏನಂತ ಕಂಡೀಷನ್ ಅಂತ ಕಂಡಿಡಿದ್ರೆ ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಈಗ ಈ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ನಲ್ಲ ಸರ್, ಇವನ್ ಇಫ್ ಯು ಡೂ ದ ಗೂಗಲಲ್ಲಿ ಸರ್ಚ್ ಮಾಡಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಡಯಾಗ್ನೋಸ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಸೆಡ್ ದಟ್ ಆನ್ ಅನ್ ಆವ್ರೇಜ್ ಇಟ್ ಟೇಕ್ಸ್ ಅರೌಂಡ್ 8 to 10 years for anyone to diagnose. It takes an average of 5 to 6 doctors to diagnose an endometriosis. ಒಬ್ಬರ ಕೈಯಿಂದ ಮಾಡಕ್ಕಾಗಲ್ಲ. ಅಲ್ಲ, ದಿಸ್ ವಾಸ್ ದ ಸ್ಟ್ಯಾಟಿಸ್ಟಿಕ್ ಬಿಕಾಸ್ ದೇರ್ ಇಸ್ ನೋ ಅವೇರ್ನೆಸ್ ಅಬೌಟ್. ಓಕೆ. ಈಗ ಅವೇರ್ನೆಸ್ ಜಾಸ್ತಿ ಆಗ್ತಾ ದೇ ನೋ, ಓಕೆ, ಯಾ ದಿಸ್ ಕುಡ್ ಬಿ ಎಂಡೋಮೆಟ್ರಿಯೋಸಿಸ್. ಒಂದು ಏನಂದ್ರೆ ಈ ತರ ಪೇನ್ ಎಲ್ಲರಿಗೂ ಆಗತ್ತೆ. ಹೋಗಿ ಇಫ್ ಯು ಗೋ ಟು ಎನಿ ಅದರ್ ಅಂದ್ರೆ ಸಿ ಎ ಸ್ಪೆಷಲಿಸ್ಟ್, ಡೆಫಿನೆಟ್ಲಿ ದೇ ವಿಲ್ ಟೆಲ್ ಓಕೆ ದಿಸ್ ಲುಕ್ಸ್ ಲೈಕ್ ದಟ್. ಜನರಲಿ ಏನಾಗುತ್ತೆ, ವಿ ಜಸ್ಟ್ ಗೋ ಟು ದ ಜನರಲ್ ಡಾಕ್ಟರ್ಸ್, ಇದೆಲ್ಲರಿಗೂ ಆಗತ್ತೆ ಅಂತ ದಟ್ ಗೆಟ್ಸ್ brushed around. So average it takes 8 years. That means the child or the girl is suffering 8 years to get a diagnosis. And by this time, psychologically, many a time they'll say she's faking. She's psychologically weak. She's a weak child. ಆ ಥರದೆಲ್ಲ ಆಗಿ ತುಂಬಾ ಮೆಂಟ್ಲಿ ಡಿಸ್ಟರ್ಬ್ಡ್ ಆಗಿ ಬಂದು 8 years ಅಂದರೆ ಸರ್, ನೀವು ಅಂದ್ಕೊಳ್ಳಿ ತಿಂಗಳಲ್ಲಿ ಒಂದು 5 ದಿನ ಹೋಯಿತು, 5 into 12. So you lost 60 into 8. So you almost lost 1.5 years of your life in suffering and no one understanding that you have this. And this can be diagnosed in a very early stages. It can be treated in very early stages. Yes, if it goes beyond certain stage, the treatment is difficult. Many a times would require surgery. Okay. Athara, that's a condition called endometriosis. Nowadays we diagnose it quite early, and ಎಲ್ಲದಕ್ಕೂ ಸರ್ಜರಿ ಅಂತ ಏನು ಬೇಕಿಲ್ಲ, ಮೆಡಿಸಿನ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ವಾಟ್ ಐ ಸೇ ಇಸ್ ಎನಿವನ್ ಹೂ ಇಸ್ ಡಯಾಗ್ನೋಸ್ಡ್ ವಿತ್ ಎಂಡೋಮೆಟ್ರಿಯೋಸಿಸ್ ಅಂತ ಡಯಾಗ್ನೋಸ್ ಬಂದಾಗ ಐ ಹ್ಯಾವ್ ಟು ಪ್ಲಾನ್ ಯುವರ್ ಲೈಫ್, your next few years, how you're gonna eat, how you're during marriage, after marriage, your childbirth. That whole thing has to be planned by us. So that you understand you're living with a condition which cannot be completely eradicated, but it can be taken under control and we can have a healthy
life and a reproductive. ಓಕೆ. ಈ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡಿದ್ವಿ ಸರ್. ಐ ಅಂಡರ್ಸ್ಟ್ಯಾಂಡ್ ಒಂದಿಷ್ಟು ಕ್ಯಾನ್ಸರ್ಸ್ಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಇದೆ, Correct, ರೈಟ್? correct. ಆ ವ್ಯಾಕ್ಸಿನ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ಇದನ್ನ ನಾವು HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ. HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹ್ಮ್. ಇನಿಷಿಯಲಿ ವಿ ಯೂಸ್ ಟು ಸೇ ಒಂದು 2 ವೈರಸ್ 16, 18 ಮೋಸ್ಟ್ ಕಾಮನ್. ಆಮೇಲೆ 2020. ಸೊ ದೇರ್ ಆರ್ ನೌ ಕ್ವೈಟ್ ನಂಬರ್ ಆಫ್ ಸ್ಟ್ರೇನ್ ಆಫ್ ದಿಸ್ ವೈರಸ್ which can cause cancer. So how does this cancer come? This virus come into body? Usually it is sexually transmitted. ಅಂದ್ರೆ ಸೆಕ್ಸ್ ಆದಾಗ ಆ ವೈರಸ್ ಭಾಗದಲ್ಲಿ ಹೋಗುತ್ತೆ. ಹ್ಮ್. ಸೊ ಗಂಡಸರಿಗೆ ಯೂಶಲಿ ಮೆನ್ಸ್ ಏನು ಆಗಲ್ಲ, ಏನು ಸಣ್ಣ ಪುಟ್ಟ ಗಾಯಗಳ ತರ ವಾಟ್ಸ್ ಅಂತ ಹೇಳ್ತೀವಿ ಅದಾಗ್ಬೋದು. ಹ್ಮ್. ಅದ್ ಬಿಟ್ರೆ ಜನರಲಿ ಮೇಲ್ಸ್ ಆರ್ ನಾಟ್ ಎಫೆಕ್ಟೆಡ್ ಮಚ್ ವಿತ್ ದಿಸ್ ವೈರಸ್ ಬಿಕಾಸ್ ಮೇಲ್ಸ್ ಆಲ್ ಎವ್ರಿಥಿಂಗ್ ಇಸ್ ಔಟ್. ಹ್ಮ್. Whereas in women, as this goes inside the vagina and that part of the uterus, or the uterus ಎರಡು ಭಾಗ ಇರುತ್ತೆ, ಹ್ಮ್. ಫಂಡಸ್ ಆರ್ ದ ಬಾಡಿ ಆಫ್ ದ ಯೂಟ್ರಸ್ ಅಂಡ್ ಸರ್ವಿಕ್ಸ್ ಅಂತ ಗರ್ಭಕೋಶ ಬಾಯಲ್ಲಿ ಕೂತ್ಕೊಂಡು ಈ ವೈರಸ್ ಸ್ಲೋಲಿ ಬೆಳೆಯುತ್ತೆ. ಹ್ಮ್. ಓಕೆ, ಆನ್ ಅನ್ ಆವರೇಜ್ ಇಟ್ ಟೇಕ್ಸ್ ಅರೌಂಡ್ 8 to 10 years for this virus infection to become cancer. So you have so much of time, 8 to 10 years for us to take it. So this vaccine is been designed in such a way that it prevents this kind of infection from happening. Hmm. It can prevent cervical cancer. It can prevent vaginal warts and some vaginal cancers also. Hmm. To some extent, it can also prevent breast cancer. So these are the cancer which ಇದು ಯಾವ ವಯಸ್ಸಿಗೆ ತಗೋಬೇಕು ಸರ್? ನಮಗೆ the girl child, as soon as she attains this menarche, she can take 3 doses ಬರುತ್ತೆ. 0, 2 and 6 ಅಂದ್ರೆ ಇವತ್ತು ಒಂದು ತಗೊಂಡ್ರೆ 2 ತಿಂಗಳಾದ್ಮೇಲೆ 1 ಡೋಸು, 6 ಹ್ಮ್. ತಿಂಗಳಾದ್ಮೇಲೆ ಇನ್ನೊಂದು. So once it's taken, it's a lifelong protection. So very unlikely. So virus in the cervical cancer, 90% of cervical cancer are virus related. Even for the boys, it is advised to take because it can prevent certain cancers in the anorectal cancer can be prevented, but not much proven. Government has taken up this to provide HPV vaccine to all the child, but yeah, we need to see when it is going. But if you can afford, yes, better protect your girls because ಒಂದು ಕಾಸು ಕೊಟ್ಟು ಎಜುಕೇಶನ್ ಮಾಡಿಸ್ತೀರಾ, ಟ್ರಿಪ್ ಕಳಿಸ್ತೀರಾ, ಅದು ಇದು ಅಂತೆಲ್ಲ ಮಾಡ್ತೀರಾ. ಜಸ್ಟ್ ಒಂದು ಸ್ಮಾಲ್ ಅಮೌಂಟ್ ಆಫ್ ಮನಿ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಚೈಲ್ಡ್ಸ್ ಫ್ಯೂಚರ್. ನೆಕ್ಸ್ಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದ್ರೆ ಇದು ಯೂಟ್ರೈನ್ ಕ್ಯಾನ್ಸರ್ ಅಂತ ಹೇಳಿ. ಹ್ಮ್. ಯೂಟ್ರೈನ್ ಕ್ಯಾನ್ಸರ್ಗೆ ಯೂಶಲಿ ಏನಾದರೂ ಒಂದು ಇಂಡಿಕೇಶನ್ ಇದ್ದೇ ಇರುತ್ತೆ. ಅಂದರೆ ಸಿಂಪ್ಟಮ್ಸ್ ಹ್ಮ್. ವೆರಿ ಅರ್ಲಿ ಪ್ರೆಸೆಂಟ್ ಆಗೋದು. ಒನ್ ಹ್ಮ್. ಆಫ್ ದ ಮೋಸ್ಟ್ ಈಸಿಲಿ ಟ್ರೀಟಬಲ್ ಕ್ಯಾನ್ಸರ್ ಇಸ್ ಆ್ಯಕ್ಚುಲಿ ಎಂಡೋಮೆಟ್ರಿಯಲ್. ಸೊ ದಟ್ಸ್ ನಾಟ್ ಅ ಮೇಜರ್ ಥಿಂಗ್. ಸೊ ಸಪೋಸ್ ನಿಮಗೆ ತುಂಬಾ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗ್ತದೆ, ತಿಂಗಳಾನುಗಟ್ಟಲೆ ಬ್ಲೀಡಿಂಗ್, ಹ್ಮ್. ಇಲ್ಲ ಪೀರಿಯಡ್ಸ್ ಮಧ್ಯದಲ್ಲಿ ಯಾವ ಬ್ಲೀಡಿಂಗ್, ಮತ್ತು ಕೆಲವ್ರಿಗೆ ಪೀರಿಯಡ್ಸ್ ನಿಂತೋಗಿರುತ್ತೆ, ಅಂದರೆ ಮೆನೋಪಾಸ್ ಆಗಿ ದೆನ್ ಯು ಸ್ಟಾರ್ಟ್ ಹ್ಯಾವಿಂಗ್ ಬ್ಲೀಡಿಂಗ್. ಇಂಥವ್ರಿಗೆಲ್ಲ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗುತ್ತೆ. Someone who has less number of children, who is diabetic, and who had history of PCOS are at again increased risk of having endometrial. So adike ನಾನು every year if they come for a checkup, we will know something going on. Early detection. Early basically. detection. Most dangerous type of women related cancer ಅಂದ್ರೆ ovarian cancer ಅಂತ ಹೇಳಿ. ಹ್ಮ್. ಓಕೆ, ಇದನ್ನ ಯೂಶಲಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅರ್ಲಿ ಸ್ಟೇಜಸಲ್ಲಿ ಅಂಟ್ಲನಸ್ ಯು ಡನ್ ರೆಗ್ಯುಲರ್ ಸ್ಕ್ಯಾನ್ಸ್ ಇಟ್ ಕ್ಯಾನ್ ಬಿ ಡಿಟೆಕ್ಟೆಡ್. ದೆನ್ ನೆಕ್ಸ್ಟ್ ಇಸ್ ಯೂಶಲಿ ಇದರ ಪ್ರೆಸೆಂಟೇಷನ್ಸ್ ಆರ್ ಲೇಟ್. ಕಾಣಿಸ್ಕೊಳ್ಳೋದು ತುಂಬಾ ಲೇಟ್. ತುಂಬ ಅಂದರೆ ಅದು ಗೊತ್ತಾಗೋದು ನಮ್ಗೆ ಲೇಟ್ ಆಗುತ್ತೆ. ಹ್ಮ್. ಮೆನಿ ಟೈಮ್ಸ್ ಏನೋ ಗ್ಯಾಸ್ಟ್ರಿಕ್ ಅಂತ ಇರುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ನಡೀತಾನೆ ಇರುತ್ತೆ. ಬಟ್ ದೆನ್ ಬೈ ದ ಟೈಮ್ ವಿ ಡಯಾಗ್ನೋಸ್ ಯು ಆರ್ ಆಲ್ರೆಡಿ ಇನ್ ಸ್ಟೇಜ್ 2+. ಸೊ ದ್ಯಾಟ್ ಬಿಕಮ್ಸ್ ಡಿಫಿಕಲ್ಟ್. ಇನ್ನೊಂದು ತುಂಬಾ ಕಾಮನ್ ಕ್ಯಾನ್ಸರ್, ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ವುಮೆನ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ರೈಟ್. ಬಟ್ ಇತ್ತೀಚೆಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಮ್ಮಿ ಏಜಲ್ಲಿ ನೋಡ್ತಾ ಇದ್ದೀವಿ. 20, 25, 30 years of age ಹ್ಮ್. we are seeing cancer, breast cancers. It could probably because of all that genetic and also the environment. But you know what is the best part of the breast cancer? Is that it can be detected early, treated early, you can lead a completely easy. Normal. So what every woman has to do is called as self breast examination. Right? Every month ಅವ್ರದ್ದು ಪೀರಿಯಡ್ ಆಗಿದ ತಕ್ಷಣ, ಅಂದರೆ ಪೀರಿಯಡ್ ಸ್ಟಾರ್ಟ್ ಆಯಿತು ಒಂದು 4th or 5th ಡೇ, ಫಿಕ್ಸ್ ಅ ಡೇಟ್ on the calendar
and do your own breast exam. Check for the breast in front of the mirror. Palpate the, look at the how the nipples are. Size ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆ, ಸ್ಕಿನ್ ಕಲರ್ ಏನಾದ್ರು, ಸ್ಕಿನ್ನಲ್ಲಿ ಏನಾದ್ರು ಹೊಸ ಗೆಡ್ಡೆ ಏನಾದರೂ ಫೀಲ್ ಆಗ್ತದೆ, ಆ ಥರದ್ದು ಫೀಲ್ ಮಾಡ್ಕೊಂಡು ಯು ಕ್ಯಾನ್ ಡಿಟೆಕ್ಟ್ ದ ಕ್ಯಾನ್ಸರ್ ಆ್ಯಂಡ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವೆರಿ ಈಸಿಲಿ. ದಟ್ಸ್ ಅಬೌಟ್ ದ ಕ್ಯಾನ್ಸರ್. ಸೊ ಬೇಸಿಕ್ಲಿ ಈ ಪ್ರಿವೆನ್ಷನ್ ಈಸ್ ಮಚ್ ಬೆಟರ್ ದೆನ್ ಕ್ಯೂರ್ ಲೈಕ್ ಯು ಸೆಡ್ ಸರ್. ಆ್ಯಂಡ್ ನಾವು ಇಲ್ಲಿವರೆಗೂ ಮಾತಾಡಿದ್ರಲ್ಲಿ a lot of information was discussed. So thank you so much, Sunil sir. ನಾನು ಪರ್ಸ್ನಲಿ ನಿಮ್ಮ ಫ್ಯಾನ್ ಆಗಿದ್ದೆ ಮುಂಚೆ, ಬಿಕಾಸ್ ಯು ಗಿವ್ ಮಿ ದ ಬೆಸ್ಟ್ ಗಿಫ್ಟ್ ಆಫ್ ಮೈ ಲೈಫ್, ಮೈ ಡಾಟರ್. ಐ ಆಮ್ ಪ್ರಿಟಿ ಶೋರ್ ಇವತ್ತು ನೀವು ಮಾತಾಡಿದಂಥ ಟಾಪಿಕ್ಸ್ ಇರ್ಬೋದು, ನೀವು ಹೇಳಿದಂಥ ಇನ್ಫಾರ್ಮೇಷನ್ ಇರ್ಬೋದು, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. Thank you, Suraj. I saw your daughter, met your daughter. She is very, very cute. I love her. ಪ್ರಿವೆನ್ಷನ್ ಹೇಳಿದ್ರಲ್ಲ ಸರ್, ಈಗ ಹೇಗೆಂದರೆ ನಾವೆಲ್ಲ ಇದು ಟ್ರೆಡಿಷ್ನಲ್ ಸೊಸೈಟಿಯಿಂದನೇ ಬಂದಿರೋದು. ನಮ್ಗೆ ಹೇಗೆಂದರೆ, ಈಗ ಶರ್ಟಲ್ಲಿ ಒಂದು ಚಿಕ್ಕದಾಗಿ ಹಿಂಗೆ ಹರಿದೋಗಿದ್ರು ನಾವು ಇಮಿಡಿಯೇಟ್ಲಿ ಹೋಗಿ ಹೊಲ್ಕೊಂಬಿಡ್ತೀವಿ. ರೈಟ್. ಶರ್ಟ್ನ ನೀವು ಹೊಲ್ಕೋತೀರಾ, ಓಕೆ, ಜೀವನದ ಅರಿತಾ ಇರಬೇಕಾದ್ರೆ ವೈ ಡೋಂಟ್ ಯು ಪ್ರಿವೆಂಟ್ ಇಟ್ ಬಿಫೋರ್, ಅಲ್ವಾ? ಸರ್. ಸೊ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಒನ್ ಸ್ಟಿಚ್ ಆನ್ ಟೈಮ್ ಇಸ್ ಬೆಟರ್ ದೆನ್ 9. ಆ ಥರ ಒಂದು ಕಾಣಿಸಿದ ತಕ್ಷಣ ಹೋಗಿ ತಗೊಳ್ಳಿ. ಆ್ಯಂಡ್ ದೆರ್ ಇಸ್ ಸೋ ಮಚ್ ಆಫ್ ಮೆಟೀರಿಯಲ್ ಅವೈಲಬಲ್ ಆನ್ ಸೋಷಿಯಲ್ ಮೀಡಿಯಾ. ಡೋಂಟ್ ಫಾಲ್ ಫಾರ್ ಇಟ್. Take an expert opinion. If you are not happy about one opinion, you can of course go for 2. No one is telling you. But don't neglect and don't jump early into the conclusion. And thank you so much for having me on this show, Suraj. Thank you so much. ಥ್ಯಾಂಕ್ ಯು ಸರ್. Thank you. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಏನು ಇಷ್ಟ ಆಯಿತು, ನಾವು ಏನು ಸರಿಪಡಿಸ್ಕೋಬೋದು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಹಾಗೂ ನಮ್ಮ ಚಾನಲಲ್ಲಿ ಇರೋ ಬೇರೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡಿ.